ನಮಸ್ಕಾರ. ನಾಟ್ಯಶಾಸ್ತ್ರ ಪರಿಚಯ ಭಾಷಣ ಮಾಲಿಕೆಯ 2ನೇ ಕಂತಿನ 3ನೇ ದಿವಸಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ನಿನ್ನೆ ದಿವಸ ಅಷ್ಟರಸಗಳು ಅಂತ ಭರತ ಹೇಳಿದ್ದಲ್ಲದೆ ಶಾಂತವನ್ನು ಭರತನ ಇನ್ನೊಂದು ಆವೃತ್ತಿ ಅಂತ ಅದನ್ನು ಕೂಡ ವಿವರಿಸಿದ್ದಾಗಿತ್ತು. ಅದಾದ ಮೇಲೆ ಭಕ್ತಿ ಅರ್ವಾಚೀನರು ಅನೇಕ ವಿದ್ವಾಂಸರು ಪ್ರತಿಪಾದನೆ ಮಾಡೋಕ್ಕೆ ಹೊರಟಿತ್ತು. ಅದು ಹೇಗೆ ರಸವಾಗೋಲ್ಲ ಅಂತ ನೋಡಿದ್ದಾಯಿತು. ಆ ಮಧ್ಯದಲ್ಲಿ ವಾತ್ಸಲ್ಯ ಅನ್ನೋದನ್ನು ಕೂಡ ನಾನು ಸ್ಪರ್ಶ ಮಾಡಿ ವಿವರಿಸಿದ್ದೆ. ಅದನ್ನು ರುದ್ರಟ ಅನ್ನುವ ಒಬ್ಬ ವಿದ್ವಾಂಸ ಮೊದಲ ಬಾರಿಗೆ ವಾತ್ಸಲ್ಯವೂ ರಸ ಅಂತ ತನ್ನ ಕಾವ್ಯಾಲಂಕಾರ ಗ್ರಂಥದಲ್ಲಿ ಹೇಳ್ತಾನೆ. ಆಮೇಲೆ ಅದಕ್ಕೂ ಒಂದಷ್ಟು ಜನ, ಭೋಜರಾಜನೂ ಸೇರಿದಂತೆ ಹಲವರು ಅದರ ಪ್ರತಿಪಾದಕರಾಗಿದ್ದಾರೆ. ಆದರೆ ವಾತ್ಸಲ್ಯ ಒಂದು ಉಪರಸವೇ ಹೊರತು ಪ್ರಧಾನ ರಸ ಆಗೋದಿಲ್ಲ. ಯಾಕೆಂದರೆ ವಾತ್ಸಲ್ಯ ಮೂಲಭೂತವಾದ ಸ್ವಭಾವಗಳಲ್ಲಿ ಒಂದಾಗಿದೆ. ಆದರೆ ಆ ಸ್ವಭಾವ ರತಿಯ ಒಂದು ಆಯಾಮವೇ ಆಗಿದೆಯೇ ಹೊರತು ಮತ್ತೆ ಬೇರೆ ಏನೂ ಅಲ್ಲ ಅಂತ ಗೊತ್ತಾಗುತ್ತದೆ. ಸ್ನೇಹ ಅನ್ನುವಂಥದ್ದು ಕೂಡ ಅಲ್ಲಿಂದಲೇ ಮೂಡಿ ಬರುವಂಥದ್ದು ಅಂತ. ಈ ಕಾರಣದಿಂದ ನಾನು ನನ್ನ 2 ಪುಸ್ತಕಗಳಲ್ಲಿ, ಒಂದು ವಾಗರ್ಥ ವಿಸ್ಮಯಾಸ್ವಾದ ಅಂತ ಸಂಸ್ಕೃತ ಗ್ರಂಥ, ಮತ್ತೊಂದು ಭಾರತೀಯ ಲೋಚನ ಅನ್ನುವ ಕನ್ನಡ ಗ್ರಂಥದಲ್ಲಿ ಇದನ್ನು ಕುರಿತು ಚರ್ಚೆ ಮಾಡಿದ್ದೀನಿ. ಹೆಚ್ಚಿನ ವಿಸ್ತಾರ ಬೇಕಿಲ್ಲ. ಸಂಕ್ಷೇಪವಾಗಿ ಅದನ್ನು ನಿನ್ನೆಯೇ ನಾನು ಹೇಳಿದ್ದೀನಿ. ವಾತ್ಸಲ್ಯದಲ್ಲಿ ಅಷ್ಟೇ ರತಿಭಾವವೇ, ಸ್ಥಾಯಿಭಾವವೇ ಇರುತ್ತದೆ. ಆದರೆ ಮೈಥುನ ವಿಗಲಿತವಾದದ್ದು ಅಂತನ್ನುವುದನ್ನು ಹೇಳಿದ್ದೆ. ಸ್ನೇಹದ ಮುಖ್ಯ ಲಕ್ಷಣವಾಗಿ ಅದು ಬರುತ್ತದೆ ಅಂತ. ಸಮಥಿಂಗ್ ಆಫ್ ಎ ಪ್ಲೆಟಾನಿಕ್ ಲವ್ ಅಂತಾರಲ್ಲ, ಆ ರೀತಿಯಾದದ್ದು ಅಂತ ಕರೀಬಹುದು. ಆದರೆ ಪ್ಲೆಟಾನಿಕ್ ಲವ್ಗೂ ಇದಕ್ಕೂ ತುಂಬ ವ್ಯತ್ಯಾಸವೂ ಇದೆ. ದೃಷ್ಟಾಂತವಾಗಿ ಮಾತ್ರ ನಾನು ಅದನ್ನು ಹೇಳಿದ್ದು. ಆಮೇಲೆ ನಿನ್ನೆ ದಿವಸ 13ನೇ ಅಧ್ಯಾಯದ ಒಂದು ಭಾಗವನ್ನು, ಅಂದರೆ ಪ್ರವೃತ್ತಿ, ವೃತ್ತಿ ಅವುಗಳನ್ನು ತಗೊಂಡಿದ್ದಾಯಿತು. ವೃತ್ತಿ ಅನ್ನೋದು 20ನೇ ಅಧ್ಯಾಯದಲ್ಲಿ ಕೂಡ ಸ್ವತಂತ್ರವಾಗಿ ಬರುತ್ತದೆ. ನಾನು ಪ್ರವೃತ್ತಿಯಿಂದ ಆರಂಭ ಮಾಡಿ ವೃತ್ತಿಗೆ ಹೋದೆ, ಅಧ್ಯಾಯದ ಆನುಪೂರ್ವಿ ಅನ್ನೋ ದೃಷ್ಟಿಯಿಂದ ಅಷ್ಟೇ. ನಾವು 20ನೇ ಅಧ್ಯಾಯವನ್ನು ನೋಡಿ ಅಲ್ಲಿರತಕ್ಕಂಥ ಕೆಲವೊಂದು ಸ್ವಾರಸ್ಯಕರವಾದ ಸಂಗತಿಗಳನ್ನು ಇವತ್ತು ನೋಡೋಣ. ಜೊತೆಗೆ ಆ ಪ್ರವೃತ್ತಿಯ ಕೆಲವು ಅಂಶಗಳನ್ನು 13ನೇ ಅಧ್ಯಾಯದಲ್ಲಿರುವಂಥದ್ದನ್ನು ಗಮನಿಸಿ ಅಭಿನವಗುಪ್ತ ಆ ವಿಷಯದಲ್ಲಿ ಏನು ಹೇಳ್ತಾನೆ ತನ್ನ ಅಭಿನವ ಭಾರತಿ ವ್ಯಾಖ್ಯಾನದಲ್ಲಿ ಅನ್ನುವುದನ್ನು ಗಮನಿಸೋಣ. ನಾನು ನಿನ್ನೆಯೇ ಹೇಳಿದ್ದೆ, ಪ್ರಾದೇಶಿಕವಾಗಿ ಯಾವ ಅಭಿನಯದ, ಗೀತದ, ಸಾಹಿತ್ಯದ ಪ್ರಿಫರೆನ್ಸಸ್ ಅಂತೀವಲ್ಲ, ಸ್ವಾರಸ್ಯಗಳು, ಅವನ್ನು ಮೈಗೂಡಿಸಿಕೊಂಡು ಬಂದದ್ದು ಪ್ರವೃತ್ತಿ ಅಂತ ಹೇಳಿ. ಅದನ್ನು ಅವನು ತನ್ನ ಕಾಲದಲ್ಲಿ ಭರತ ಹೇಳ್ತಾ ಬರ್ತಾನೆ. ಯಾವ ರೀತಿಯಾಗಿ ಪ್ರವೃತ್ತಿಗಳು ಬೆಳೀತಾ ಬಂತು ಅಂತನ್ನೋದನ್ನು, ಯಾವ ಪ್ರದೇಶಕ್ಕೆ ಏನೇನು ಅಂತ, ನಾನು ದಕ್ಷಿಣದ, ಉತ್ತರದ, ಪೂರ್ವ, ಪಶ್ಚಿಮ ಭಾರತಗಳಲ್ಲೆಲ್ಲ ಹೇಗೆ ಅದು ಬೆಳೆಯುತ್ತದೆ ಅನ್ನೋ ಅಂಶವನ್ನು ಕೂಡ ನಾನು ಸಂಕ್ಷೇಪವಾಗಿ ಹೇಳಿದ್ದೆ. ಮಹೇಂದ್ರೋ ಮಲಯಸ್ಸಹ್ಯೋ ಮೇಕಲ ಪಾಲಮಂಜರ ಏತೇಷು ಯೇ ಶ್ರಿತ ಆದೇಶ ಸಜ್ಞೇಯೋ ದಕ್ಷಿಣಾಪಥಃ ಅಂತ ಈ ಪರ್ವತಾರಣ್ಯ ವ್ಯಾಪ್ತವಾದಂಥ ಸೀಮೆ ದಕ್ಷಿಣ ಭಾರತ. ಮಹೇಂದ್ರ, ಮಲಯ, ಸಹ್ಯ, ಮೇಕಲ, ಪಾಲಮಂಜರ ಈ ರೀತಿಯಾದಂಥ ಬೆಟ್ಟಗಾಡುಗಳು ಇರತಕ್ಕಂಥ ದೇಶವನ್ನು ನಾವು ದಕ್ಷಿಣ ಭಾರತ ಅಂತ ಕರಿತೀವಿ ಅಂತ. ಪಾಲಮಂಜರ ಅನ್ನೋದನ್ನು ಕೆಲವು ಕಡೆ ಕಾಲಮಂಜರ ಅಂತ ಕೂಡ ಹೇಳ್ತಾರೆ. ಈ ಮೇಕಲ ಮತ್ತು ಪಾಲಮಂಜರ ದೇಶಗಳು ಯಾವುದು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಮಹೇಂದ್ರ ನಮಗೆ ಗೊತ್ತಿರತಕ್ಕಂಥದ್ದು, ಅದು ಪೂರ್ವ ಘಟ್ಟಗಳು. ಮಲಯ ಅಂತಂದರೆ ನಮಗೆ ಇವತ್ತು ನೀಲಗಿರಿ ಮೌಂಟೇನ್ ರೇಂಜಸ್ ಅಂತ ಏನು ಹೇಳ್ತೀವಿ, ಅದು ಮಲಯ ಅಲ್ಲಿಗೆ ಬರುತ್ತದೆ. ಸಹ್ಯ ನಮಗೆ ಗೊತ್ತಿರತಕ್ಕಂಥದ್ದು, ಸಹ್ಯಾದ್ರಿ ಆದಂಥದ್ದು. ಇವುಗಳಿಗೆ ಸೇರಿಕೊಂಡು ಮಿಕ್ಕ 2 ಪರ್ವತ ವಿಶೇಷಗಳು ಇರಬೇಕು ಅಂತ ಗೊತ್ತಾಗುತ್ತದೆ. ಅವೆಲ್ಲ ಒಗ್ಗೂಡಿರತಕ್ಕಂಥ ಪ್ರಾಂತವನ್ನು ದಕ್ಷಿಣಾಪಥ ಅಂತ ಹೇಳ್ತೀವಿ. ಇನ್ನು ನಾವು ಎಲ್ಲೆಲ್ಲಿ ಬೇರೆ ಕಡೆ ಯಾವ್ಯಾವುದು ಪ್ರದೇಶಗಳಿವೆ ಅವುಗಳಿಗೆ ಸಂಬಂಧಪಟ್ಟಂಥದ್ದು ಅಂತಲೂ ಹೇಳ್ತಾರೆ. ಕೋಸಲಸ್ತೋಷಲಶ್ಚೈವ ಕಲಿಂಗ ಯವನ ಖಸಾಹ ದ್ರವಿಡಾಂಧ್ರ ಮಹಾರಾಷ್ಟ್ರ ವೈಷ್ಣವೈ ವಾನವಾಸಜಾಹ ದಕ್ಷಿಣಸ್ಯ ಸಮುದ್ರಸ್ಯ ತಥಾ ವಿಂಧ್ಯಸ್ಯ ಚಾಂತರೆ ಯೇ ದೇಶಾಸ್ತೇಷು ಯುಂಜೀತ ದಾಕ್ಷಿಣಾತ್ಯ ಅಂತೂ ನಿತ್ಯಶಃ ಅಂತ. ಮುಖ್ಯವಾಗಿ ವಿಂಧ್ಯ ಪರ್ವತದಿಂದ ಕೆಳಕ್ಕೆ ಸಮುದ್ರಗಳೆಲ್ಲ ಆವರಿಸಿಕೊಂಡಿರ್ತಕ್ಕಂಥ ಭಾಗ ಅದು ದಕ್ಷಿಣ ಭಾರತ ಅಂತ. ಯಾವುದನ್ನು ಇವತ್ತು ಭಾರತದ ಒಂದು ದ್ವೀಪಕಲ್ಪ, ಪೆನಿನ್ಸುಲಾ ಅಂತ ಹೇಳ್ತೀವಲ್ಲ, ಪೆನಿನ್ಸುಲಾರ್ ಇಂಡಿಯಾ ಅಂತ, ಅದೇ ನಮಗೆ ದಾಕ್ಷಿಣಾತ್ಯ ಪ್ರವೃತ್ತಿಗೆ ನೆಲೆಯಾದದ್ದು ಅಂತ ಹೇಳ್ತಾನೆ. ಅದೇ ರೀತಿಯಲ್ಲೇ
ಆವಂತಿಕ ವೈದೇಶಿಕ ಸೌರಾಷ್ಟ್ರ ಮಾಲವಾಸ್ತಥ ಸೈಂಧವಾಸ್ತ್ವಥ ಸೌವೀರ ಆವರ್ತ ಸಾರ್ಬುದೇಯಕಾ ದಾಶಾರ್ಣಾಸ್ತ್ರಿಪುರಾಶ್ಚೈವ ತಥಾ ವೈ ಮಾರ್ತಿಕಾವತಾಹ ಕುರ್ವಂತ್ವಾವಂತಿಕೀಮೇತೆ ಪ್ರವೃತ್ತಿಂ ನಿತ್ಯಮೇವತು ಅಂತ ಹೇಳಿ ಪಶ್ಚಿಮ ಭಾರತದಲ್ಲಿ ಬರ್ತಕ್ಕಂಥ ಅವಂತಿ, ಉಜ್ಜಯಿನಿಯ ಆಸುಪಾಸಿನಲ್ಲಿ ಬರ್ತಕ್ಕಂಥದ್ದು. ವಿದಿಶಾ ನಮಗೆ ಗೊತ್ತಿರತಕ್ಕಂಥದ್ದು. ವಿದಿಶಾ ಇವತ್ತಿನ ಭೋಪಾಲ್ಗೆ ಹತ್ತಿರ ಬರ್ತಕ್ಕಂಥದ್ದು. ಸೌರಾಷ್ಟ್ರ ಅಂದರೆ ಸೌರಾಷ್ಟ್ರ, ಅದು ಗುಜರಾತಿನ ಒಂದು ಭಾಗ. ಮಾಲವ ಗುಜರಾತ್ ಮಧ್ಯಪ್ರದೇಶಗಳ ಭಾಗ. ಸಿಂಧು ಪಾಕಿಸ್ತಾನದಲ್ಲಿ ಈಗ ಇರತಕ್ಕಂಥ ಸಿಂಧ್ ಅನ್ನುವ ಭಾಗ. ಸೌವೀರ ಅದಕ್ಕೆ ಅಂಟಿಕೊಂಡಿರ್ತಕ್ಕಂಥದ್ದು. ಆನರ್ಥ ಗುಜರಾತಿನ ಕರಾವಳಿಯ ಭಾಗ. ಮತ್ತು ದಶಾರ್ಣ ಅಂತಂದರೆ ರಾಜಸ್ಥಾನಕ್ಕೆ ಪಂಜಾಬಿಗೆ ಹತ್ತಿರ ಇರತಕ್ಕಂಥ ಭಾಗ ಆಗುತ್ತದೆ. ಈ ರೀತಿಯಾದಂಥ ದೇಶಗಳೆಲ್ಲ ಸೇರಿ ಆದಂತೂ ಅವಂತಿ ಅನ್ನುವಂಥ ಪ್ರವೃತ್ತಿಗೆ ಆಕಾರ ಅಂತ ಹೇಳ್ತಾನೆ. ಆಮೇಲೆ ಓಢ್ರಮಾಗದಿ ಅನ್ನುವಂಥದ್ದಕ್ಕೆ ಯಾವುದು ಬರುತ್ತದೆ ಅನ್ನೋದನ್ನು ಅವನು ವಿವರಿಸಿಕೊಂಡು ಹೋಗ್ತಾನೆ. ಅದರೊಳಗೆ ಅವನು ಮುಂಚೆ ಸಾತ್ವತೀಂ ಕೈಶಿಕೀಂಚೈವ ವೃತ್ತಿಮೇಷಾಂ ಸಮಾಶ್ರಿತ ಭವೇತ್ ಪ್ರಯೋಗೋ ನಾಟ್ಯೇತ್ರ ಸತು ಕಾರ್ಯ ಪ್ರಯೋಕ್ತೃಭಿಃ ಅಂಗಾವಂಗಾ ಕಲಿಂಗಾಶ್ಚ ವತ್ಸಾಶ್ಚ ಔಢ್ರಮಾಗದಾಃ ಪೌಂಡ್ರಾ ನೇಪಾಲಿಕಾಶ್ಚೈವ ಅಂತರ್ಗಿರಿ ಬಹಿರ್ಗಿರಾಃ ತಥಾ ಪ್ಲವಂಗಮಾಜ್ಞೇಯ ಮಲದಾ ಮಲ್ಲವರ್ತಕಾಃ ಬ್ರಹ್ಮೋತ್ತರ ಪ್ರಭೃತಯೋ ಭಾರ್ಗವಾ ಮಾರ್ಗವಾಸ್ತಥಾ ಪ್ರಾಗ್ಜ್ಯೋತಿಷಾ ಪುಲಿಂದಾಶ್ಚ ವೈದೇಹಾಸ್ತಾಮ್ರ ಲಿಪ್ತಿಕಃ ಪ್ರಾಂಗಾ ಪ್ರಾವೃತಶ್ಚೈವ ಯುಂಜಂತೀಹ ಓಢ್ರಮಾಗದೀಂ ಅಂತ ದೊಡ್ಡ ಪಟ್ಟಿಯನ್ನೇ ಕೊಡ್ತಾನೆ. ಅಂಗ, ವಂಗ, ಕಳಿಂಗ, ವತ್ಸ, ಓಢ್ರ, ಮಗಧ, ಪುಂಡ್ರ, ನೇಪಾಲ, ಮಲದ, ಮಲ್ಲವ, ಬ್ರಹ್ಮೋತ್ತರ, ಭಾರ್ಗವ, ಪ್ರಾಗ್ಜ್ಯೋತಿಷ, ಪುಳಿಂದ, ವಿದೇಹ, ತಾಮ್ರಲಿಪ್ತ, ಈ ರೀತಿಯಾದ ಪ್ರದೇಶಗಳು. ಕೆಲವು ಊರುಗಳು ಆಗಿವೆ, ಕೆಲವು ದೊಡ್ಡ ಪ್ರಾಂತಗಳು ಆಗಿವೆ. ಈ ಅಂಗ, ವಂಗ ಇವೆಲ್ಲ ಈ ಪಶ್ಚಿಮ ಬಂಗಾಳ, ದಕ್ಷಿಣ ಬಂಗಾಳ, ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಬಂಗಾಳ ಅಂತೆಲ್ಲ ಆಗಿಲ್ಲ. ಈಸ್ಟ್ ಬೆಂಗಾಲ್, ವೆಸ್ಟ್ ಬೆಂಗಾಲ್. ಇವತ್ತು ಈಸ್ಟ್ ಬೆಂಗಾಲ್ ಅಂತಂದರೆ ಬಾಂಗ್ಲಾದೇಶ, ಅವುಗಳಾಗಿರ್ತಕ್ಕಂಥದ್ದು. ಓಢ್ರ ಅಂತಂದರೆ ಒರಿಸ್ಸಾದ ಪ್ರಾಂತವೇ. ಒರಿಸ್ಸಾನ ಮುಂಚೆ ಉತ್ಕಲ, ಕಳಿಂಗ, ಓಢ್ರ ಮೂರೂ ಸೇರಿರತಕ್ಕಂಥದ್ದು ಇವತ್ತು ಒರಿಸ್ಸಾ ಅಂತ ಆಗಿರ್ತಕ್ಕಂಥದ್ದು. ಇಲ್ಲಿ ಓಢ್ರ ಅಂತಕ್ಕಂಥದ್ದು ಸ್ವಲ್ಪ ದಕ್ಷಿಣದ ಭಾಗ, ಕಲಿಂಗ ಅಂತಕ್ಕಂಥದ್ದು ಉತ್ತರದ ಭಾಗ, ಉತ್ಕಲ ಅನ್ನೋದು ಮಧ್ಯದ ಭಾಗ ಅಂತ ಗೊತ್ತಾಗುತ್ತದೆ. ಆಮೇಲೆ ಈ ಸೂಮಾ ಅಂತ ಒಂದು ಪರ್ವತ ಶ್ರೇಣಿ ಹತ್ತ ಕಡೆಗೆ ಬರ್ತದೆ. ಆ ಒಂದನ್ನು ಮಲದ ಅಂತಲೂ ಕರೀತಾರೆ, ಆ ಪ್ರಾಂತ. ಪ್ರಾಗ್ಜ್ಯೋತಿಷ ಅಂದರೆ ಅಸ್ಸಾಮಿನ, ಆ ಪ್ರಾಚೀನ ಅಸ್ಸಾಮಿನ ರಾಜಧಾನಿಯಾಗಿತ್ತು. ಕಾಮರೂಪ ಅಂತ ಅದನ್ನು ಕರೀತಾರೆ, ಆಗ ಪ್ರಾಗ್ಜ್ಯೋತಿಷ ಅದರ ರಾಜಧಾನಿಯಾಗಿತ್ತು. ಮತ್ತು ವಿದೇಹ ಅಂತಂದರೆ ಈ ಹೊತ್ತಿನ ಬಿಹಾರದ ಭಾಗ ಅದಾಗುತ್ತದೆ. ತಾಮ್ರಲಿಪ್ತಿ ಬಂಗಾಳದ ಒಂದು ವಾಣಿಜ್ಯ ಕೇಂದ್ರವಾದ ಬಂದರು, ಅದನ್ನು ರೇವುಪತ್ತನ ಅಂತ ಕರಿತೀವಿ. ಆ ರೀತಿಯಾದದ್ದು ಇವನ್ನೆಲ್ಲ ಸೇರಿಸಿಕೊಂಡು, ಅಂದರೆ ಸಾಮಾನ್ಯವಾಗಿ ಯಾವುದನ್ನು ನಾವು ಅಸ್ಸಾಂ ಅಂತ ಇವತ್ತು ಅದೇನೇನು ಭಾಗಗಳೆಲ್ಲ ತುಂಡು ತುಂಡಾಗಿವೆ, ನಾಗಾಲ್ಯಾಂಡ್ ಇರಬಹುದು, ಮತ್ತು ಅಲ್ಲೇ ಮಣಿಪುರ, ತ್ರಿಪುರ, ಮಿಜೋರಾಂ ಹೀಗೆಲ್ಲ ಇವೆಲ್ಲ, ಅವೆಲ್ಲ ಸೇರಿಬಿಟ್ಟು ಒಂದು ಭಾಗ. ಮತ್ತು ಬಂಗಾಳ, ಆಮೇಲೆ ಬಿಹಾರ, ಛತ್ತೀಸ್ಗಢ, ಜಾರ್ಖಂಡ ಅವುಗಳದೆಲ್ಲ ಸೇರಿಕೆ ಆಗಿಬಿಟ್ಟು ಒಂದು ಯೂನಿಟ್, ಅದನ್ನು ಓಢ್ರಮಾಗದಿ ಪ್ರವೃತ್ತಿ ಅಂತ ಮಾಡಿಕೊಂಡಿದ್ದಾರೆ. ಆಮೇಲೆ ಪಾಂಚಾಲ ಸೇನಾಶ್ಚ ಕಾಶ್ಮೀರ ಹಸ್ತಿನಾಪುರಾ ಬಾಲ್ಹೀಕಾ ಶಲ್ಯಕಶ್ಚೈವ ಮದ್ರಕೌಶೀನರಾಸ್ತತಾಃ ಹಿಮವತ್ ಸಂಶ್ರಿತಾ ಯೇತು ಗಂಗಾಯಾಶ್ಚೋತ್ತರಾಂ ದಿಶಂ ಯೇ ಶ್ರಿತಾ ವೈ ಜನಪದಾಸ್ತೇಷು ಪಾಂಚಾಲ ಮಧ್ಯಮಾಃ ಅಂತ ಹೇಳಿ, ನಾನು ನಿನ್ನೆಯೇ ಹೇಳಿದ್ದೆ ಮಧ್ಯಮ ಅಂತನ್ನುವ ಒಂದು ಪ್ರವೃತ್ತಿಯನ್ನು ಭರತ ಹೇಳ್ತಾನೆ ಅಂತ. ಆ ಪ್ರಾಂತ್ಯಕ್ಕೆಲ್ಲ ಎಲ್ಲಿ ಬರುತ್ತದೆ ಅಂತಂದರೆ, ಗಂಗಾ ನದಿಗೆ ಉತ್ತರ ದಿಕ್ಕಿನಲ್ಲಿರತಕ್ಕಂಥದ್ದು, ಹಿಮಾಲಯದ ಆಸುಪಾಸಿಗೆ ಬರುವುದು, ಇವೆಲ್ಲ ಕೂಡ ಪಾಂಚಾಲಿ ಪ್ರವೃತ್ತಿಗೆ ಬರುತ್ತದೆ. ಪಾಂಚಾಲ ಅಂತಂದರೆ ಗಂಗಾ ನದಿಯ ಒಂದು ಪಾರ್ಶ್ವ, ಕುರು ಅನ್ನೋದು ಮತ್ತೊಂದು ಪಾರ್ಶ್ವ ಆಗಿತ್ತು ಅಂತ ಆಗುತ್ತೆ, ಕುರುಭೂಮಿ. ಶೂರಸೇನ ಅಂತಕ್ಕಂಥದ್ದು ಈ ಹೊತ್ತಿನ ದೆಹಲಿ, ಆಗ್ರಾ, ಮಥುರಾ ಆಸುಪಾಸಿನ ಪ್ರದೇಶ ಆಗಿತ್ತು. ಕಾಶ್ಮೀರ ಇಂದಿಗೂ ಇದೆ. ಹಸ್ತಿನಾಪುರ ಅದು ಸ್ವಲ್ಪ ಈ ಶೌರಸೇನಕ್ಕೆ ಅಂಟಿಕೊಂಡಂಥ ಗಂಗಾ ತೀರದ ಪ್ರಾಂತ, ಅದು ಆ ಊರು, ಕುರುಭೂಮಿಗೆ ಸೇರಿದ ರಾಜಧಾನಿ. ಬಾಲ್ಹೀಕ ಅಂದರೆ ಯಾವುದನ್ನು ನಾವು
ಬಲೂಚಿಸ್ತಾನ ಅಂತ ಕರಿತೀವಲ್ಲ ಆ ಜಾಗ, ಮದ್ರಕ ಅದು ಪಾಕಿಸ್ತಾನಕ್ಕೆ ಇವತ್ತು ಹೋಗಿರ್ತಕ್ಕಂಥದ್ದು, ಉಶೀನರ ಹೆಚ್ಚು ಕಡಿಮೆ ಭಾರತದ ಪಂಜಾಬ್ ಪ್ರಾಂತ, ಇವೆಲ್ಲವನ್ನೂ ಒಳಗೊಂಡಿರತಕ್ಕಂಥ ಪ್ರದೇಶದಲ್ಲಿ ಈ ಪಾಂಚಾಲಿ ಅಥವಾ ಪಾಂಚಾಲ ಮಧ್ಯಮಾವೃತ್ತಿ ಇದೆ ಅಂತ ಹೇಳಿಬಿಟ್ಟು ತಿಳಿಸ್ತಾನೆ. ಈ ರೀತಿಯಾಗಿ ಒಂದೊಂದು ಪ್ರದೇಶಕ್ಕೂ ಸೇರಿದಂತೆ ಒಂದೊಂದು ಪ್ರವೃತ್ತಿ ಅಂತ ಹೇಳ್ತಾ ಹೋಗ್ತಾನೆ. ಇದು ನಮಗೆ ಒಂದು ಮಟ್ಟದ ಬೆಳಕನ್ನು ಕೊಡುತ್ತದೆ. ಆಮೇಲೆ ನಾವು ವೃತ್ತಿಯನ್ನು ಕುರಿತು ನೆನ್ನೆಯೇ ನೋಡಿದ್ವಿ, ಮತ್ತು ಒಂದಷ್ಟು ನೋಡೋದಿದ್ದರೆ ವೃತ್ತಿಯನ್ನು ಕುರಿತು ನಾಟ್ಯಶಾಸ್ತ್ರದಲ್ಲಿ ನೆನ್ನೆ ವಿಸ್ತೃತವಾಗಿ ಅದರ ತತ್ವ ಏನು ಅನ್ನೋದನ್ನು ಹೇಳಿದ್ದೆ. 20ನೇ ಅಧ್ಯಾಯದಲ್ಲಿ ಅದು ಬರುತ್ತದೆ, ಅದನ್ನು ನಾವು ಗಮನಿಸೋಣ. ಹಿಂದೆ ಮುಂದೆ ಹೇಳ್ತಾ ಹೋಗ್ತಾರೆ ಭರತ. ಅದಕ್ಕೆ ಕಾರಣ ಇದನ್ನು ಪುನಃ ಸಂಪಾದನೆ ಮಾಡಿದ್ದಿರಬೇಕು ಯಾರೋ, ಅಥವಾ ಅದಕ್ಕೆ ಬೇರೆ ರೂಪವನ್ನು ಕೊಟ್ಟಿರಬೇಕು ಅಂತ ಕೂಡ ವಿದ್ವಾಂಸರು ಭಾವಿಸ್ತಾರೆ. ಅದು ಯಾವುದೇ ಇದ್ದರೂ ನಮ್ಮ ಮಟ್ಟಿಗಂತೂ ಇಲ್ಲಿ ನಾವು ಕಾಣಬೇಕಾದದ್ದು ಏಕಸೂತ್ರತೆ ವಿಷಯಗಳಲ್ಲಿದೆಯಾ ಅಂತ. ಅಧ್ಯಾಯಗಳ ಹಿಂದೆ ಮುಂದಾದರೆ ಪರವಾಗಿಲ್ಲ, ತತ್ವ ಸರಿಯಾಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಅದಂತೂ ಹೌದು, ಬಲುಮಟ್ಟಿಗೆ ತತ್ವ ಅವಿಚ್ಛಿನ್ನವಾಗಿ ಅವಿಕಾರಿಯಾಗಿ ಬಂದಿದೆ ಅಂತ ಗೊತ್ತಾಗುತ್ತದೆ. ಇಲ್ಲಿ ಒಂದು ಕಥೆಯನ್ನು ಕೊಡ್ತಾನೆ, ವೃತ್ತಿಗಳು ಹೇಗೆ ಹುಟ್ಟದವು ಅಂತ. ನಾನು ನೆನ್ನೆಯೇ ಹೇಳಿದ್ದೆ, ವೃತ್ತಿ ಮತ್ತು ಚತುರ್ವಿಧಾಭಿನಯ ಇವುಗಳಿಗಿರ್ತಕ್ಕಂಥ ಸಂಬಂಧ ಏನು ಅಂತ. ಕೆಲವು ಓವರ್ಲ್ಯಾಪ್ ಆಗುತ್ತೆ, ಇನ್ನು ಕೆಲವು ಆಚೆ ಕಡೆ ಹೋಗುತ್ತೆ. ಅದನ್ನು ನನ್ನ ಭಾರತೀಯ ಲೋಚನ ಗ್ರಂಥದಲ್ಲಿ ಕೂಡ ಚರ್ಚೆ ಮಾಡಿದ್ದೀನಿ. ವೃತ್ತಿ ತುಂಬ ಮೂಲಭೂತವಾದದ್ದು, ಅದು ಅನುದಿನದ ಬದುಕಿಗೂ ಸೇರಿಕೊಂಡಿರುವಂಥದ್ದು. ಆ ಪದ ಅಭಿನಯ ಅನ್ನೋದು ಶುದ್ಧ ಕಲೆಗೆ ಬಂದದ್ದು. ವೃತ್ತಿ ಅನ್ನೋದನ್ನು ಬದುಕಿಗೆ ಸಂಬಂಧಪಟ್ಟಿದ್ದು ಅಂತ ನಾಟ್ಯಶಾಸ್ತ್ರ ಏನು ಹೇಳಿಲ್ಲ, ಆದರೆ ಆ ಪದ ನೋಡಿದ್ರೆ ಗೊತ್ತಾಗುತ್ತದೆ. ನಾವು ಉದ್ಯೋಗ ಅನ್ನೋ ಅರ್ಥದಲ್ಲಿ ವೃತ್ತಿ ಅಂತ ಹೇಳ್ಬೇಕು. ವೃತ್ತಿ ಏನು ಅಂತ, ಕಾ ವೃತ್ತಿ ಅಂತ ಸಂಸ್ಕೃತದಲ್ಲಿ ಪ್ರಶ್ನೆ ಮಾಡ್ತಾರೆ. ಅಲ್ಲಿಂದ ಅಷ್ಟು ಮೂಲಭೂತವಾಗಿ ಮನುಷ್ಯನ ಚಟುವಟಿಕೆಗಳಿಂದ ಬೆಳಕೊಂಡು ಬಂದದ್ದು ಅಂತ ಅನ್ನೋದು ಗೊತ್ತಾಗುತ್ತದೆ. ಪ್ರವೃತ್ತಿ ಅನ್ನೋದನ್ನು ಈ ಕಾಲದಲ್ಲಿ ನಾವು ಕನ್ನಡ ಮೊದಲಾದ ಭಾಷೆಗಳಲ್ಲಿ ಹಾಬಿ ಅನ್ನುವ ಅರ್ಥದಲ್ಲಿ ಬಳಸ್ತೀವಿ. ಅಂದರೆ ವೃತ್ತಿ ಈಸ್ ಎ ಸೀರಿಯಸ್ ಥಿಂಗ್, ಇಟ್ಸ್ ಎ ಸೀರಿಯಸ್ ಆಕ್ಯುಪೇಷನ್, ವೈಲ್ ಪ್ರವೃತ್ತಿ ಈಸ್ ಎ ಹಾಬಿ ಅಂತಕ್ಕಂಥದ್ದು ಗೊತ್ತಾಗುತ್ತದೆ. ಅದರಿಂದನೇ ನಮಗೆ ಗೊತ್ತಾಗುತ್ತದೆ ವೃತ್ತಿ ಬಹಳ ಮುಖ್ಯವಾದದ್ದು. ಯಾವುದೇ ಕಲೆಯ ಕೇಂದ್ರಭೂತವಾದ ಫಿಲಾಸಫಿ, ದರ್ಶನ, ಪ್ರವೃತ್ತಿ ಎನ್ನುವುದು ನಾವು ನಮ್ಮ ಸ್ವಾತಂತ್ರ್ಯದಿಂದ ಮಾಡತಕ್ಕಂಥದ್ದು, ಪ್ರಾದೇಶಿಕವಾದ ಪ್ರಿಫರೆನ್ಸಸ್ ಅನ್ನುವಂಥ. ಇವತ್ತಿಗೂ ಕೂಡ ಭಾರತ ದೇಶದ ಒಟ್ಟಂದದ ಐಕ್ಯವನ್ನು, ಸುಭದ್ರತೆಯನ್ನು, ಸಾಮರಸ್ಯವನ್ನು ಕಾಪಾಡುವುದು ಕೇಂದ್ರ ಸರ್ಕಾರದ ದೃಷ್ಟಿಯಾಗಿರಬೇಕು. ಅದು ಬಹಳ ಗಟ್ಟಿಯಾಗಿರಬೇಕು. ಪ್ರಾದೇಶಿಕವಾದ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಏನಿವೆ, ಜಿಲ್ಲಾ ಕೇಂದ್ರಗಳು ಮತ್ತೊಂದು, ಅವುಗಳ ಪ್ರಾದೇಶಿಕವಾದ ಆಸಕ್ತಿಗಳನ್ನು, ರೀಜನಲ್ ಇಂಟ್ರೆಸ್ಟನ್ನು ಕಾಪಾಡಿಕೊಂಡ್ರೂ ಅವು ಸೆಂಟ್ರಲ್ ಇಂಟ್ರೆಸ್ಟ್ ಅಂತೀವಲ್ಲ, ಪ್ಯಾನ್ ಇಂಡಿಯನ್ ಇಂಟ್ರೆಸ್ಟ್ ಅಂತೀವಲ್ಲ, ಅದಕ್ಕೆಂದು ಧಕ್ಕೆ ತರಬಾರದು ಅಂತ. ಆ ರೀತಿಯಲ್ಲೇ ಅಂದರೆ ತತ್ವ ವೃತ್ತಿ, ಅದರ ಪ್ರಯೋಗ ಪ್ರವೃತ್ತಿ ಅಂತ. ಫಿಲಾಸಫಿ ಈಸ್ ವೃತ್ತಿ, ವೈಲ್ ಅಪ್ಲಿಕೇಶನ್ ಈಸ್ ಪ್ರವೃತ್ತಿ ಅನ್ನುವಂಥದ್ದನ್ನು ನಾನು ನೆನ್ನೆಯೇ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಆದರೆ ಇವೆಲ್ಲಕ್ಕೂ ಒಂದು ಪೌರಾಣಿಕವಾದ ಕಥೆಯನ್ನು ಕೊಡ್ತಾನೆ ಭರತ. ಅದು 20ನೇ ಅಧ್ಯಾಯದಲ್ಲಿ ಉಂಟು. ನೋಡಿ, ವೃತ್ತಿ ಅನ್ನೋದಕ್ಕೆ ಯಾವ ಒಂದು ಸೀರಿಯಸ್ ಆದ ವರ್ತನೆ ಉಂಟೋ, ಲೋಕದಲ್ಲಿ ಅಭಿನಯ ಪದ ಬಳಸಿದರೆ ಅದು ಗೇಲಿಯಾಗಿರುತ್ತೆ. ಅಯ್ಯೋ ಅವನು ಮಾಡೋದೆಲ್ಲ ಬರೀ ಅಭಿನಯ ಅಷ್ಟೇ, ನಿಜವಾದದ್ದಲ್ಲ ಅಂತ. ಅಂದರೆ ಅದು ಕಲೆಗೆ ಸಂಬಂಧಪಟ್ಟಿದ್ದು. ಕಲೆಗೆ ಸಂಬಂಧಪಟ್ಟದ್ದನ್ನು ನಿಜ ಜೀವನದಲ್ಲಿ ಮಾಡಿದ್ರೆ ಅದು ನಟನೆ, ಬೂಟಾಟಿಕೆ, ವಂಚನೆ ಆಗುತ್ತದೆ. ಅವನು ದೊಡ್ಡ ಆ್ಯಕ್ಟ್ರಪ್ಪ ಅಂತಂದರೆ ಅದೊಂದು ಗೇಲಿ ಅಂತ ಆಗುತ್ತದೆ. ಅವನು ಮಹಾ ಕಲಾವಿದ, ರಂಗಸ್ಥಳಕ್ಕೆ ಸಂಬಂಧಪಟ್ಟಂತೆ, ತೆರೆಗೆ ಸಂಬಂಧಪಟ್ಟಂತೆ ಅಂದರೆ ದೊಡ್ಡದಾಗುತ್ತದೆ. ಹೀಗಾಗಿ ಅಭಿನಯ ಅನ್ನುವ ಪದ ಶುದ್ಧವಾಗಿ ಕಲಾ ಮಾಧ್ಯಮದಲ್ಲಿ, ಕಲೆಯ ಚೌಕಟ್ಟಿನಲ್ಲಿ ಉಳ್ಕೊಳ್ತು. ಆದರೆ ವೃತ್ತಿ ಇತ್ತ ಕಡೆ ಕಲೆಗೂ ಬಂತು, ಲೋಕದಲ್ಲೂ ಇದೆ. ಆದರೆ ತುಂಬ ಜನಕ್ಕೆ ಕಲೆಯಲ್ಲಿ ಈ ಪದ ಇದೆ ಅಂತ ಗೊತ್ತಿಲ್ಲ, ಲೋಕದಲ್ಲಿ ಇದೆ ಅಷ್ಟೇ ಅಂತ ಅಂದುಕೊಂಡಿದ್ದಾರೆ. ಶಾಸ್ತ್ರ ನಮಗೆ ಅತ್ಯಂತ ಪ್ರಾಚೀನವಾದದ್ದು. ಆ ಬಗೆಯ ಶಾಸ್ತ್ರಗಳನ್ನು ನೋಡುವಾಗ ಬೇರೆ ಬೇರೆಯಾದ ತಿಳಿವಿರಬೇಕಾಗುತ್ತೆ, ಬೇರೆ ಬೇರೆಯಾದ ರೀತಿಯ ನೋಟ, ವೈಶಾಲ್ಯ, ಅಂತರ್ದೃಷ್ಟಿ ಎಲ್ಲ ಬೇಕಾಗುತ್ತದೆ. ಅದನ್ನು ಮತ್ತೆ ಹೇಳ್ತಾನೆ ಇದ್ದೀನಿ. ಇನ್ನು ಈ ಕಥೆಗೆ ಬಂದರೆ 20ನೇ ಅಧ್ಯಾಯದಲ್ಲಿ ಒಂದು ಕಥೆ ಇದೆ. ಅದು ಬೇರೆ ಪುರಾಣಗಳಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಹಿಂದೆ ಮಧುಕೈಟಭ ಸಂಹಾರ ಮಾಡೋದಕ್ಕೆ ಮಹಾವಿಷ್ಣು ಬಳಸಿದ ಕ್ರಮಗಳನ್ನು ವೃತ್ತಿಯ ಮೂಲ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿರುವಂತೆ ಜಗತ್ತೆಲ್ಲ ಪ್ರಳಯ ಕಾಲದಲ್ಲಿ ಏಕಾಂಡವಾದ ಸಮುದ್ರವಾಗಿ, ಆ ಸಮುದ್ರದ ಮೇಲೆ ಅವನು ಆದಿಶೇಷನ ಶಯ್ಯೆಯ ಮೇಲೆ ಮಲಗಿದ್ದ ಪರಮಾತ್ಮ.
ಕೆಲವು ಕಡೆ ವಟಪತ್ರಶಾಹಿಯಾಗಿ ಮಲಗಿದ್ದಂಥ ಆ ಸಂದರ್ಭದಲ್ಲಿ ಅವನ ನಾಭಿಕಮಲದಿಂದ ಎದ್ದು ಬಂದವನು ಬ್ರಹ್ಮ. ಆ ಬ್ರಹ್ಮನನ್ನು ಕೆಣಕೋದಿಕ್ಕೆ ಅಂತ ಮಧುಕೈಟಭ ರಾಕ್ಷಸರು ಬರ್ತಾರೆ. ವಿಷ್ಣುವಿನ ಕಿವಿಗಳಿಂದ ಹುಟ್ಟಿದವರು ಅವರು ಅಂತ ಒಂದು ಕಥೆಯಾಗಿ ಬರುತ್ತದೆ. ಏಕಾರ್ಣವಂ ಜಗತ್ಕೃತ್ವ ಭಗವಾನ್ ಅಚ್ಯುತೋ ಯದ ಶೇತೇಸ್ವ ನಾಗಪರ್ಯಂಕೆ ಲೋಕಾನ್ ಸಂಕ್ಷಿಪ್ಯ ಮಾಯೆಯ ಅಥ ವೀರ್ಯ ಬಲೋನ್ಮತ್ತ ವಸುರೋ ಮಧುಕೈಟಭೌ ತರ್ಜಯಾಮಾಸುತುರ್ದೈವಂ ತರಸ ಯುದ್ಧಕಾಂಕ್ಷೆಯ. ಆಗ ಅವರು ಯುದ್ಧಕ್ಕೆ ಕರೆದಾಗ ಬ್ರಹ್ಮ ಆಗೋಲ್ಲ ಅಂತಾನೆ. ಆ ವಿವರವನ್ನು ಇಲ್ಲಿ ನಾಟ್ಯಶಾಸ್ತ್ರದಲ್ಲಿ ಮಹರ್ಷಿ ಕೊಡಲ್ಲ, ಆದರೆ ಬೇರೆ ಪುರಾಣಗಳಲ್ಲಿ ಕಾಣಿಸುತ್ತದೆ. ಆಗ ವಿಷ್ಣುವೇ ತಾನು ಯುದ್ಧಕ್ಕೆ ಬರ್ತಾನೆ. ಆಮೇಲೆ ಬೇರೆ ಬೇರೆ ಕ್ರಮದಲ್ಲಿ ಅವರ ಜೊತೆಗೆ ಯುದ್ಧ ಮಾಡ್ತಾನೆ. ಮೊದಲು ಒಳ್ಳೆಯ ಮಾತಿನಿಂದ ಬೇಡಪ್ಪ ಯುದ್ಧ ಅಂತ ಹೇಳ್ತಾನೆ. ನಾನಾಧಿಕ್ಷೇಪ ವಚನೈ ಕಂಪಯಂತ ವಿಬೋಧಿಂ ತಯೋರ್ನಾನಾ ಪ್ರಕಾರಾಣಿ ವಚಾಂಸಿ ವದತೋಸ್ತದ ಶ್ರುತ್ವಾ ತ್ವಭಿಹಿತ ಮನಾಹ ದ್ರುಹಿಣೋ ವಾಕ್ಯಮಬ್ರವೀತ್ ಕಿಮಿದಂ ಭಾರತೀಯ ವೃತ್ತಿಂ ವಾಗ್ಭಿರೇವ ಪ್ರವರ್ತತೆ ಉತ್ತರೋತ್ತರ ಸಂಬಂಧ ನನ್ವಿಮೌ ನಿಧನಂ ನಯ. ಆಗ ಒಳ್ಳೆಯ ಮಾತನ್ನು ನಯ, ನಾಜೂಕು ಇತ್ಯಾದಿಗಳನ್ನು ಬಳಸಿಕೊಂಡು ಸಾಮೋಪಾಯದಿಂದ ಅವನು ಹೇಳ್ತಾನೆ. ಅವ್ರು ಕೇಳೋದಿಲ್ಲ. ಆಗ ಬ್ರಹ್ಮ ಹೇಳ್ತಾನೆ, ನಾಭಿಕಮಲದಲ್ಲಿರೋ ಬ್ರಹ್ಮ, ನಾರಾಯಣ ಇವರು ಒಳ್ಳೆ ಮಾತಿಗೆ ಬಗ್ತಾರಾ, ನೀನು ಅವ್ರ ಜೊತೆಗೆ ಯುದ್ಧವೇ ಮಾಡಬೇಕು ಅಂತನ್ನುವುದನ್ನು. ಆಗ ಆಗಲಿ ಅಂತ ಯುದ್ಧ ಮಾಡ್ತಾನೆ. ಹೀಗೆ ಒಳ್ಳೆಯ ಮಾತನ್ನು ಹೇಳಿ ಮಾತನ್ನೇ ಬಳಸಿಕೊಂಡಂಥ ಕ್ರಮ ಇದೆಯಲ್ಲ, ಅದು ಭಾರತೀಯ ವೃತ್ತಿಗೆ ಮೂಲವಾಯಿತು ಅಂತ. ಆಮೇಲೆ ಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಆ ಸಂದರ್ಭದಲ್ಲಿ ವದತಾಂ ವಾಕ್ಯಭೂಯಿಷ್ಠ ಭಾರತೀಯಂ ಭವಿಷ್ಯತಿ ಅಂತ ಇದು ಭಾರತೀಯ ವೃತ್ತಿ ಆಗುತ್ತದೆ. ಅದಾದಮೇಲೆ ತಸ್ಮಾದೇತೋ ನಿಹಮ್ಯದ್ಯ ಇತಿ ಉವಾಚ ವಚನಂ ಹರಿಹಿ. ಆಮೇಲೆ ಶುದ್ಧೈರವಿಕೃತೈರಂಗೈ ಸಾಂಗಹಾರೈಸ್ತದ ಭೃಶಂ ಯೋಧಯಾ ಮಾಸತುರ್ದೈತ್ಯೋ ಯುದ್ಧ ಮಾರ್ಗ ವಿಶಾರದವು. ಅವರು ಆರಂಭ ಮಾಡ್ತಾರೆ. ಇಲ್ಲಿ ನೋಡಿ, ಅಂಗಹಾರ ಇತ್ಯಾದಿ ಟೆಕ್ನಿಕಲ್ ಆದ ನಾಟ್ಯದ ಪದಗಳು ಬಂದಿವೆ. ಅಂಗಹಾರ ಅಂದರೆ ಕರ್ಣಗಳ ಒಂದು ಮಾಲಿಕೆ, ಕರ್ಣಗಳನ್ನು ಒಂದು ಪದ್ಧತಿಯಲ್ಲಿ ಮಾಡತಕ್ಕಂಥದ್ದು. ರಾಘವನ್ನವರ ಒಂದು ದೊಡ್ಡ ಲೇಖನವನ್ನು ನಿನ್ನೆ ಕೂಡ ನಾನು ಸ್ಮರಣೆ ಮಾಡಿದೆ. ಅದು ವೃತ್ತಿ ಯಾವ ರೀತಿಯಲ್ಲಿ ಬಂತು ಅಂತ, ಪ್ರಾಚೀನ ಭಾರತದ 4 ಬುಡಕಟ್ಟುಗಳ ಯುದ್ಧತಂತ್ರಗಳಾಗಿ ಬಂತು ಅಂತ ಅದನ್ನು ನಾನು ವಿವರಿಸಿದ್ದೀನಿ. ಮತ್ತು ನನ್ನ ಲೇಖನ ಕಲಾ ಕೌತುಕದಲ್ಲಿ ರಣರಂಗದಿಂದ ರಸರಂಗದತ್ತ ಅಂತ ಅದರೊಳಗೂ ನೋಡಬಹುದು ಅಂತ ಕೂಡ ಹೇಳಿದ್ದೆ. ಅದನ್ನು ನಾವೆಲ್ಲಿ ಜ್ಞಾಪಿಸಿಕೊಳ್ಬೇಕು. ಹಾಗೆ ಯುದ್ಧಕ್ಕೆ ಆರಂಭ ಮಾಡ್ತಾನೆ. ಆಮೇಲೆ ಅವರಿಬ್ಬರು ಯಥೇಷ್ಟವಾಗಿ ಯುದ್ಧ ಮಾಡೋದಕ್ಕೆ ತೊಡಗ್ತಾರೆ. ಆ ಯುದ್ಧದ ಆರ್ಭಟ ಏನಿದೆ, ಸಂಭ್ರಂಭಾವೇಗ ಬಹುಲೈಹಿ ನಾನಾ ಚಾರಿ ಸಮುತ್ಥಿತೈಹಿ. ಚಾರಿ ಅಂತಂದರೆ ಅದು ಕರ್ಣದ ಒಂದು ಭಾಗ. ಸೊಂಟದಿಂದ ಕೆಳಗಿನ ಶರೀರದ ಚಲನೆ ಭೂಮಿಗೆ ಸ್ವಲ್ಪ ಅಂಟಿಕೊಂಡು ಭೂಮಿಯಿಂದ ಸ್ವಲ್ಪ ದೂರಾಗಿ ಒಟ್ಟು 16 ಬಗೆ, ಅಂದರೆ 32 ಬಗೆ ಇರಬಹುದು ಅಂತ ಭರತ ಹೇಳ್ತಾನೆ. ಒಂದು ಕಾಲು ಸದಾ ನೆಲದ ಮೇಲಿಂದ ಇರತಕ್ಕಂಥ ಬಗೆಯ ಚಲನೆ, ಅದು ಆಕಾಶಚಾರಿ. 2 ಕಾಲುಗಳು ಬಳುಮಟ್ಟಿಗೆ ಭೂಮಿ ಮೇಲೆ ಇರತಕ್ಕಂಥದ್ದು ಭೂಮಿಚಾರಿ ಅಂತ. ಈ ಚಾರಿಗಳೆಲ್ಲ ಯುದ್ಧದಲ್ಲಿಯೂ ಬಳಕೆ ಇದೆ, ಅಲ್ಲಿಂದ ನೋಡಿ ನಾಟ್ಯದಲ್ಲೂ ಬಳಕೆಯಲ್ಲಿದೆ. ಮಾರ್ಷಲ್ ಆರ್ಟ್ ತರಹ ಅಂತಲೂ ಹೇಳಬಹುದು. ಹಾಗೆ ಅವನು ವಿಚಿತ್ರವಾದ ಗತಿಗಳಿಂದ, ಔದ್ಧತ್ಯದಿಂದ ಯುದ್ಧ ಮಾಡ್ತಾ ಇದ್ದ. ಹಾಗೆ ಯುದ್ಧ ಮಾಡ್ತಾ ಇದ್ದಾಗ ಯುದ್ಧದ ಒಂದು ಕ್ರಮದಲ್ಲಿ ಹುಟ್ಟಿದ್ದು ಆರಭಟಿ ಅಂತ ಆಯಿತು. ಅದಾದ ಮೇಲೆ ಅವನ ತಲೆಗೂದಲು ಸ್ವಲ್ಪ ಶಿಥಿಲವಾಯಿತು. ಅದನ್ನು ತುಂಬ ಅಚ್ಚುಕಟ್ಟಾಗಿ ಗಂಟು ಹಾಕ್ಕೊಳ್ತಾನೆ. ಹಾಗೆ ಗಂಟು ಹಾಕಿಕೊಂಡ ಕ್ರಮ ಲಾಲಿತ್ಯ, ಅದು ಕೈಶಿಕಿ ಅಂತ. ಕೇಶ ಸಂಬಂಧಿನಿ ಇಯಂ ವೃತ್ತಿ ಕೈಶಿಕಿ ಅಂತ. ತಲೆಗೂದಲು ಬಿಚ್ಚೋಯ್ತು, ಗಂಟು ಹಾಕ್ಕೊಂಡ. ಗಂಟು ಹಾಕ್ಕೊಳ್ಳೋದ್ರೊಳಗೆ ಒಂದು ವಿಲಾಸ, ಕೇಶಬಂಧ ಅಂತ ಒಂದು ನೃತ್ಯಹಸ್ತ ಇದೆ. 30 ನೃತ್ಯಹಸ್ತಗಳಲ್ಲಿ ಒಂದು ಕೇಶಬಂಧ ನೃತ್ಯಹಸ್ತ ಅಂತ ಕಟ್ಟಿಕೊಳ್ತಾನೆ. ಆಮೇಲೆ ತನ್ನ ಶಕ್ತಿ ಸರ್ವಸ್ವವನ್ನು, ತನ್ನ ಆತ್ಮಬಲವನ್ನು ಬಳಸಿ ಅವ್ರನ್ನ ಕೊಲ್ತಾನೆ. ಅದು ಸಾತ್ವತಿ ವೃತ್ತಿ ಅಂತಾಯಿತು. ಸತ್ವ ಅಂದರೆ ನಮ್ಮೊಳಗಿನ ಆತ್ಮಶಕ್ತಿ, ಅದನ್ನು ಬಳಸಿಕೊಂಡು ಮಾಡಿದ ಯುದ್ಧ ಸಾತ್ವತಿ ಅಂತ ಆಯಿತು ಅಂತ. ಹೀಗೆ ಒಟ್ಟು 4 ವೃತ್ತಿಗಳ ಹುಟ್ಟನ್ನು, ಅದನ್ನು ಇಲ್ಲಿ 4 ವೇದಗಳಿಗೂ ಸಮೀಕರಣ ಮಾಡಿದ್ದಾರೆ. ಋಗ್ವೇದದಿಂದ ಭಾರತಿ, ಯಜುರ್ವೇದದಿಂದ ಸಾತ್ವತಿ, ಸಾಮವೇದದಿಂದ ಕೈಶಿಕಿ, ಅಥರ್ವವೇದದಿಂದ ಆರಭಟಿ ಅಂತ. ಈ ವೇದಗಳ ಸ್ವಭಾವವೂ ಇದಕ್ಕೆ ಒಂದು ಸ್ವಲ್ಪ ಕಾರಣ. ಋಗ್ವೇದದ ಮಂತ್ರಗಳೇ ಹೆಚ್ಚಾಗಿ ಯಜುರ್ವೇದದಲ್ಲಿ ಮತ್ತು ಒಂದು ಸುಮಾರು 90% ಅಂತ ಹೇಳುವಂಥದ್ದು ಸಾಮವೇದದಲ್ಲಿ ಕೂಡ ಬರ್ತದೆ. ಆ ಕಾರಣದಿಂದ ಋಗ್ವೇದ ಸಾಹಿತ್ಯ ಬಹುಲ, ವಾಗ್ಬಹುಲ.
ಆ ಕಾರಣದಿಂದಲೇ ಅದು ಭಾರತೀಯ ವೃತ್ತಿ ಅಂತ. ಇನ್ನು ಯಜುರ್ವೇದದಲ್ಲಿ ಸತ್ವ ಪ್ರಧಾನವಾದದ್ದು, ಆ ಕಾರಣದಿಂದ ಸಾತ್ವತಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ವೇದಗಳಲ್ಲೂ ಉಂಟು, ಇಲ್ಲಿ ಹಾಗೆ ತಗೊಂಡಿದ್ದಾರೆ. ಇನ್ನು ಸಾಮವೇದದಲ್ಲಿ ಗಾನ ಇರೋದ್ರಿಂದ ವನಪು ವಯ್ಯಾರ, ಆ ಕಾರಣದಿಂದ ಕೈಶಿಕಿ ಅಂತಂದರು. ಅಥರ್ವ ವೇದದಲ್ಲಿ ಮಿಕ್ಕೆಲ್ಲ ವೇದಗಳಿಗಿಂತ ಹೆಚ್ಚು ಮಾನವನ ಹಸಿಯಾದ ಭಾವಗಳ ವ್ಯಕ್ತೀಕರಣ ಉಂಟು. ಅಲ್ಲಿ ಆರೋಗ್ಯವನ್ನು ಪಡೆಯುವುದು ಹೇಗೆ ಅನ್ನೋದರಿಂದ ಮೊದಲುಗೊಂಡು ಮಾಟ ಮಾಡುವುದು ಹೇಗೆ, ನಮಗೆ ಇಷ್ಟ ಇರತಕ್ಕಂಥ ಕೆಲಸವನ್ನು ಮತ್ತಾರು ಅಡ್ಡಿ ಮಾಡಿದ್ರೆ ಅದನ್ನು ಪರಿಹರಿಸೋದು ಹೇಗೆ, ನಮಗೆ ಯಾರನ್ನೋ ಒಬ್ಬರನ್ನು ನಮ್ಮ ವಶದಲ್ಲಿ ಇಟ್ಕೊಳ್ಬೇಕು, ನಾವು ಹೇಳದಂತೆ ಕೇಳುವಂತೆ ಮಾಡಬೇಕು ಅಂತನ್ನುವ ವಶೀಕರಣ ಮಂತ್ರ ಇತ್ಯಾದಿಗಳು ಹೀಗೆಲ್ಲ ಉಂಟು. ಅದು ಎಲ್ಲಿವರೆಗೆ ಅಂತಂದರೆ, ಒಬ್ಬ ಪ್ರಣಯಿ ತನ್ನ ಪ್ರಣಯಿನಿಯ ಮನೆಗೆ ಹೋಗುವಾಗ ಆ ಮನೆಯಲ್ಲಿ ಎಲ್ಲರೂ ಮಲಗಿರಬೇಕು, ಮನೆಯ ನಾಯಿ ಕೂಡ ಮಲಗಿರಬೇಕು, ಆ ರೀತಿ ಮಾಡ್ತಕ್ಕಂಥ ಮಂತ್ರಗಳು ಅಂತೆಲ್ಲ ಉಂಟು. ಈ ಕಾಲದ ಪ್ರಾಸ್ಪೆಕ್ಟಿವ್ ರೊಮ್ಯಾಂಟಿಕ್ ಪೀಪಲ್ ಬೇಕಾದರೆ ಬಳಸ್ಕೊಳ್ಳಬಹುದೇನೋ. ಫಲ ಎತ್ತ, ಅದು ಫಲ ದೈವ ಎತ್ತವಾದದ್ದು. ಅಂದರೆ ಈ ಥರದ್ದೆಲ್ಲ ಇರೋದರಿಂದ ಅದು ಆರಭಟಿ, ಅಂದರೆ ಆರ್ಭಟದ ರಭಸದ ಒಂದು ವೇದ ಅಂತ ಮಾಡಿತು. ನಾಟ್ಯ ವೇದವನ್ನೇ ಸೃಷ್ಟಿ ಮಾಡುವಾಗ ಬ್ರಹ್ಮ ಪಾಠ್ಯಂ ಜಗ್ರಾಹ ಋಗ್ವೇದಾತ್ ಅಂತ ಅದರ ಸಾಹಿತ್ಯ ಭಾಗವನ್ನು ಋಗ್ವೇದದಿಂದ ತೆಗೆದುಕೊಂಡ. ಆಮೇಲೆ ಆಂಗಿಕಾಭಿನಯವನ್ನು ಯಜುರ್ವೇದದಿಂದ ತೆಗೆದುಕೊಂಡ. ಯಾಕೆಂದರೆ ಯಜುರ್ವೇದದಲ್ಲಿ ಚಟುವಟಿಕೆ ಎಲ್ಲ ಹೆಚ್ಚು ಯಜ್ಞ ಕೇಂದ್ರಿತವಾದದ್ದು ಯಜುರ್ವೇದ. ಗಾನ ಸಾಮವೇದದಿಂದ, ಸಾಮಭ್ಯೋ ಗಾನಮೇವಚ ಅಂತ, ಮತ್ತು ರಸವನ್ನು ಅಥರ್ವದಿಂದ ತೆಗೆದುಕೊಂಡಿದ್ದು ಅಂತ ಅಲ್ಲಿ ಬರುತ್ತದೆ. ಹಾಗೆ ನೋಡಿದಾಗ ಇಲ್ಲಿ ಸಾತ್ವತಿ ವೃತ್ತಿ ಅಥರ್ವ ವೇದ ಆಗಬೇಕಾಗುತ್ತದೆ, ಆಮೇಲೆ ಆರಭಟಿ ವೃತ್ತಿ ಯಜುರ್ವೇದ ಆಗಬೇಕಾಗುತ್ತದೆ. ಕೆಲವೊಮ್ಮೆ ಹೀಗೆ ವ್ಯತ್ಯಾಸ ಆಗುವುದುಂಟು. ಇದನ್ನು ಅಕ್ಷರಾರ್ಥದಲ್ಲಿ ನೋಡುವುದು ಅಂತಲ್ಲ, ತತ್ವ ಪ್ರಧಾನವಾಗಿ ಕಾಣಬೇಕಾದದ್ದು ಅನ್ನೋದಕ್ಕೆ ನಾನು ಹೇಳಿದೆ. ಯಾಕೆಂದರೆ ಈ ಥರದ ಶಾಸ್ತ್ರಗಳಲ್ಲಿ ಅಕ್ಷರದಲ್ಲಿ ಮ್ಯಾಚ್ ಮಾಡೋಕ್ಕೆ ಹೋದರೆ ಆ ವ್ಯಾಖ್ಯಾನ ಅಪಹಾಸ್ಯಾಸ್ಪದವಾಗುತ್ತದೆ. ಅಲ್ಲಿ ಇರುವಂಥ ಓರೆ ಕೋರೆಗಳನ್ನು ಒಂದು ದೃಷ್ಟಿಯಿಂದ ನೋಡಿದರೆ ಸರಿ, 90 ಭಾಗ ಸರಿಯಾಗಿದೆ, ಅದಕ್ಕೆ ಒಪ್ಪಿಕೊಳ್ಳಬೇಕು ಅಂತನ್ನುವುದನ್ನು ನಾವು ಗಮನದಲ್ಲಿ ತಂದುಕೊಂಡ್ರೆ ಸರಿಯಾಗುತ್ತದೆ. ಹಾಗೆ ಈ 4 ವೃತ್ತಿಗಳು ಬಂದವು ಅಂತ. ಆಮೇಲೆ ಆ 4 ವೃತ್ತಿಗಳು 4 ವೇದಗಳ ಜೊತೆಗೆ ಸೇರಿ ಹೋಗಿ ಬ್ರಹ್ಮನ ಜೊತೆಯಲ್ಲಿಯೇ ಇದ್ದವು. ನಾಟ್ಯಶಾಸ್ತ್ರವನ್ನು ಹೊರಗೆ ತರುವಾಗ ಅವು ಹೊರಗೆ ಬಂತು ಅಂತನ್ನುವ ಮಾತು ಕೂಡ ನಾಟ್ಯಶಾಸ್ತ್ರದಲ್ಲೇ ಇದೆ. ಋಗ್ವೇದಾತ್ ಭಾರತೀ ಕ್ಷಿಪ್ತ, ಯಜುರ್ವೇದಾಚ್ಚ ಸಾತ್ವತಿ, ಕೈಶಿಕಿ ಸಾಮವೇದಾಚ್ಚ ಶೇಷಾಚ ಅಥರ್ವಣಾದಪಿ ಅಂತ ಮತ್ತೆ ವಿಸ್ತರಿಸಿ ಅದನ್ನು ಭರತ ಮುನಿ ಹೇಳ್ತಾನೆ. ಆಮೇಲೆ ಯಾ ವಾಕ್ಪ್ರಧಾನ ಪರುಷ ಪ್ರಯೋಜ್ಯ ಸ್ತ್ರೀವರ್ಜಿತ ಸಂಸ್ಕೃತ ಪಾಠ್ಯಯುಕ್ತ ಸ್ವನಾಮಧೇಯೈರ್ಭರತೈಃ ಪ್ರಯುಕ್ತ ಸಾ ಭಾರತೀ ನಾಮ ಭವೇತ್ತು ವೃತ್ತಿ ಅಂತ ಸಂಸ್ಕೃತ ಭಾಷೆಯನ್ನೇ ಪ್ರಧಾನವಾಗಿ ಒಳಗೊಂಡದ್ದು ಆಗುತ್ತದೆ ಭಾರತೀಯ ವೃತ್ತಿ ಅಂತ ಒಂದು ಶ್ಲೋಕ. ಅದು ಒಂದು ಸ್ವಲ್ಪ ಮಟ್ಟಿಗೆ ಆ ಸಂದರ್ಭದಿಂದ ಸ್ವಲ್ಪ ಹೊರಚಾಗಿದೆ. ಎಲ್ಲ ಭಾಷೆಯೂ ಭಾರತೀಯ ವೃತ್ತಿಗೆ ಸಂಬಂಧಪಟ್ಟಂತು. ಆದರೆ ಸಂಸ್ಕೃತದ ಆಡು ರೂಪ ಆಗಿರ್ತಕ್ಕಂಥ ಆಡು ನುಡಿಯ ರೂಪ, ಅದು ಪ್ರಾಕೃತದ ಮಾಧುರ್ಯ ಹೆಚ್ಚು, ಗೇಯತ್ವ ಹೆಚ್ಚು. ಹಾಗಾಗಿ ಪ್ರಾಕೃತ ಕೈಶಿಕಿ ವೃತ್ತಿಗೆ ಹೆಚ್ಚು ಅನುಕೂಲವಾಗಿ ಬರುತ್ತದೆ ಎನ್ನುವ ವಿವರಣೆಯನ್ನು ಕೂಡ ನಾವು ನೋಡಬಹುದು. ಆರಭಟಿ ವೃತ್ತಿಯಲ್ಲಿ ಅಬ್ಬರ ಪುಸ್ತಾವಪಾತ ಪ್ಲುತಲಂಘಿತಾನಿ ಛೇದ್ಯಾನಿ ಮಾಯಾ ಕೃತಮಿಂದ್ರಜಾಲಂ ಚಿತ್ರಾಣಿ ಯುದ್ಧಾನಿ ಚ ಯತ್ರ ನಿತ್ಯಂ ತಾಂ ತಾದೃಶೀಂ ಆರಭಟೀಂ ವದಂತಿ. ವಿಸ್ಮಯ, ಅದ್ಭುತ, ಇಂದ್ರಜಾಲ, ಕಣ್ಣು ಕೋರೈಸ್ತಕ್ಕಂಥ ರಂಗಸ್ಥಳ ಸಜ್ಜಿಕೆಗಳು, ಬಟ್ಟೆ ಬರೆಗಳು, ಅಂದರೆ ಸ್ಪೆಕ್ಟ್ಯಾಕ್ಯುಲರ್ ಡಿಸೈನ್, ಕಾಸ್ಟ್ಯೂಮ್ಸ್, ಸೆಟ್ಸ್, ಪ್ರಾಪ್ಸ್, ಸ್ಪೆಷಲ್ ಎಫೆಕ್ಟ್ಸ್, ಗ್ರಾಫಿಕ್ಸ್ ಇವೆಲ್ಲ ಕೂಡ ಆರಭಟಿ ವೃತ್ತಿಗೆ ಬರುತ್ತೆ. ಈ ಕಾಲದ ಸಿನಿಮಾಗಳೆಲ್ಲ 90% ಆರಭಟಿ ವೃತ್ತಿ ಅಂತ ಅಂದುಕೊಳ್ಬಹುದು. ಹಾಗಲ್ಲದೆ ತುಂಬ ರೊಮ್ಯಾನ್ಸಸ್ ಅಂತ ಕರಿತೀವಲ್ಲ, ರೊಮ್ಯಾಂಟಿಕ್ ಆದಂಥದ್ದು, ಆ ರೀತಿಯಾದ ಕೋಮಲ ಮನೋಹರವಾದ ರೀತಿ ಅದು ಕೈಶಿಕಿ ವೃತ್ತಿ ಅಂತ ಆ ರೀತಿಯಾಗಿ ವಿಭಾಗ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಇದಿಷ್ಟು ಹಿನ್ನೆಲೆಯಲ್ಲಿ ಗಮನಿಸಿಕೊಂಡ್ರೆ ನಮಗೆ ಗೊತ್ತಾಗುತ್ತದೆ ವೃತ್ತಿಗಳನ್ನು ಭರತ ಹೇಗೆ ಹೇಳಿದ್ದಾನೆ ಅಂತ. ಅದಕ್ಕೊಂದು ಪೌರಾಣಿಕವಾದ ವೇದೋಪವಸ್ತಿಯ ರೀತಿಯ ಕ್ರಮವನ್ನು ಕೂಡ ಕೊಟ್ಟಿದ್ದಾನೆ. ಅದು ನಮಗೆ ಯುಕ್ತಿಯುಕ್ತ ಅನ್ನೋ ಥರವೇ ಅನಿಸುತ್ತದೆ. ಆಮೇಲೆ ಇನ್ನೊಂದಿಷ್ಟು ಅಂಶಗಳನ್ನು ಅಭಿನವಗುಪ್ತ, ನಾಟ್ಯಶಾಸ್ತ್ರಕ್ಕೆ ವ್ಯಾಖ್ಯಾನ ಬರೆದ ಮಹಾಪಂಡಿತ, ದೊಡ್ಡ ವಿದ್ವಾಂಸ, ಅವನು ತಂತ್ರ, ಆಗಮ, ವ್ಯಾಕರಣ, ನೃತ್ಯ, ಚಿತ್ರ, ವಾದ್ಯ, ಗೀತ ಮೊದಲಾದ ಎಲ್ಲ ವಿಷಯಗಳಲ್ಲೂ ಕೂಡ ಚೆನ್ನಾಗಿ ಪಳಗಿದಂಥವನು. ಅವನ ಕೌಶಲ
ಮತ್ತು ಅವನ ವಿದ್ವತ್ತೆಯ ಹರಹು ಎರಡು ತುಂಬ ದೊಡ್ಡದು. ಅವನ ಅಭಿನವ ಭಾರತೀಯ ವ್ಯಾಖ್ಯಾನದ ಕೆಲವೊಂದು ಹಿನ್ನೆಲೆಯಲ್ಲಿ ಕೂಡ ಇದನ್ನು ನಾವು ನೋಡಬಹುದು. ಅಲ್ಲಿ ಆ ಪ್ರಕಾರ ನಮಗೆ ಗೊತ್ತಾಗುತ್ತೆ. ಅವನು ಹೇಳ್ತಾನೆ, ಈ ಮನೋವಾಕ್ಕಾಯ ಅಂತ 3 ಕರಣಗಳು ಅಂತೀವಲ್ಲ, ಕರ್ಣತ್ರಯ ಅಂತ, ಆ 3 ಕರಣಗಳು, ಕರ್ಣತ್ರಯವೂ ಕೂಡ ಈ ವೃತ್ತಿ ಚತುಷ್ಟಯದಲ್ಲಿ ಇದೆ ಅಂತ ಹೇಳ್ತಾನೆ. ಅಂದರೆ ಸಾತ್ವತಿ ವೃತ್ತಿ ಮನಸ್ಸಿಗೆ, ಆತ್ಮಕ್ಕೆ, ಭಾವಕ್ಕೆ ಸಂಬಂಧಪಟ್ಟಿದ್ದು, ಅದು ಮನಸ್ಸಿನದು. ಭಾರತೀ ಮಾತಿಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಅದು ವಾಕ್ಕು. ಇನ್ನು ಕೈಶಿಕಿ, ಆರಭಟಿ ಇವೆರಡೂ ಕೂಡ ಕಾಯಕ್ಕೆ, ದೇಹಕ್ಕೆ ಸಂಬಂಧಪಟ್ಟದ್ದು ಅಂತ. ಸರಿ, ಮನೋವಾಕ್ಕಾಯ ಅನ್ನೋದಕ್ಕೆ 3 ಸಾಕಾಗ್ತಾ ಇತ್ತಲ್ಲ, 4 ಯಾತಕ್ಕೆ? ಎಲ್ಲಿಯೋ ಒಂದು ಸಮೀಕರಣ ಹೇಳಬೇಕು. ಜೊತೆಗೆ ನನಗನಿಸ್ತಕ್ಕಂಥ ಯುಕ್ತಿ ಏನಂದರೆ, ನಾಟ್ಯಶಾಸ್ತ್ರ ನಮಗೆ ತೋರಿಕೊಳ್ಳೋದು ನಾಟ್ಯವಾಗಿ, ನಟನೆಯಾಗಿ, ರಂಗಸ್ಥಳದಲ್ಲಿ, ತೆರೆಯ ಮೇಲೆ, ದೇಹದ ಮೂಲಕ. ಹಾಗಾಗಿ ನಾವು ಸೂಕ್ಷ್ಮವಾದ ಮಾತನ್ನು, ಸೂಕ್ಷ್ಮತರವಾದ ಮನೋವೃತ್ತಿಯನ್ನು ಸ್ಥೂಲವಾದ ದೇಹದ ಚರ್ಯೆಗಳ ಮೂಲಕ ಕಾಣ್ತೀವಿ. ಅದು ಕಾಣೋದ್ರಿಂದ ಅದನ್ನು 2 ಮಾಡಿರೋದು. ಸುಕುಮಾರವಾದ ರೀತಿ, ಉದ್ಧತವಾದ ರೀತಿ. ಸುಕುಮಾರವೇ ಕೈಶಿಕಿ, ಉದ್ಧತವೇ ಆರಭಟಿ ಅಂತ ಮಾಡಿದಿರಬೇಕು ಅಂತ ಗೊತ್ತಾಗುತ್ತದೆ. ಇದೇ ಮುಂದೆ ನಾವು ಲಾಸ್ಯ, ತಾಂಡವ ಅಂತನ್ನುವ 2 ಕ್ರಮದಲ್ಲಿ ನೋಡ್ತೀವಿ. ನಾಟ್ಯಶಾಸ್ತ್ರದಲ್ಲಿ ಲಾಸ್ಯ, ತಾಂಡವ ಅನ್ನುವ ಡಿಮಾರ್ಕೇಶನನ್ನು ಹೇಳೋದಿಲ್ಲ ಭರತ. ಆದರೆ ಸುಕುಮಾರ ಮತ್ತು ಉದ್ಧತ ಅನ್ನುವುದನ್ನು ಹೇಳ್ತಾನೆ. ತಾಂಡವ ಅನ್ನುವ ಪದವನ್ನು ನಾವು ಇವತ್ತು ತುಂಬ ಆರ್ಭಟದ ಎಕ್ಸೂಬರೆಂಟ್ ಡಾನ್ಸ್ ಅಂತೀವಲ್ಲ, ಅದಕ್ಕೆ ಬಳಸ್ತೀವಿ, ಶಿವತಾಂಡವ ಅಂತೀವಿ. ಆದರೆ ನಾಟ್ಯಶಾಸ್ತ್ರದ 4ನೇ ಅಧ್ಯಾಯದಲ್ಲಿ ತಾಂಡವ ಲಕ್ಷಣಾಧ್ಯಾಯ ಅಂತಲೇ ಅದನ್ನು ಕರೀತಾರೆ. ಅದರೊಳಗೆ 108 ಕರಣಗಳನ್ನು, 36 ಅಂಗಹಾರಗಳನ್ನು ಎಲ್ಲ ವರ್ಣಿಸ್ತಾನೆ ಭರತ. ಅದನ್ನೆಲ್ಲವನ್ನು ಶಿವನೇ ತನ್ನ ಸಂಧ್ಯಾ ನರ್ತನ ಕಾಲದಲ್ಲಿ ಆವಿಷ್ಕಾರ ಮಾಡಿದ್ದು, ಮತ್ತು ತಂಡು ಮುನಿಗೆ ಕಲಿಸಿದ್ದು, ಮತ್ತೆ ಭರತನ ಕೈಗೆ ಬಂದದ್ದು ಅಂತ ಗೊತ್ತಾಗುತ್ತದೆ. ಅಲ್ಲಿ ಎಲ್ಲ ಬಗೆಯದು ಉಂಟು. ಜೆಂಟಲ್ ಆ್ಯಂಡ್ ಅಗ್ರೆಸಿವ್, ಫೋರ್ಸ್ಫುಲ್ ಅಂತೀವಲ್ಲ, ಆ 2 ಸೋಬರ್ ಆ್ಯಂಡ್ ಎಕ್ಸೂಬರೆಂಟ್, 2 ಬಗೆಯ ಸುಕುಮಾರವಾದಂಥ ಮತ್ತು ಆರ್ಭಟದಿಂದ ಕೂಡಿದ್ದು, ಅಂದರೆ ಉದ್ಧತ ಅಂತೀವಲ್ಲ, ಆ ರೀತಿಯಾದದ್ದು. ಕನ್ನಡದಲ್ಲಿ ಉದ್ಧಟ ಅಂತ ಅದನ್ನು ಬೇರೆ ರೀತಿಯಲ್ಲಿ ತದ್ಭವೀಕರಿಸಿಕೊಂಡಿದ್ದಾರೆ. ವಸ್ತುತಃ ಅದು ಉದ್ಧತ. ಉತ್ ಹತ, ಕಾಲ ಮೇಲಕ್ಕೆತ್ತಿ ಅಪ್ಪಳಿಸ್ತಕ್ಕಂಥದ್ದು. ಉತ್ ಮೇಲಕ್ಕೆ, ಹತ ಅಂದರೆ ನೆಲಕ್ಕೆ ಒದೀತಕ್ಕಂಥದ್ದು, ಸ್ಟ್ಯಾಂಪಿಂಗ್ ಅಂತೀವಲ್ಲ, ಅದನ್ನು ಪಾದಹತಿ ಅಂತೆಲ್ಲ ಕರಿತೀವಿ. ಅದು ಉದ್ಧತ ಅಂತ ಹಾಗಾಗಿರ್ತಕ್ಕಂಥದ್ದು. ಆ ಪ್ರಕಾರಗಳು ಎಲ್ಲೆಲ್ಲಿಯೂ ಇದ್ದದ್ದೇನೆ. ಆ ಪದಗಳು ಮಾತ್ರ ಆಮೇಲೆ ಬಂದದ್ದು. ಲೋಕರೂಢಿನಲ್ಲಿ ಇವತ್ತು ಲಾಸ್ಯ ಅಂದರೆ ಗ್ರೇಸ್ಫುಲ್ ಡಾನ್ಸ್ ಅಂತ, ತಾಂಡವ ಅಂತಂದರೆ ಅಗ್ರೆಸಿವ್ ಡಾನ್ಸ್ ಅಂತ ಆಗಿದೆ. ಭರತ ಮುನಿ ಅದನ್ನು ಸುಕುಮಾರ ಮತ್ತು ಉದ್ಧತ ಅಂತ ಕರೀತಾನೆ. ಇನ್ನೂ ಒಂದು ರೂಪದಲ್ಲಿ ಕೂಡ ಹೇಳ್ತಾನೆ. ಅಂದರೆ ರಂಗಸ್ಥಳದ ಪ್ರಯೋಗಗಳು ಕೆಲವು ವಿದ್ಧ, ಅಂದರೆ ತುಂಬ ಮನಸ್ಸಿನ ಮೇಲೆ ಗಾಢವಾಗಿ ಪರಿಣಾಮ ಬೀರತಕ್ಕಂಥದ್ದು, ವೆರಿ ಸೀರಿಯಸ್ ಅಂತಕ್ಕಂಥದ್ದು. ಅವಿದ್ಧ ಅಂದರೆ ಅಷ್ಟಲ್ಲದ್ದು ಅಂತ. ಮತ್ತೂ ಒಂದು ಪರಿಭಾಷೆ ಇದೆ, ಆವಿದ್ಧ, ಆಸಮಂತಾತ್ ವಿದ್ಧ, ಇಂಟೆನ್ಸ್ಲಿ ಫೋರ್ಸ್ಫುಲ್ ಅಂತ. ಸುಕುಮಾರ, ಕೋಮಲವಾದದ್ದು ಅಂತ. ಹೀಗೆಲ್ಲ ಪರಿಭಾಷೆಗಳಿವೆ. ಒಂದನ್ನೇ ಇಷ್ಟು ಥರ ಎಲ್ಲ ಹೇಳಿದ್ದಾರಲ್ಲ ಅಂದರೆ ಕಾಲದಲ್ಲಿ ಬೆಳ್ಕೊಂಡು ಬಂದಿವೆ. ಆಮೇಲೆ ಅವನ್ನೆಲ್ಲ ಸೇರಿಸಿಕೊಂಡಾಗ ಅಷ್ಟಕ್ಕೂ ಅವಕಾಶ ಕೊಡಬೇಕಾಗುತ್ತೆ. 4 ಪಾರ್ಟಿಗಳಿಂದ MLAಗಳು MP ಗಳು ನಮ್ಮ ಪಾರ್ಟಿಗೆ ಬಂದಿದ್ದಾರೆ. ಅವರಿಗೆಲ್ಲ ಯಥೋಚಿತವಾದ ಜಾಗಗಳನ್ನು ಕೊಡಬೇಕು, ಯಥೋಚಿತವಾಗಿ ಪೋರ್ಟ್ಫೋಲಿಯೋ ಕಲ್ಪಿಸಬೇಕಾಗುತ್ತೆ. ಬೈ ಎಲೆಕ್ಷನ್ನಲ್ಲೂ ಅವ್ರಿಗೆ ಟಿಕೆಟ್ ಕೊಡಬೇಕಾಗುತ್ತೆ. ಎಲ್ಲರೂ ಒಂದೇ ಸರ್ತಿಗೆ ಟಿಕೆಟ್ ಇಲ್ಲ ಅಂತ ಕೈ ಎತ್ತೋಕ್ಕಾಗೋಲ್ಲ. ಈ ಥರದ್ದೆಲ್ಲ ಇರುತ್ತದೆ. ಏನೆಂದರೆ ನಮ್ಮ ಪ್ರಾಚೀನ ಶಾಸ್ತ್ರಗಳನ್ನು ಕುರಿತು, ಅವರ ಪ್ರವರ್ತಕರನ್ನು ಕುರಿತು, ಅದರ ಪ್ರವರ್ತಕರನ್ನು ಕುರಿತು ನಮಗೆ ತುಂಬ ಗೌರವ ಇರಬೇಕು. ಜೊತೆಗೆ ಅವರೂ ನಮ್ಮಂಥ ಮನುಷ್ಯರೇ ಅನ್ನುವಂಥ ವಾಸ್ತವದ ಅರಿವು ಇರಬೇಕು. ಪಾಶ್ಚಾತ್ಯರು ಏನು ಮಾಡ್ತಾರೆ, ತೀರಾ ಅವರು ಹಿಂದಿನವರಾಗಿದ್ದರಿಂದ ವಿಕಾಸವಾದ ಅನ್ನೋದು ನೇರವಾಗಿ ಹೋಗ್ತಾ ಇರೋದ್ರಿಂದ, ದ ಆರೋ ಆಫ್ ಪ್ರೋಗ್ರೆಷನ್ ಈಸ್ ಆಲ್ವೇಸ್ ಟುವರ್ಡ್ಸ್ ಅಸ್ ಅಂತ ಅನ್ನೋ ಕಾರಣದಿಂದ ಅವರಿಗೆ ಅಂಥ ಬುದ್ಧಿ ಇರಲಿಲ್ಲ ಅನ್ನೋದೊಂದು ಪೂರ್ವಗ್ರಹ ಇಟ್ಕೋತಾರೆ. ನಮ್ಮ ತೀರ ಮಡಿವಂತರು ಅವರು ಪರಿಪೂರ್ಣರಾಗಿದ್ದರು, ಅವರು ಪ್ರಶ್ನಾತೀತರಾದವರು ಅಂತನ್ನುವ ಪೂರ್ವಗ್ರಹ ಇಟ್ಕೊಳ್ತಾರೆ. ಹಾಗಲ್ಲ, ಅಲ್ಲಿ ಮೇಧಾವಿಗಳಿದ್ದರು. ಅಲ್ಲಿ ಅಷ್ಟೋ ಇಷ್ಟೋ ಜಾರುವಂಥ ಸಂದರ್ಭಗಳು ಇತ್ತು. ಅವರು ಮಾನವರು ಅನ್ನೋದನ್ನು ಒಪ್ಪಿಕೊಂಡಾಗ ಓರೆಕೋರೆಗಳಿಗೆ, ಲೋಪದೋಷಗಳಿಗೆ ಅವಕಾಶ ಇದೆ. ಆದರೆ ಅವರು ಮಹಾಮತಿಗಳಾಗಿದ್ದವರು. ಯಾವುದೇ ಕಾಲದಲ್ಲೂ ಶಾಸ್ತ್ರ ಪ್ರವರ್ತಕರು ಮಹಾಮೇಧಾವಿಗಳಾಗಿರ್ತಾರೆ. ಪ್ರತಿ ದಿವಸವೂ ದೊಡ್ಡ ವಿದ್ಯೆ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಎವ್ರಿ ಡೇ ವಿ ಕಾಂಟ್ ಹ್ಯಾವ್ ಗ್ರೇಟ್ ಇನ್ವೆನ್ಷನ್ಸ್ ಆ್ಯಂಡ್ ಗ್ರೇಟ್ ಆರ್ಟ್ ಬೀಯಿಂಗ್ ರಿಯಲೈಸ್ಡ್ ಆ್ಯಂಡ್ ಪರ್ಫಾರ್ಮ್ಡ್. ಅದು ಯಾವಾಗಲೂ ಆಗ ಈಗ ನಮ್ಮ ನೇಮಿಚಂದ್ರ ಹೇಳ್ತಾನಲ್ಲ, ಭುವನದ ಭಾಗ್ಯದಿನಕ್ಕುಂ ಅಂತ.
ಬೆಲೆಗೊಟ್ಟುತಾರ ಮಧುವಂ ಮಲಯಾನಿಲನಂ ಮನೋಜನಂ ಕೌಮುದಿಯಂ ಬೆಲೆಯಿಂದಕ್ಕುಮೆ ಕಾವ್ಯಂ. ಸುಮ್ಮನೆ ದುಡ್ಡು ಸುರಿದು ಬಿಟ್ಟರೆ ನಿನಗೆ ಕಾವ್ಯ ಸಿಗೋದಿಲ್ಲ, ದೊಡ್ಡ ಕೆಲಸ ಆಗೋದಿಲ್ಲ. ಅಲ್ಲಿ ಮಾಡುವವರು ಬೇಕಾಗುತ್ತಾರೆ. ಎಷ್ಟೋ ಬಾರಿ ದುಡ್ಡು ಕೊಡೋಕ್ಕೆ ಸಿದ್ಧ ಇದ್ದರೂ ಕೆಲವೊಮ್ಮೆ ಆಗುವಂಥದ್ದಲ್ಲ. ಅವನು ಅದಕ್ಕೆ ಒಂದು ಒಳ್ಳೆಯ ಮಾರ್ಮಿಕವಾದ ನಿದರ್ಶನ ಕೊಡ್ತಾನೆ. ಬೆಲೆಗೊಟ್ಟುತಾರ ಮಧುವಂ, ನೀನು ದುಡ್ಡು ಕೊಟ್ಟು ವಸಂತ ಋತು ಅಂತ ತಂದುಬಿಡು. ಮಲಯಾನಿಲನಂ, ಮಲಯ ಪರ್ವತದಿಂದ ಬೀಸಿ ಬರ್ತಕ್ಕಂಥ ತಂಗಾಳಿಯನ್ನು, ಮನೋಜನಂ ಮನ್ಮಥನನ್ನು, ಕೌಮುದಿಯಂ ಬೆಳದಿಂಗಳನ್ನು ನೀನು ಅಮಾವಾಸ್ಯೆ ದಿವಸ ತರೋಕ್ಕಾಗತ್ಯ? ಆಗುವಂಥದ್ದಲ್ಲ ಅಂತ. ಅಂದರೆ ಆಯಾ ಹೊತ್ತಿಗೆ ಆಯಾ ದೇಶ ಕಾಲ ಕರ್ತೃ ಸಮವಾಯ ವಿಶೇಷಕ್ಕೆ ನಾವು ಕಾಯಬೇಕಾಗುತ್ತದೆ. ಅದು ಎಲ್ಲ ಸೇರಿಕೊಂಡು ಆಗತಕ್ಕಂಥದ್ದು. ಒಬ್ಬರಿಬ್ಬರ ಪ್ರಯತ್ನದಿಂದ ಅಲ್ಲ, ಇಡೀ ಜಗತ್ತೇ ಅದಕ್ಕಾಗಿ ತಪಸ್ಸು ಮಾಡಬೇಕು ಅಂತ ನಾವು ಹೇಳಿದ್ರೆ ಇಟ್ಸ್ ಎ ಮೆಟಫಾರಿಕಲ್ ಟ್ರೂತ್ ಅಂತ ಅನಿಸುತ್ತದೆ. ಹಾಗಾಗಿ ನಾವು ಇದನ್ನು ಗಮನಿಸಿಕೊಂಡಾಗ ಈ ಥರದ ಎಷ್ಟೋ ಪರಿಭಾಷೆಗಳು ಬಂದಿರೋದ್ರೊಳಗೆ ಸಮನ್ವಯ ಮಾಡೋಕ್ಕೆ ಸಾಧ್ಯ. ಸಮನ್ವಯ ಯಾವತ್ತೂ ಶಾಬ್ದಿಕ ಸ್ತರದಲ್ಲಾಗಬಾರ್ದು, ಆರ್ಥಿಕ ಸ್ತರ ಅಂದರೆ ಫೈನಾನ್ಷಿಯಲ್ ಲೆವೆಲ್ ಅಂತಲ್ಲ, ಅರ್ಥ ಅಂದರೆ ಪರಮಾರ್ಥ, ಮಹಾ ತಾತ್ಪರ್ಯ ಅನ್ನುವ ಅರ್ಥದಲ್ಲಿ. ಅಂದರೆ ಸಮನ್ವಯವನ್ನು ನಾವು ತಾತ್ಪರ್ಯದಲ್ಲಿ ಮಾಡ್ಕೊಳ್ಬೇಕೇ ಹೊರತು, ಅಂದರೆ ಕಾಂಟೆಂಟ್ನಲ್ಲಿ ಮಾಡ್ಕೊಳ್ಬೇಕೇ ಹೊರತು ಫಾರ್ಮ್ನಲ್ಲಿ ಅಲ್ಲ. ಏಕೆಂದರೆ ರೂಪದಲ್ಲಿ ಸಮನ್ವಯ ಎಷ್ಟೋ ಬಾರಿ ಸಾಧ್ಯ ಇರೋಲ್ಲ. ನೋಡೋದಕ್ಕೆ ಮರದ ಕೊಂಬೆಗಳಲ್ಲೆಲ್ಲ ಏಕಸೂತ್ರತೆ ಇಲ್ಲ, ಒಂದೊಂದು ದಿಕ್ಕಿಗೆ ಹೋಗಿವೆ ಅಂತ. ಆದರೆ ನೀವು ಕಾಂಡಕ್ಕೆ ಬಂದಾಗ ಏಕಸೂತ್ರತೆ ಇದೆ ಅಂತ, ಆ ಕೇಂದ್ರ ವಸ್ತುವಿಗೆ ಬಂದಾಗ ಗೊತ್ತಾಗುತ್ತದೆ. ನಮ್ಮ ಶಾಸ್ತ್ರ ಸರ್ವಸ್ವದಲ್ಲೂ ಸಮನ್ವಯ ಅಂತಂದರೆ ಸರ್ವಂ ಖಲ್ವಿದಂ ಬ್ರಹ್ಮ, ಅಲ್ಲಿಗೆ ಬರುತ್ತದೆ. ಅದು ಮಹಾ ಸಮನ್ವಯ, ಮಹಾ ತಾತ್ಪರ್ಯ. ಆ ರೀತಿಯಾಗಿ ಹಿಡಿಯಬೇಕು. ನಾಟ್ಯಶಾಸ್ತ್ರವೂ ಸೇರಿದಂತೆ ಎಲ್ಲ ಶಾಸ್ತ್ರಗಳನ್ನು ನಾವು ನೋಡುವಾಗ ರೂಪ ಸಮನ್ವಯ ಮಾಡೋದಕ್ಕೆ ಹೋಗ್ತಾರೆ. ಎಷ್ಟೋ ಬಾರಿ ನಮ್ಮ ಮಧ್ಯಕಾಲದ ವ್ಯಾಖ್ಯಾತೃಗಳೆಲ್ಲ ಈ ಫಾರ್ಮ್ನಲ್ಲಿ ಹೊಂದಾಣಿಕೆ ಮಾಡೋದಕ್ಕೆ ಹೋಗ್ತಾರೆ. ಅದು ಆಗದೇ ಇರತಕ್ಕಂಥದ್ದು. ಸ್ನಾನ ಮಾಡಿ ನೀಗಬೇಕಾದ ಕೊಳೆಯನ್ನು ಸೆಂಟ್ ಹಚ್ಕೊಂಡಿದ್ದನು ಗಮ್ಮಂದುಕೊಂಡು ಸ್ನಾನದ ಕೊರತೆಯನ್ನು ತೀರಿಸ್ಕೋತೀನಿ ಅಂತ. ಇನ್ನೊಬ್ಬರಿಗೆ ದುರ್ವಾಸನೆ ಬರದೇ ಇರ್ಬೋದು, ಅವನಿಗೆ ಮಾತ್ರ ಮೈ ಕಡಿತಾನೇ ಇರುತ್ತೆ. ಆ ಬೆವರಂತೂ ಸೆಂಟಿನಿಂದ ಹೋಗೋಕ್ಕಾಗೋಲ್ಲ. ಹೀಗೆ ಸೂಪರ್ಫಿಷಿಯಲ್ ಆದಂಥ ಸಮನ್ವಯ ಆಭಾಸ. ಅರ್ಥದ ಪರಮಾರ್ಥದ ಕೇಂದ್ರ ದೃಷ್ಟಿಯಿಂದ ಸಮನ್ವಯ ಮಾಡಬೇಕಾಗುತ್ತದೆ. ಅದು ಅಲ್ಲಿಗೆ ಬರುತ್ತದೆ. ನಾನು ಹೇಳೋಕೆ ಹೊರಟಿದ್ದಿಲ್ಲ ಅರ್ಥದೃಷ್ಟಿಯ ಸಮನ್ವಯವೇ ಹೊರತು ಶಬ್ದದೃಷ್ಟಿಯ ಸಮನ್ವಯ ಅಲ್ಲ. ಅದರೊಳಗೂ ನಮ್ಮ ಕಾಲದ್ದಾದರೆ ನಾವು ಶಬ್ದದೃಷ್ಟಿಯಿಂದಲೂ ಒಂದಷ್ಟು ಸಮನ್ವಯ ಮಾಡ್ಬೋದು. ಯಾಕೆಂದರೆ ವಿ ಆರ್ ನಾಟ್ ಫಾರ್ ಅವೇ ಫ್ರಮ್ ದಿ ಹ್ಯಾಪನಿಂಗ್ಸ್ ಅರೌಂಡ್ ಅಸ್. ನಮ್ಮ ಕಾಲದಲ್ಲಿ ನಡೀತಾ ಇರೋದಕ್ಕೆ ನಮಗೆ ಗೊತ್ತಾಗುತ್ತೆ, ನಮಗೆ ಕಾಂಟೆಕ್ಸ್ಟ್ ಗೊತ್ತಿರುತ್ತದೆ, ಯಾವ ಪದಗಳನ್ನು ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತದೆ. ಆದರೆ ಯಾವುದೋ ದೇಶದ ಯಾವುದೋ ಕಾಲದ ಆ ಫಾರ್ಮ್ಸ್ಗೆ ನಾವು ಆ ಪದಗಳಿಗೆ ಸರಿಯಾದ ಅರ್ಥ ತಿಳ್ಕೊಳ್ಬೇಕು. ಕೆಲವೊಮ್ಮೆ ಈ ಕಾಲಕ್ಕೆ ಅದರ ಕರಪ್ಷನ್ಸ್ ಆಗಿರುತ್ತವೆ, ಅಥವಾ ಮಧ್ಯಕಾಲದಲ್ಲೇ ಆಗಿರುತ್ತವೆ, ಕೆಲವೊಮ್ಮೆ ಅಲ್ಲೇ ಆಗಿರುತ್ತವೆ. ಆದರೆ ಶಾಸ್ತ್ರ ಸದ್ಭಾವ ಅಂತೀವಲ್ಲ, ಅದು ದೊಡ್ಡ ಶಾಸ್ತ್ರಗಳಿಗೆ ಸರಿಯಾಗಿರುತ್ತೆ. ಅದನ್ನು ಇಟ್ಕೊಂಡು ನೋಡಬೇಕಾಗುತ್ತದೆ. ಈ ದೃಷ್ಟಿಯಿಂದಲೇ ವಿದ್ಧ ಅವಿದ್ಧ, ಸುಕುಮಾರ, ಲಾಸ್ಯ, ತಾಂಡವ ಈ ಥರದ್ದೆಲ್ಲ ಪದಗಳಿಗೂ ಕೂಡ ಸಮನ್ವಯವನ್ನು ನಾವು ಮಾಡಿಕೊಳ್ಬೇಕಾಗುತ್ತದೆ. ಮತ್ತು ಭರತ ಮುನಿ ಮಹಾಪ್ರತಿಭಾಶಾಲಿ, ಮಹಾಜ್ಞಾನಿ, ಅದರೊಳಗೆ ಸಂದೇಹ ಇಲ್ಲ. ಇದನ್ನು ನಾವು ಮೊದಲಿಗೆ ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಳೋದಕ್ಕೆ ಕಷ್ಟವಾದರೆ ಪೂರ್ತಿ ಗ್ರಂಥ ನೋಡಿದ ಮೇಲೆ ನಮ್ಮ ಮನಸ್ಸು ಮುನಿಸಿಲ್ಲದೆ ಎಲ್ಲ ರೀತಿಯಿಂದಲೂ ಆತ ದೊಡ್ಡ ವ್ಯಕ್ತಿ ಅಂತ ಅನ್ನೋದನ್ನು ಒಪ್ಕೊಳ್ತೀವಿ. ಆ ದೊಡ್ಡತನವನ್ನೇ ಋಷಿತ್ವ ಅಂತ ಗೌರವಿಸ್ತೀವಿ ಕೂಡ. ಆಮೇಲೆ ಮತ್ತೊಂದು ಅಂಶವನ್ನು ಅಭಿನವ್ ಗುಪ್ತ ಹೇಳ್ತಾರೆ. ಏನಂದರೆ, ಅದು ಮಧುಕೈಟಭ ಸಂಹಾರ ಕಾಲದಲ್ಲಿ ಆ ಮಹಾವಿಷ್ಣು ಭಾವೋದ್ರೇಕಕ್ಕಾಗಿ ಹೋರಾಡಲಿಲ್ಲ, ಭಾವೋದ್ರೇಕದಿಂದ ಹೋರಾಡಲಿಲ್ಲ. ಅವನು ಆನಂದ ಮೂರ್ತಿಯಾದವನು, ಒಬ್ಬ ರಸಿಕ ನಿರ್ವಾಹ ಮಾಡುವಂತೆ ಮಾಡಿದ. ಅದರಿಂದ ಅವನ ಯುದ್ಧದಿಂದಲೂ ಕಲೆ ಬಂತು ಅಂತ ಹೇಳ್ತಾನೆ. ತುಂಬ ದೊಡ್ಡ ಮೆಸೇಜ್. ಅಂದರೆ ಒಬ್ಬ ಜ್ಞಾನಿ ಆದವನು ಅಂಟಿಲ್ಲದೆ ಮಾಡ್ತಾನಲ್ಲ, ನಿರ್ಲೇಪ ಕರ್ಮ, ಅದಕ್ಕೆ ತುಂಬ ಸೊಗಸು ಉಂಟು ಅಂತ ಹೇಳಿಬಿಟ್ಟಿದ್ವಿ. ಕೆಲವರು ನಿತ್ಯದ ಕೆಲಸವನ್ನು ತುಂಬ ಸೊಗಸಾಗಿ ಮಾಡ್ತಾರೆ, ಅದೊಂದು ಆಟ ಎನ್ನುವಂಥ ರೀತಿಯಲ್ಲಿ ಮಾಡ್ತಾರೆ. ಆಗ ಅದು ಕಲೆಯ ರೂಪವನ್ನು ಪಡೆಯುತ್ತದೆ. ಅದು ದೊಡ್ಡದು. ಯೋಗ ಕರ್ಮಸು ಕೌಶಲಂ ಅಂತೀವಲ್ಲ, ಆ ಕರ್ಮ ಕೌಶಲವೇ ಯೋಗವಾಗುತ್ತದೆ. ಕಲಾ ಯೋಗ ಅಂದರೆ ಅದೇ, ಮತ್ತಿನ್ಯಾವುದು ಅಲ್ಲ ಅಂತ. ಆಮೇಲೆ ಹೀಗೆ ನಾರಾಯಣ ಆದಿಕಾವ್ಯಕ್ಕೆ ಮುನ್ನವೇ ಸಕಲ ಕಲಾ ಪ್ರಕಾರಗಳಿಗೂ ಒದಗಿ ಬರಬಲ್ಲಂಥ ವೃತ್ತಿಗಳನ್ನು ಸೃಷ್ಟಿ ಮಾಡಿಕೊಟ್ಟ ಅಂತನ್ನುವಂಥದ್ದನ್ನು ಹೇಳ್ತಾನೆ. ಯದ್ಯಪಿ ಚ ಆದಿಕವಿರ್ ವಾಲ್ಮೀಕಿ ರೀತಿ ಪ್ರವಾದ
ತಥಾಪಿ ಪ್ರಳಯಾನಂತರಂ ಕೃತಯುಗೆ ಭಾವಿನಿ ಸಂಧ್ಯವಸರ ಪ್ರತಿಬಂಧ ದರ್ಪ ದಲನ ಜನಿತ ವಿಜ್ಞಾಪಸರಣ ಪುರಸ್ಸರ ಸೃಷ್ಟಿ ಸಂಪತ್ತೌ ಚಿರೇಣ ವಾಲ್ಮೀಕಿ ಮುನೇಃ ಪ್ರಾದುರ್ಭಾವೋ ಭವಿಷ್ಯತೀತಿ ಸಾಧಾರಣ್ಯಾಶಯೇನೈವ ಚ ಭಗವಾನ್ ಏವ ವೃತ್ತೀನಾಂ ಸ್ಪಷ್ಟೋಕ್ತಃ ನತೌತು ಮಧುಕೈಟಭವು ತಯೋರಾವೇಶೇನ ಲೌಕಿಕೇನ ವ್ಯಾಪ್ತತ್ವಾತ್ ಉದ್ರಿಕ್ತ ತಮಸ್ಸಂತಾನಿತ ಸ್ವಾಂತತ್ವೇನ ಅವಿದ್ಯಾಮಯತ್ವಾತ್ ವಿದ್ಯಾವಕಾಶವಶ ವಿಕಸಿತ ಹೃದಯ ಕಮಲ ಪರಿಮಲ ರೂಪತ್ವಚ್ಚ ಆನಂದಸಾರಸ್ಯ ರಸೋಪಯೋಗಿನೋ ವ್ಯಾಪಾರಾನವೇಶಸ್ಯ ಭಗವತ್ಯೇವನತು ದೈತ್ಯಯೋಹೋ ಅಂತ ಹೇಳ್ತಾನೆ. ನೋಡಿ, ಅದು ಎಷ್ಟು ಅದ್ಭುತವಾದ ಸ್ವಾರಸ್ಯ. ಅಭಿನವಗುಪ್ತನಲ್ಲದೆ ಇದ್ದರೆ ಇನ್ಯಾರಿಗೂ ಈ ರೀತಿಯಾಗಿ ಬರೆಯೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಅಂದರೆ ಈ ಕಥೆಯಲ್ಲಿ ಇರುವ ಪರಮಾರ್ಥ ಏನು ಅಂತ ಹೇಳ್ತಾ ಇದ್ದಾನೆ. ಪೌರಾಣಿಕ ಕಥೆ ಅಂತ ನಾವು ಏನು ಮಹಾ ಅಂತ ಪಕ್ಕಕ್ಕಿಡಬೇಕಾಗಿಲ್ಲ, ಅಲ್ಲಿ ದೊಡ್ಡ ತತ್ವ ಇದೆ ಅಂತ ಹೇಳಿ. ರಾಕ್ಷಸರು, ಮಧುಕೈಟಭ ರಾಕ್ಷಸರಿಬ್ಬರೂ ಕೂಡ ನಾರಾಯಣನ ಜೊತೆಗೆ ಮಾತಾಡಿದ್ರು. ಅಲ್ಲಿ ಅವ್ರದ್ದು ಭಾರತಿ ಇತ್ತು. ಹಾಗೆ ನೋಡಿದ್ರೆ ಅವರು ಕೂಡ ಬಲವಾಗಿ ಯುದ್ಧ ಮಾಡಿದ್ರು. ಮತ್ತು ಅವರು ಮಹಾವಿಷ್ಣುವಿನ ತರವೇ ಸ್ವಲ್ಪ ವಿಶ್ರಾಂತಿ ತಗೊಂಡಿದ್ದಿರ್ಬೋದು, ಆಗ ಕೈಶಿಕೇನೂ ಇದ್ದಿರ್ಬೋದು. ಮತ್ತು ಅವರು ತಮ್ಮ ಆತ್ಮಸಂಪನ್ನತೆಯಿಂದಲೇ ಹೋರಾಡಿದ್ದಿರ್ಬೋದು. ಆದರೆ ಮಹಾವಿಷ್ಣು ಅದನ್ನು ಒಂದು ಲೀಲೆ ಅನ್ನುವಂತೆ ಮಾಡಿದ್ದು, ಇವರು ಲೀಲೆ ಅಲ್ಲ ಅನ್ನುವಂತೆ ಮಾಡಿದ್ದು. ಅಂದರೆ ರಾಕ್ಷಸರಿಗೆ ರಜೋಗುಣ ತುಂಬಿತ್ತು, ನಾರಾಯಣನಿಗೆ ಸತ್ವೋದ್ರಿಕ್ತತೆ ಇತ್ತು. ಸತ್ವೋದ್ರಿಕ್ತತೆಯೇ ರಸದ ಸ್ವರೂಪ ಅಂತ ಗೊತ್ತಾಗುತ್ತದೆ. ಅಂದರೆ ಕಲೆಯ ನಿರ್ಮಾಣ ಕಾಲದಲ್ಲಿ ನಮಗೆ ಪ್ರೂವಿಂಗ್ ಎ ಪಾಯಿಂಟ್ ಅನ್ನುವುದು ದೊಡ್ಡದಾಗ್ಬಿಟ್ರೆ, ವಿ ಹ್ಯಾವ್ ಟು ವಿನ್ ದಿ ಡಿಬೇಟ್ ಅನ್ನುವಂತೆ, ವಿ ಹ್ಯಾವ್ ಟು ವಿನ್ ದಿ ಆಡಿಯನ್ಸ್ ಅನ್ನುವಂತೆ ಹಾಗೆ ಮಾಡಿಕೊಂಡ್ರೆ ಬರುವಂಥದ್ದಲ್ಲ. ರಜೋಗುಣ ಭೂಯಿಷ್ಠವಾದಾಗ ಅದು ಕೆಲಸ ಆಗತ್ತೆ ಹೊರತುಡುವೆ ಕಲೆ ಆಗೋದಿಲ್ಲ, ಅದು ಯೋಗ ಆಗೋದಿಲ್ಲ, ಬರೀ ಪ್ರಯೋಗ ಆಗುತ್ತೆ ಅಷ್ಟೆ. ಹೀಗಾಗಿ ಸತ್ವೋದ್ರಿಕ್ತತೆ ಕಡೆಗೆ ನಾವು ಪ್ರಯತ್ನ ಪಡಬೇಕು. ನಿತ್ಯದಲ್ಲೂ ಕಷ್ಟ, ಅದರದೊಂದು ಸ್ವಲ್ಪವಾದರೂ ದರ್ಶನ ನಮಗಾಗಲಿ ಅಂತ ಕಲೆ ಇರೋದು. ಕಲೆಯ ಥರನೇ ನಿತ್ಯ ಜೀವನದಲ್ಲೂ ಬದುಕಿಬಿಟ್ರೆ ನಾವು ಜೀವನ್ಮುಕ್ತರು, ಬ್ರಹ್ಮಜ್ಞಾನಿಗಳೇ ಆಗ್ತೀವಿ. ಈ ಸೂಕ್ಷ್ಮತೆಯನ್ನು ಅಭಿನವಗುಪ್ತ ತುಂಬ ಚೆನ್ನಾಗಿ ತೋರ್ಪಡಿಸಿ ಕೊಡ್ತಾನೆ. ಮತ್ತು ಇದರೊಳಗೆ ಎಲ್ಲದಕ್ಕಿಂತಲೂ ಸಾತ್ವತೆಯೇ ದೊಡ್ಡದು ಅಂತ. ಸತ್ವ ತುಂಬ ಮುಖ್ಯವಾದದ್ದು. ಸಾತ್ವಿಕೆ ತ್ವಭಿನಯೇ ನಾಟ್ಯಂ ಪ್ರತಿಷ್ಠಿತಂ ರಸಮಯಂ ಹಿ ನಾಟ್ಯಂ ರಸೇ ಚಾಂತರಂಗಃ ಸಾತ್ವಿಕಃ ತಸ್ಮಾತ್ ಸಯೇವ ಅಭ್ಯರ್ಹಿತಃ ಇತಿ ತದ್ಗತಮೇವ ವಕ್ತವ್ಯಂ ಪೂರ್ವಂ ಅಭಿಧೇಯಮಿತ್ಯಾಶಯಮಶೇಷ ಚಿರಂತನ ಆಕ್ಷೇಪಪೂರ್ವಕಂ ಸಮಾದದತಿ ಅಂಥೇಳಿ ಮುಂದೆ ಅವನು ಹೇಳ್ತಾನೆ. ಅಂದರೆ ಸತ್ವೇಚ ನಾಟ್ಯಂ ಪ್ರತಿಷ್ಠಿತಂ ಸತ್ವಂಚ ಮನಸ್ಸಮಾಧಾನಜಂ ತಸ್ಮಾತ್ ಭೂಯಸಾ ಪ್ರಯತ್ನೇನ ವಿನಾ ನ ಸಿದ್ಧ್ಯತೀತಿ ಏತತ್ತು ಚೋದ್ಯಸಮಮೇವೋತ್ತರಂ ಸತ್ವಸ್ಯ ಹಿ ಪ್ರಯತ್ನಾಧಿಕ್ಯಂ ಉಪಯೋಗೀತಿ ವಾಗಂಗಯೋರುಪಪಾದನಂ ಅಲಮೇವೇತಿ. ಅಂದರೆ ಅವನ ಅಭಿನವಗುಪ್ತ ಈ ಸಂದರ್ಭದಲ್ಲಿ ಹೇಳೋದು, ಸತ್ವಕ್ಕಾಗಿ ಪ್ರಯತ್ನ ಪಡಿ, ಮಿಕ್ಕಿದ್ದೆಲ್ಲ ತಾನಾಗಿದೆ ಅಲೈನ್, ಅವುಗಳು ತಾನಾಗಿ ಬರುತ್ತವೆ ಅಂತ. ನಮ್ಮ ಕಲಾವಿದರು ಅಭಿಜಾತ ಮಾಧ್ಯಮಗಳಲ್ಲಿ ವರ್ತಿಸ್ತಕ್ಕಂಥವ್ರು, ಕ್ಲಾಸಿಕಲ್ ಆರ್ಟಿಸ್ಟ್, ಅದು ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ನೃತ್ಯ ಇರ್ಬೋದು, ಚಿತ್ರಶಿಲ್ಪ ಇರ್ಬೋದು, ಅದರ ಟೆಕ್ನಿಕ್ ಅಂತೀವಲ್ಲ, ಅದರ ತಂತ್ರ ಕೌಶಲವನ್ನು ಸಂಪಾದಿಸ್ಕೊಳ್ಳೋದಕ್ಕೆ ತುಂಬ ಕಾಲ ಹೆಣಗಬೇಕಾಗುತ್ತೆ ಪಾಪ. ದೇ ಹ್ಯಾವ್ ಟು ಥ್ರೈವ್ ಹಾರ್ಡ್, ದೇ ಹ್ಯಾವ್ ಟು ಸ್ಟ್ರಗಲ್ ಹಾರ್ಡ್. ತುಂಬ ಕಷ್ಟಪಟ್ಟು ಸಾಪಾಸ ಕೂಗೋದಿಕ್ಕೇನೆ ತಾಳಕ್ಕೆ ಬರೋ ತರಹ, ಶ್ರುತಿ ಶುದ್ಧವಾಗಿ ಸೇರೋ ತರಹ, ಹೀಗೆ ಅಂಗಶುದ್ಧವಾಗಿ ಕೈಕಾಲುಗಳ ಆಡೋ ತರಹ, ಜ್ಞಾಪಕ ಇಟ್ಟುಕೊಂಡು ಆ ವರ್ಣವನ್ನು ತಿಲ್ಲಾನವನ್ನು ಲೆಕ್ಕಾಚಾರಕ್ಕೆ ಸರಿಯಾಗಿ ಮಾಡಿ ಮುಗಿಸೋ ತರಹ ಹೀಗೆಲ್ಲ ಮಾಡ್ತಾರೆ. ನಮ್ಮ ಶಿಲ್ಪಿಗಳು ಅಷ್ಟೇ, ಅಳತೆ ಪ್ರಮಾಣ ಆಯ ಆ ರೀತಿಯಾಗಿ ಮಾಡಬೇಕು ಅಂತ. ಹೀಗೆ ಮಾಡುವ ಕೋಲಾಹಲದಲ್ಲಿ ಅವರು ತಮ್ಮ ಭಾವೋತ್ಕಟವಾದ ಇನ್ವಾಲ್ವ್ಮೆಂಟನ್ನು ಮರೆತು ಬಿಡ್ತಾರೆ. ಯಾಕೆಂದ್ರೆ ಇಷ್ಟೆಲ್ಲ ಹೊರಗಿನ ಎನ್ಫೋರ್ಸ್ಮೆಂಟ್ ಇದ್ದಾಗ ಭಾವ ಮರೆಯಾಗೋಗ್ಬಿಡುತ್ತೆ. ಅದೆಷ್ಟೋ ಬಾರಿ ಅಲ್ಪಸತ್ವರಿಗೆ ಹಾಗಾಗುತ್ತದೆ. ಆಮೇಲೆ ಮತ್ತೊಂದೇನೆಂದರೆ, ಇದಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ಟಿರ್ತೀವಲ್ಲ, ಭಾವಾವಿಷ್ಕಾರಕ್ಕೆ ನಾವು ಪ್ರತ್ಯೇಕವಾಗಿ ಕಷ್ಟಪಟ್ಟಿರೋಲ್ಲ. ಕಾರಣ ಅದನ್ನು ಯಾರೂ ಹೇಳ್ಕೊಡೋಕ್ಕಾಗೋಲ್ಲ. ಕಲೆಗಳಲ್ಲಿ ಪರಮ ಕಲೆ ಜೀವನ ರಹಸ್ಯ ಕಲೆ, ಕಲೆಯ ಕಲಿಸುವುದೆಂತು ಅಂತ DVG ಹೇಳ್ತಾರೆ. ಹಾಗಾಗಿ ಅದನ್ನು ನಾವು ಕಂಡುಕೊಳ್ಳಬೇಕು. ಶ್ರೀವಿದ್ಯಾ ತತ್ವದಲ್ಲಿ ಪಂಚದಶಿ ವಿದ್ಯಾ ಅಂತ ಒಂದಿದೆ. 15 ಅಕ್ಷರಗಳ ದೇವಿ ಸ್ವರೂಪವನ್ನು ತೋರ್ಪಡಿಸ್ತಕ್ಕಂಥದ್ದು, ವರ್ಣಾತ್ಮಕವಾಗಿ 15 ಅಕ್ಷರಗಳು. ಅದನ್ನು ಸೌಭಾಗ್ಯ ವಿದ್ಯಾ ಅಂತ ಕರೀತಾರೆ. ಮತ್ತು ಇನ್ನೊಂದಿದೆ, ಅದು ಶ್ರೀವಿದ್ಯಾ, ಅದು ಷೋಡಶಿ ಮಂತ್ರ ಅಂತ, ಅದು 16 ಅಕ್ಷರಗಳದ್ದು. ಆದರೆ ಈ 15 ಅಕ್ಷರಗಳಂದೇ ಉಪದೇಶ ಮಾಡೋದು, 16ನೇ ಅಕ್ಷರ ಅವನಿಗೆ ಗೋಚರವಾಗಬೇಕು ಅಂತ.
ಪಾದಂ ಕಾಲಕ್ರಮೇಣ ಹಿ ಅಂತ ಆಪಸ್ತಂಭ ಸೂತ್ರ ಹೇಳುತ್ತದಲ್ಲ, ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯೋ ಪಾದಂ ಕಾಲಕ್ರಮೇಣ ಹಿ. ಗುರುವಿನಿಂದ ಕಾಲಭಾಗ, ತನ್ನ ಬುದ್ಧಿಯಿಂದ ಕಾಲಭಾಗ, ಗೆಳೆಯರ ಸಹಪಾಠಿಗಳ ಚಿಂತನೆಯೊಡನೆ ಕಾಲಭಾಗ, ಇನ್ನ ಕಾಲಭಾಗ ಅನುಭವದಿಂದ ಅಂತ. ಹೀಗೆ ಆ ಅಂತರಂಗಕ್ಕೆ ಉಂಟು. ಅದರಿಂದಲೇ ನಾವು ಭಾಷೆಯನ್ನು ಕಲಿಸ್ಕೊಡಬಲ್ಲೆವು, ಕಾವ್ಯ ಲೇಖನವನ್ನು ಕಲಿಸ್ಕೊಡೋಕ್ಕಾಗಲ್ಲ. ಸಂಗೀತವನ್ನು ಕಲಿಸ್ಕೊಡಬಲ್ಲೆವು, ಆದರೆ ಸಂಗೀತದ ಮಾಧುರ್ಯವನ್ನು ಕಲಿಸ್ಕೊಡೋಕ್ಕಾಗಲ್ಲ. ನೃತ್ಯವನ್ನು ಕಲಿಸ್ಕೊಡ್ಬೋದು, ನೃತ್ಯದಲ್ಲಿ ಸತ್ವಾಭಿನಯ ಏನಿದೆ ಅದನ್ನು ಕಲಿಸ್ಕೊಡೋಕ್ಕಾಗಲ್ಲ. ಒಮ್ಮೆ ಪದ್ಮಸುಬ್ರಹ್ಮಣ್ಯಂ ಅವರು ಬೆಂಗಳೂರಿನಲ್ಲಿ ಒಂದು ಕಾರ್ಯಾಗಾರ ನಡೆಸ್ಕೊಡಕ್ಕೆ ಬಂದಿದ್ದರು. ತುಂಬ ಅದ್ಭುತವಾಗಿ ಅವರು ಪುರಂದರದಾಸರ ಒಂದು ಗೇಯ ಪ್ರಬಂಧಕ್ಕೆ ವರ್ಣದ ರೂಪದಲ್ಲಿ ನೃತ್ಯ ಸಂಯೋಜನೆ ಮಾಡಿದರು. ಹಿಡಕೋ ಬೆಡಬೇಡ ರಂಗನ ಪಾದ ಅಂತ ಅದ್ಭುತವಾದ ಕಲ್ಯಾಣಿ ರಾಗದ ರಚನೆ, ಸಂಗೀತವೂ ಅವರೇ ಸಂಯೋಜನೆ ಮಾಡಿದರು. ಅದರ ನೃತ್ಯದ ಅಂದರೆ ನೃತ್ಯ ಪ್ಯೂರ್ ಡಾನ್ಸಿನ ಭಾಗಗಳನ್ನೆಲ್ಲವನ್ನೂ ಹೇಳಿಕೊಟ್ರು. ಆಮೇಲೆ ಅಭಿನಯದ ವಿಷಯ ಅಂದರೆ ಶುದ್ಧ ಸತ್ವಾಭಿನಯದ ವಿಷಯ ಬಂದಾಗ ಈ ಅರ್ಥ ನೀನು ಹೇಳಿಬಿಡು ಎಲ್ರಿಗೂ ಅಂತಂದು ನಾನು ಪೂರ್ತಿ ಪಂಕ್ತಿಯಾಗಿ ಎಲ್ಲರಿಗೂ ಶಿಬಿರಾರ್ಥಿಗಳಿಗೆ ಅರ್ಥ ಹೇಳಿದೆ. ಅರ್ಥ ಆಯ್ತಲ್ಲ ನಿಮಗೆ, ನೀವು ನಿಮ್ಮ ತೋರದಂಥ ರೀತಿಯಲ್ಲಿ ಮಾಡಿಕೊಳ್ಳಿ ಅಂತ. ಎಲ್ಲರೂ ಇಲ್ಲ ನೀವು ಹೇಳಿಕೊಡ್ಬೇಕು ಅಂತ. ನಾನು ಮಾಡಿ ತೋರಿಸ್ತೀನಿ, ಆದರೆ ಹೇಳಿಕೊಡೋಕ್ಕಾಗೋದಿಲ್ಲ. ಏಕೆಂದರೆ ನಗಬೇಕು ಅಂತ ಹೇಳ್ಬೋದು, ಹೇಗೆ ನಗಬೇಕು ಅನ್ನೋದು ಅವ್ರವ್ರ ರೀತಿಯಲ್ಲಿ ಅವ್ರವ್ರು ನಗುತ್ತಾರೆ. ಬಾ ಅಂತ ಕರಿಬೇಕು ಅಂದರೆ ಕೈಯಿಂದ ಬಾ ಅಂತ ಕರಿಬೋದು, ಮುಖದಲ್ಲಿ ಹೋಗು ಅನ್ನೋ ಥರ ಭಾವ ಇದ್ದರೆ ಏನು ಮಾಡೋದು? ಆಗುವಂಥದ್ದಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಸಾತ್ವಿಕಾಭಿನಯ ಅವರ ರಿಯಲೈಸೇಷನ್. ಅರುಂಧತಿ ನಕ್ಷತ್ರ ದರ್ಶನ ನ್ಯಾಯ ಅಂತ ನಮ್ಮಲ್ಲಿ ಹೇಳ್ತಾರೆ. ಬೇರೆ ಬೇರೆದನ್ನೆಲ್ಲ ತೋರಿಸಿ ಕಡೆಗೆ ನೀವು ಅದನ್ನೇ ತಿಳ್ಕೊಳ್ಳಿ ಅಂತ. ಮದುವೆ ಆದಮೇಲೆ ಅರುಂಧತಿ ನಕ್ಷತ್ರ ದರ್ಶನ ಮಾಡಬೇಕು. ಅದಕ್ಕೆ ಮದುವೆ ಮಂಟಪದಿಂದ ಆಚೆಗೆ ಕರ್ಕೊಂಡು ಹೋಗಿ ಉತ್ತರ ದಿಕ್ಕಿಗೆ ತೋರಿಸಿ ಮೇಲೆ ಚಾಚಿ ಕೈಯನ್ನು ಅತ್ತ ನೋಡಿ, ಧ್ರುವ ಕಾಣಿಸ್ತಾ ಇದೆ, ಧ್ರುವ ನಕ್ಷತ್ರದ ಕೆಳಕ್ಕೆ ಬನ್ನಿ, ಅಲ್ಲಿ ಸಪ್ತರ್ಷಿ ಮಂಡಲ ಇದೆ, ಆ ಸಪ್ತರ್ಷಿ ಮಂಡಲ ಅತ್ತರಿ ಭೃಗು ಕಕುಸ್ತ ಆ ವಸಿಷ್ಠ ಬಂದ್ರಲ್ಲ, ಆ ವಸಿಷ್ಠ ನಕ್ಷತ್ರದ ಪಕ್ಕದಲ್ಲೇ ಇದೆ ಅಂತ ಸಣ್ಣ ನಕ್ಷತ್ರ. ಅಲ್ಲಿವರೆಗೂ ವಸಿಷ್ಠನವರೆಗೂ ತೋರಿಸ್ಬೋದು, ಆಮೇಲೆ ಮುಂದಿನದವರೇ ನೋಡ್ಕೊಳ್ಬೇಕು. ಲೀಲಾಶುಕ ಕೃಷ್ಣಕರ್ಣಾಮೃತದಲ್ಲಿ ಒಂದು ಅದ್ಭುತವಾದ ಶ್ಲೋಕವನ್ನು ಕೊಟ್ಟಿದ್ದಾನೆ. ಅಗ್ರೇ ದೀರ್ಘತರೋಯಂ ಅರ್ಜುನ ತರುಹು ತಸ್ಯಾಗ್ರತೋ ವರ್ತನಿ ಸಾ ಘೋಷಂ ಸಮುಪೈತಿ ತತ್ಪರಿಸರೇ ದೇಶೇ ಕಲಿಂದಾತ್ಮಜ ತಸ್ಯಾಸ್ತೀರ ತಮಾಲ ಕಾನನತಲೆ ಚಕ್ರಂ ಗವಾಂ ಚಾರಯನ್ ಬಾಲಖೇಲತಿ ದರ್ಶಯಿಷ್ಯತಿ ಸಖೇ ಪಂಥಾನಂ ಅವ್ಯಾಹತಂ. ಇಲ್ಲಿ ನೋಡಪ್ಪ, ಎದುರುಗಡೆನೆ ಮತ್ತಿ ಮರ, ಅರ್ಜುನ ವೃಕ್ಷ ಕಾಣಿಸ್ತಾ ಇದೆ ಎತ್ತರಕ್ಕೆ. ಅದರ ಪಕ್ಕದಲ್ಲೇ ಒಂದು ಕಾಲ್ದಾರಿ ಹೋಗ್ತಾ ಇದೆ, ಅದು ಗೊಲ್ರಿಕೇರಿಯನ್ನು ಮುಟ್ಟಿಸುತ್ತೆ. ಅದರಿಂದ ಹತ್ತಿರಕ್ಕೆ ಹೋದರೆ ತಮಾಲ ವೃಕ್ಷಗಳ ತೋಪು, ಅದರ ಪಕ್ಕದಲ್ಲೇ ಯಮುನಾ ನದಿ ಹರಿತಾ ಇದೆ. ಆ ಯಮುನೆ ಮತ್ತು ತಮಾಲದ ತೋಪಿನ ಮಧ್ಯದ ಜಾಗದಲ್ಲಿ ಒಬ್ಬ ಹುಡುಗ ದನ ಮೇಯಿಸ್ತಾ ಇರ್ತಾನೆ. ಅವನು ನಿನಗೆ ಮುಂದಿನ ದಾರಿ, ಕೊನೆಯಿಲ್ಲದ ದಾರಿ, ಹಿಂದೆ ಬರಬೇಕಾದ ಪ್ರಮೇಯವೇ ಇಲ್ಲದ ದಾರಿನ ತೋರಿಸ್ತಾನೆ. ಪಂಥಾನಂ ಅವ್ಯಾಹತಂ ಅಂತ. ಅಂದರೆ ಅಲ್ಲಿವರೆಗೂ ನಾನು ತೋರಿಸ್ತೀನಿ, ಆ ಮುಂದೆ ನೀನು ನೋಡ್ಕೋಬೇಕಾದ ದಾರಿ ಅಂತ. ಕೃಷ್ಣ ಎಲ್ಲಿದ್ದಾನೆ ಅಂತ ತೋರಿಸ್ತೀನಿ, ಅವನ ಅನುಗ್ರಹ ಆಗೋದು ಅವನ ಮೇಲೆ ಬಿಟ್ಟಿರ್ತಕ್ಕಂಥ ದರ್ಶಯಿಷ್ಯತಿ ಸಖೇ ಪಂಥಾನಂ ಅವ್ಯಾಹತಂ. ಇದು ಸತ್ವಾಭಿನಯದ, ಇದು ಸತ್ವದ ಲಕ್ಷಣ. ಅಲ್ಲಿ ನಮಗೆ ಹೆಚ್ಚಿನ ಪ್ರಯತ್ನ ಬೇಕಾಗುತ್ತದೆ. ಅದು ಯಾವ ರೀತಿ ಆಗುತ್ತದೆ? ಒಂದು ಸ್ವಭಾವ ಸಿದ್ಧವಾದ ಪ್ರತಿಭೆ ಇರಬೇಕು, ಜೊತೆಗೆ ನಿರಂತರವಾಗಿ ಅದಕ್ಕೆ ಬೇಕಾಗಿರುವ ಪೂರಕ ಸಾಮಗ್ರಿ, ಸಾಹಿತ್ಯವನ್ನು ಓದಬೇಕು. ಸಾಹಿತ್ಯದ ವಿದ್ಯಾರ್ಥಿಗಳೇ ಸಾಹಿತ್ಯ ಓದ್ತಾ ಇಲ್ಲ, ಫೇಸ್ಬುಕ್ಕಲ್ಲಿ ಕಾಲ ಕಳೀತಾ ಇದ್ದಾರೆ, ಪಾಸ್ಬುಕ್ಕಲ್ಲಿ ಕಾಲ ಕಳೀತಾ ಇದ್ದಾರೆ. ಇನ್ನೇನಾಗುತ್ತದೆ? ಎಷ್ಟು ಜನ ನರ್ತಕರು ಒಂದು 10 ಕಾದಂಬರಿಗಳು, ಒಳ್ಳೆ ಕಾದಂಬರಿಗಳು ಓದಿರ್ತಾರೆ. ಕಚಡ ಕಾದಂಬರಿಗಳು, ಅಗ್ಗದ ಕಾದಂಬರಿಗಳು, ಥ್ರಿಲ್ಲರ್ಸ್ ಓದಿ ಏನೂ ಪ್ರಯೋಜನ ಇಲ್ಲ. ಅತ್ಯಂತ ಥ್ರಿಲ್ಲರ್ಗಳಲ್ಲಿ ನನಗೆ ಬಹಳ ಇಷ್ಟವಾಗತಕ್ಕಂಥ ಹಲವರಿದ್ದಾರೆ. ಉದಾಹರಣೆಗೆ ಡಾನ್ ಬ್ರೌನ್ ತಗೊಳ್ಳಿ, ಅವನ ಕಾದಂಬರಿಗಳು ಓದಿ ಏನೂ ಪ್ರಯೋಜನ ಆಗೋಲ್ಲ ಸತ್ವಾಭಿನಯಕ್ಕೆ. ನೀವು ಭೈರಪ್ಪನವರ ಕಾದಂಬರಿ ಓದಬೇಕು, ದೇವರು ನರಸಿಂಹಶಾಸ್ತ್ರಿಗಳ ಕಾದಂಬರಿ ಓದಬೇಕು, ನೋಡಿ ನರಸಿಂಹಶಾಸ್ತ್ರಿಗಳ ಕಾದಂಬರಿ ಓದಬೇಕು, ಆ ಥರದ ಕಾದಂಬರಿಗಳು ಓದಬೇಕು. ವಿದೇಶದಲ್ಲೂ ಅಂಥವಿವೆ, ಇಲ್ಲ ಅಂತ ಇಲ್ಲ. ಆದರೆ ನಮ್ಮ ಕಲೆಯನ್ನು, ನಮ್ಮ ಅಭಿಜಾತ ಕಲೆಯನ್ನು ಅಭ್ಯಾಸ ಮಾಡೋರು ಇಂಥದ್ದು ಓದಬೇಕು. ಕಾಳಿದಾಸನ ಓದಬೇಕು. ಕಾಳಿದಾಸನ ಓದದೇ ಇದ್ದರೆ ಆ ಫೀಲ್ ಬರೋಲ್ಲ. ಭಾರತೀಯ ಕಲೆಗಳನ್ನು ಉಪಾಸನೆ ಮಾಡೋ ಯಾರಿಗೂ ಅಷ್ಟೇ, ವ್ಯಾಸ ವಾಲ್ಮೀಕಿ ಕಾಳಿದಾಸರ ಕೋರ್ಸ್ ಆಗಲಿಲ್ಲ ಅಂತಂದರೆ ಅದು ಅಪೂರ್ಣವೇ ಆಗುತ್ತದೆ. ಹುಟ್ಟು ಪ್ರತಿಭಾಶಾಲಿಗಳಾದವ್ರ ಬಗ್ಗೆ ನಾನೇನು ಹೇಳಲ್ಲ, ಅವರು ಸ್ವಯಂಪೂರ್ಣರಾದವರು. ರಮಣ ಮಹರ್ಷಿಗಳಿಗೆ ಯಾರು ದೀಕ್ಷೆ ಕೊಟ್ಟರು, ಯಾರು ವೇದಾಂತ ಬೋಧೆ ಮಾಡಿದ್ರು, ಆ ಎಕ್ಸೆಪ್ಷನಲ್ ಕೇಸನ್ನು ಇಟ್ಕೊಂಡು ವಾದ ಮಾಡೋಕ್ಕೆ ಬಂದರೆ ನಾನು ಕೈ ಮುಗಿತೀನಿ.
ಶಾಸ್ತ್ರ ಇರೋದು ಸಾಮಾನ್ಯರಿಗೋಸ್ಕರ. ಅಂದರೆ ಶಾಸ್ತ್ರ ಇರೋದು ಹೊಟ್ಟೆ ತುಂಬಿದವ್ರಿಗೂ ಅಲ್ಲ, ಆಮೇಲೆ ಊಟ ಮಾಡಬೇಕು ಅನ್ನೋ ಮನಸ್ಸೇ ಇಲ್ಲದೆ ಇದ್ದವ್ರಿಗೂ ಅಲ್ಲ. ಹಸಿವಿದ್ದವ್ರಿಗೆ ಶಾಸ್ತ್ರ, ಕಲಿಯಬೇಕು ಅನ್ನೋರಿಗೆ ಶಾಸ್ತ್ರ, ಕಲಿತು ಮುಗಿದವ್ರಿಗೂ ಅಲ್ಲ, ಕಲಿಯಲಾಗದೇ ಇದ್ದವರಿಗೂ ಅಲ್ಲ. ಹೀಗಾಗಿ ಇವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಆಮೇಲೆ ಒಳ್ಳೆಯ ಸಂಗೀತವನ್ನು ಕೇಳಬೇಕು, ಆ ರಾಗಭಾವ ಎಂಥದ್ದು ಅನ್ನೋದನ್ನು ಮೈಗೂಡಿಸಿಕೊಳ್ಳಬೇಕು. ಹಾಗೆ ಮಾಡದೇ ಇದ್ದರೆ ಆಗೋಲ್ಲ. ದುರ್ದೈವ ಏನಂದರೆ ಈ ಹೊತ್ತಿನ ಜೀವಿಕಾ ವೈಕಟ್ಯಗಳು, ಅಂದರೆ ಹೊಟ್ಟೆಪಾಡಿಗೋಸ್ಕರ ಮಾಡಬೇಕಾಗಿರೋ ಒದ್ದಾಟಗಳಲ್ಲಿ ಈ ಎಲ್ಲ ಸೂಕ್ಷ್ಮತೆಗಳಿಗೆ ಸಮಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅಷ್ಟೆಲ್ಲ ಕೊಟ್ಟರೂ ಬದುಕು ನಡೆಯುತ್ತದೆ ಎನ್ನುವ ಭರವಸೆ, ನಂಬಿಕೆ, ವ್ಯವಸ್ಥೆ ಇಲ್ಲ. ಇದು ಬಂದಿರುವ ಕಷ್ಟ. ಅದಕ್ಕಾಗಿಯೇ ಕಲಾವಿದರಾದವರು ಒಂದು ಮಟ್ಟದ ಬಡತನವನ್ನು ಅನುಭವಿಸೋದಕ್ಕೆ ತಯಾರಾಗಿರಬೇಕು. ಆ ಆ್ಯಕ್ಟರ್ಸ್ ಇದ್ದಾರಲ್ಲ, ಈ ಆ್ಯಕ್ಟರ್ಗಳಿದ್ದಾರಲ್ಲ, ಆ ಸಿಂಗರ್ಸ್ ಇದ್ದಾರಲ್ಲ, ಇವರಿದ್ದಾರಲ್ಲ, ಅವ್ರು ದುಡ್ಡು ಮಾಡ್ಕೊಂಡಿದ್ದಾರಲ್ಲ, ನಮಗೆ ಎಲ್ಲ ಮೇಲಕ್ಕೆ ಬಂದವರು ಕಾಣ್ತಾರೆ, ಕೆಳಕ್ಕೆ ಹೋದವ್ರು ಯಾರೂ ಕಾಣುವುದೇ ಇಲ್ಲ. ಅದು ಒಂದು ದೊಡ್ಡ ಸಮಸ್ಯೆ. ನಮಗೆ ಗೋಚರವಾಗೋದು ಶಿಖರಗಳೇ, ಬುನಾದಿಯ ಕಲ್ಲುಗಳು ಗೊತ್ತಾಗೋದಿಲ್ಲ. ಮತ್ತೊಂದು ಏನಂದರೆ, ಇದೊಂದು ಯೋಗ ಅಂತ ನೀವುಗಳೇ ಹೇಳ್ತೀರಾ. ನೃತ್ಯ ತುಂಬ ದೊಡ್ಡದು, ನೃತ್ಯ ಒಂದು ತಪಸ್ಸು, ಸಂಗೀತ ಒಂದು ತಪಸ್ಸು. ತಪಸ್ಸಿನ ಸ್ವರೂಪವೇ ಹಾಗೆ. ಅಸಂಗ್ರಹ, ಅಹಿಂಸಾ, ಸತ್ಯಮಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ, ಅಸಂಗ್ರಹ, ಶ್ರಮ, ಆಸ್ವಾದ, ಈ ಥರದ್ದೆಲ್ಲ ಪಟ್ಟಿಗಳಿವೆಯಲ್ಲ, ಅದರೊಳಗೆ ಇದು ಒಂದು ಕೂಡ. ಹಾಗಾಗಿ ಒಂದು ಮಟ್ಟದ, ಅಂದರೆ ಹರಕುಬಟ್ಟೆ ಹಾಕ್ಕೊಂಡು ಬೀದಿಯಲ್ಲಿ ಭಿಕ್ಷೆ ಬೇಡಬೇಕು ಅಂತಲ್ಲ, ಮಿಕ್ಕವರು ನಿಮ್ಮ ಜೊತೆಯವರು, ಯುವರ್ ಪಿಯರ್ಸ್ ಅಂತಿರಲ್ಲ, ಆ ಜೊತೆಗಾರರು ತುಂಬ ಅನುಕೂಲಕಾರಿಯಾಗಿ ಓಡಾಡ್ತಾ ಇದ್ದಾಗ, ಬದುಕ್ತಾ ಇದ್ದಾಗ ನಮಗೆ ಆ ಮಟ್ಟದ ಲೌಕಿಕ ವೈಭವ ಇರೋಲ್ಲ. ಅದನ್ನು ಒಪ್ಪಿಕೊಳ್ಬೇಕು. ಈ ಆನಂದ ಇದೆಯಲ್ಲ, ಈ ಒಂದು ಅನುಸಂಧಾನ ಇದೆಯಲ್ಲ, ಈ ತಪಸ್ಸು ಇದೆಯಲ್ಲ, ದೊಡ್ಡದು ಅನ್ನುವ ಆತ್ಮವಿಶ್ವಾಸ ಇರಬೇಕು. ಅದು ಇದ್ದಾಗ ಮಾತ್ರ ಸಾಧ್ಯ. ಒಂದೇ ಅಂಶದಲ್ಲಿ ಹೇಳಿಬಿಡ್ತೀನಿ, ಯಾವುದೇ ತಪಸ್ಸಿಗೂ ಸುಖ ಜೀವನಕ್ಕೂ ಸಂಬಂಧ ಇಲ್ಲ. ಆನಂದ ಜೀವನ ತಪಸ್ಸಿಂದ ಬರುತ್ತೆ, ಸುಖ ಜೀವನ ಇಲ್ಲ. ಎ ಲೈಫ್ ಆಫ್ ಲಕ್ಸುರಿ ಆ್ಯಂಡ್ ಕಂಫರ್ಟ್ ಈಸ್ ನೆವರ್ ಎ ಪಾರ್ಟಿ ಟು ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್ ಇನ್ ಚೋಸನ್ ಏರಿಯಾಸ್ ಆಫ್ ಇಂಟೆಲೆಕ್ಚುಯಲ್ ಆ್ಯಂಡ್ ಎಮೋಷನಲ್ ಸುಪ್ರಿಮೆಸಿ. ಅದು ಸ್ಪಷ್ಟ. ಅದನ್ನು ನಿಶ್ಚಯ ಮಾಡ್ಕೋಬೇಕು. ಈ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರೂ ಅದೇ ಗೊತ್ತಾಗುತ್ತದೆ. ತುಂಬ ಸುಖವಾಗಿರಬೇಕು ಅಂದರೆ ಮೈಗಳ್ಳತನವೇ ಸುಖದ ಲಕ್ಷಣ. ಅದು ತಮೋ ಗುಣಕ್ಕೆ ಬರುತ್ತದೆ. ಇಲ್ಲ, ನಾನು ತುಂಬ ಕಾಂಪಿಟೇಟಿವ್ ಸ್ಪಿರಿಟ್ಟಿಂದ ಇರಬೇಕು ಅಂದರೆ ರಜೋಗುಣ. ಹಾಗಿದ್ರೆ ಕಾಂಗ್ರೆಸ್ಗೋ, ಬಿ ಜೆ ಪಿಗೋ, ದೇವೇಗೌಡರ ಪಾರ್ಟಿಗೋ ಸೇರಬೇಕಾಗುತ್ತೆ. ಅದೆಲ್ಲ ರಜಸ್ಸು ತಮಸ್ಸುಗಳ ಲಕ್ಷಣ. ಅಲ್ಲಿ ಸತ್ವ ಅಲ್ಲಿರೋಲ್ಲ. ಈ ಹೊತ್ತಿನ ರಾಜಕೀಯದಲ್ಲಿ ಸತ್ವ ಇಲ್ಲ. ಅದನ್ನು ನಾವು ನೋಡ್ಕೊಳ್ಬೇಕು. ಬಿಸ್ನೆಸ್ದಲ್ಲಿ ಇಲ್ಲ. ಹಾಗಾಗಿ ನನ್ನ ಜೊತೆಗೇ ಅವನು ಇದೇ BMS ಕಾಲೇಜಲ್ಲೋ ಅದೇ RV ಕಾಲೇಜಲ್ಲಿಯೋ ಇಂಜಿನಿಯರಿಂಗ್ ಮಾಡ್ದ, ಅವನು ನನಗಿಂತ ಕಡಿಮೆ ಮೆರಿಟ್ನವನು, ಅವನು ಇವತ್ತು ಯಾವುದೋ ಕಂಪ್ನಿಗೆ ಸೇರ್ಕೊಂಡು ಸಿಕ್ಕಾಪಟ್ಟೆ MNCಯಿಂದ ದುಡಿತಾ ಇದ್ದಾನೆ, ನಾನು ಸಂಗೀತ ಕಲಿತು ನೃತ್ಯ ಕಲಿತು ಅಷ್ಟಾಗ್ತಿಲ್ವಲ್ಲ ಅಂದರೆ ಅದು ಆಗೋಲ್ಲ. ಅದು ನಮಗೆ ಮನಸ್ಸಿನಲ್ಲಿರಬೇಕು. ನಾನು ಡಿಸ್ಕರೇಜ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ವಸ್ತುಸ್ಥಿತಿ ಹೇಳ್ತಾ ಇದ್ದೀನಿ. ಆ ಮಟ್ಟಿಗೆ ನಾವು ದೈಹಿಕವಾದ ಲೌಕಿಕವಾದ ಸೌಖ್ಯಗಳನ್ನು, ಕಂಫರ್ಟ್ಸನ್ನು ಪಕ್ಕಕ್ಕಿಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ಅಲ್ಲೂ ಅನುಕೂಲ ಮಾಡಿಕೊಳ್ಬಹುದು. ನಾವು ಹೋಗ್ಬಿಟ್ಟು ಯಾವುದೋ ರಿಯಾಲಿಟಿ ಶೋನಲ್ಲಿ ಕುಣಿತೀವಿ ಅಂತ ಅನ್ಬೋದು. ಇನ್ನು ಯಾರ್ಯಾರು ಕೆಲವರು ಇರ್ತಾರೆ, ಅದನ್ನು ನಾನು ಕಲಾಕ್ಷೇತ್ರದ ತಲೆ ಹಿಡುಕರು ಅಂತಲೇ ಹೇಳ್ತೀನಿ. ಯಾವುದೋ ಒಂದು ಥೀಮ್ ತೊಗೊಳ್ತಾರೆ, ಚೊಂಬಿನ ಮೇಲೆ ಡಾನ್ಸ್ ಮಾಡಬೇಕು, ಬಾಗಿಲಿನ ಮೇಲೆ ಡಾನ್ಸ್ ಮಾಡಬೇಕು, ಇನ್ಯಾವುದೋ ಟ್ರಾಫಿಕ್ ಮೇಲೆ ಡಾನ್ಸ್ ಮಾಡಬೇಕು. ಒಂದು ಸತಿ ನನಗೆ ಪರಿಚಿತರಾದಂಥ ಒಳ್ಳೊಳ್ಳೆ ಕಲಾವಿದರೆ ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಕಾರ್ಬನ್ ಅದ್ರ ಮೇಲೆ ಡಾನ್ಸ್ ಮಾಡಿದ್ವಿ ಅಂತ. ಏನು ಮೈಕೈಗೆಲ್ಲ ಮಸಿ ಹಚ್ಕೊಂಡಿದ್ರಾ ಅಂತ ನಾನು ಕೇಳಿದೆ. ರಸಭಾವಗಳಿಗೆ ಆಸ್ಪದವೇ ಇಲ್ಲದೆ ಇರತಕ್ಕಂಥ ವಸ್ತುಗಳು. ಮೊನ್ನೆ ಕೂಡ ಇಂದು ಬೆಳಗ್ಗೆನೆ ನಿತ್ಯ ನೃತ್ಯದಲ್ಲಿ ಒಂದು ಚರ್ಚೆ ಇತ್ತಂತೆ. ನೃತ್ಯವನ್ನು ಹೇಗೆ ಹೆಚ್ಚು ಜನಪ್ರಿಯ ಮಾಡೋದು, ಕಮರ್ಷಿಯಲಿ ವಯಬಲ್ ಮಾಡೋದು ಅಂತ ಎಲ್ಲ ಘಟಾನುಘಟಿಗಳು ಚರ್ಚೆ ಮಾಡಿದ್ದು. ಟ್ರಾನ್ಸ್ಜೆಂಡರ್ ಇಶ್ಯೂ ತೊಗೊಳ್ಳೋಣವೆ, ದಲಿತ್ ಇಶ್ಯೂ ತೊಗೊಳ್ಳೋಣವೆ, ಅದಕ್ಕೆ ಬದಲಾಗಿ ಹಾಯಾಗಿ ನೀವು ಆ್ಯಕ್ಟಿವಿಸ್ಟ್ಗಳಾಗಿರಿ. ಶುದ್ಧ ಕಲೆ ಈ ಜಾತಿ ಆ ಜಾತಿ, ಈ ಲಿಂಗ ಆ ಲಿಂಗ, ಈ ಮತ ಆ ಮತ ಅಂತ ನೋಡಲ್ಲ. ಮನುಷ್ಯ ಸಾಮಾನ್ಯ, ಜೀವ ಸಾಮಾನ್ಯವನ್ನು ನೋಡುತ್ತೆ. ನೀವೊಂದು ಹೂಗಿಡ ಬೆಳೆದು ಅದು ಹೇಗೆ ಅರಳುತ್ತದೆ, ಅದು ಹೇಗೆ ಹಾಗೆ ಮುರುಟುತ್ತದೆ ಅನ್ನೋದನ್ನು ಮಾನುಷ ಭಾವದಿಂದ ಮಾಡಿದ್ರೆ ಶುದ್ಧ ಕಲೆ ಆಗುತ್ತದೆ. ಆದರೆ ಹೀಗೆ ಮಾಡಿದಾಗ ಹೆಚ್ಚಿನ ಅನುಕೂಲತೆ ಬರಲ್ಲ. ಈಗ ನೋಡಿ, ನಮಗೆ ಗೊತ್ತಿದೆ, ಒಂದು ಪ್ರಶಸ್ತಿ ಕೊಡಬೇಕು ಅಂತಂದ್ರೂ ಯಾವ ಪ್ರಾಂತದವರು, ಯಾವ ಜಾತಿಯವರು,
ಅದು ಹೆಂಗಸರ ಗಂಡಸರ, ಹೆಂಗಸರಿಗೊಂದು ಅಳತೆಗೋಲು, ಗಂಡಸರಿಗೊಂದು ಅಳತೆಗೋಲು, ಈಗ ಟ್ರಾನ್ಸ್ಜೆಂಡರ್ಸ್ ಅಂತ ಅದಕ್ಕೊಂದು ಅಳತೆಗೋಲು, ಜೆಂಡರ್ ಮೈನಾರಿಟಿಗೊಂದು ಅಳತೆಗೋಲು, ಹೀಗೇನೇನೇನೇನೋ ಅಳತೆಗೋಲಿದೆ. ಶುದ್ಧ ಮೌಲ್ಯ ಅನ್ನೋದು, ಶುದ್ಧ ಮೆರಿಟ್ ಅನ್ನೋದು ಇಲ್ಲ, ಮೆರಿಟೋಕ್ರಸಿ ಇಲ್ಲ. ಹಾಗಿದ್ದಾಗ ನೀವು ಮೆರಿಟೋಕ್ರಸಿನ ಪಕ್ಕಕ್ಕಿಟ್ಟದಕ್ಕೆ ಹೋದರೆ ಅನುಕೂಲ ಆಗಬಹುದು, ಇಲ್ಲ ಅಂತ ಇಲ್ಲ. ಎಷ್ಟೋ ಜನ ಹಾಗೆ ಮಾಡ್ತಾರೆ. ಪಾಪ ಚೆನ್ನಾಗಿ ನೃತ್ಯ ಕಲಿತು ರಂಗಸ್ಥಳಕ್ಕೆ ಹತ್ತದೆ ನಾಟ್ಯಾಚಾರ್ಯರಾಗ್ಬಿಡ್ತಾರೆ. ನರ್ತಕರಾದ ಮೇಲೆ ಆಚಾರ್ಯರಾಗಬೇಕು, ನರ್ತನಕ್ಕೆ ಅವಕಾಶವಾಗೋಲ್ಲ. ಪ್ರೋಗ್ರಾಮಿಂದ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಪ್ರೋಗ್ರಾಮ್ ಮಾಡಿದ್ರೆ ಸ್ಟೂಡೆಂಟ್ಸಿಗೆ ಪಾಠ ಮಾಡಿದ್ರೆ ಫೀಸ್ ಆದರೂ ಬರುತ್ತೆ ಅಂತ ಪಾಪ ಎಷ್ಟೋ ಜನ ಹೇಳ್ತಾರೆ. ಈ ಥರದ್ದೆಲ್ಲ ತುಂಬ ಕಷ್ಟಗಳುಂಟು. ಆದರೆ ಪಾಠ ಹೇಳಬೇಕು, ತಪ್ಪಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕು, ಆ ಮೌಲ್ಯ ಭರಿತವಾಗಿ ಹೇಳಬೇಕು. ಆ ಕಡಿಮೆ ಜನ ಸ್ಟೂಡೆಂಟ್ಸ್ ಬರ್ತಾರೆ, ಅದಕ್ಕೆ ಸಿದ್ಧ ಇರಬೇಕು. ಮತ್ತು 100-200 ಸ್ಟೂಡೆಂಟ್ಸನ್ನು ಇಟ್ಕೊಂಡ ತಕ್ಷಣ ಅವ್ರನ್ನ ಕುಣಿಸ್ದೇ ಇದೆ ಅವ್ರ ಅಪ್ಪ ಅಮ್ಮಂದ್ರೆ ನಮ್ಮ ಹತ್ರ ಕೇಳಿಬಿಡ್ತಾರೆ, ಕಿತ್ಕೊಂಡು ಬೇರೆ ಕಡೆ ಸೇರಿಸ್ತಾರೆ. ಅವ್ರು ಬರೋದೇನೆ, ನಮ್ಮ ಮಗುಗೆ 2 ತಿಂಗಳಲ್ಲಿ ನೀವು ಪ್ರೋಗ್ರಾಮ್ ಕೊಡ್ತೀರಾ, ನಮ್ಮ ಮಗನ್ನ ನೀವು ಇಂಥದ್ರೊಳಗೆ ಹಾಡಿಸ್ತೀರಾ ಅಂತ ಕೇಳಿಕೊಂಡೇ ಬರೋದು. ಆಗೋಲ್ಲ ಅಂದರೆ ಇಲ್ಲವೇ ಇಲ್ಲ. ಅಲ್ಲಿ ಪಕ್ಕದ ರೋಡಲ್ಲಿ ನೋಡಿ ಮಾಡ್ತಾ ಇದ್ದಾರೆ ಅಂತ ಹೊರಟೋಗ್ಬಿಡ್ತಾರೆ. ಹೀಗಾಗಿ ಅಲ್ಲಿಯೂ ಯಾರು ಹ್ಯಾಂಡ್ಫುಲ್ ಆಫ್ ರಿಯಲಿ ಇಂಟ್ರೆಸ್ಟೆಡ್ ಪೀಪಲ್ ಬರ್ತಾರೆ. ಅವರಷ್ಟು ಜನರಿಂದಲೇ ನಡೆಸ್ಕೊಳ್ಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ. ಅದನ್ನಷ್ಟನ್ನು ಒಪ್ಪಿಕೊಳ್ಳುವ ಸ್ಥಿತಿ ಇದ್ದರೆ, ಆ ಕಾರಣದಿಂದಲೇ ನನಗನ್ಸುತ್ತೆ, ನಾನು ಇಂಜಿನಿಯರಿಂಗ್ ಓದಿ ಅಲ್ಲಿ ಬೇಕಾದಷ್ಟು ಕಟ್ಟೆ ಕಡ್ದಿದ್ದೀನಿ, ಮಣ್ಣು ಹೊತ್ತಿದ್ದೀನಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ ಅದರ ಸ್ವರೂಪ ಏನು, ಶುದ್ಧ ಕಲೆಯ ಅಭಿಜಾತ ಕಲೆಯ ಸ್ವರೂಪ ಏನು ಅಂತ ಹೇಳ್ತಾ ಇದ್ದೀನಿ. ಅದರಿಂದ ಸ್ವಾನುಭವದಿಂದ ಗಟ್ಟಿಯಾಗಿದೆ. ಅದನ್ನು ಹೇಳಬೇಕು ಅಂದರೆ ಪ್ರತ್ಯಕ್ಷ, ಅನುಮಾನ, ಆಪ್ತವಾಕ್ಯ, ಸ್ವಾನುಭವ 4 ಪ್ರಮಾಣಗಳು ಚೆನ್ನಾಗಿ ನನ್ನಲ್ಲಿದೆ. ಹೇಳ್ತೀನಿ, ಗಟ್ಟಿ ಮಾಡ್ಕೊಳ್ಬಹುದು. ಏನೆಂದರೆ ನಮಗೆ ಗೊತ್ತಾಗುತ್ತದೆ, ಈ ಥರದ ಸನ್ನಿವೇಶಗಳಲ್ಲಿ ನಾವು ಬಹಳ ದಿಕ್ಕೆಟ್ಟಂತೆ ಕಂಡರೂ ಕೂಡ ನಮ್ಮ ಆನಂದವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ನಮ್ಮತನವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ, ನಮ್ಮದಾದ ರಸೋಪಾಸನೆಯನ್ನು ಮಾಡೋದಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಇವತ್ತು ಒಬ್ಬ ಆ್ಯಾವರೇಜ್ ಇಂಜಿನಿಯರ್ ಆಗೋದು ತುಂಬ ಸುಲಭ, ಆದರೆ ಒಬ್ಬ ಆ್ಯಾವರೇಜ್ ಆರ್ಟಿಸ್ಟ್ ಆಗೋದು ತುಂಬ ಕಷ್ಟ ಇದೆ. ಆ ಧೈರ್ಯ, ಆ ಕೆಚ್ಚು, ಆ ಹೆಮ್ಮೆ ನಮಗಿರಬೇಕು. ಏಕೆಂದರೆ ಒಂದು 4 ವರ್ಷ ಓದಿದ ಮೇಲೆ ಅವನನ್ನು ಯಾರೂ ಯಾವತ್ತೂ ಕೂಡ ಇಂಜಿನಿಯರಿಂಗ್ ಡ್ರಾಯಿಂಗ್ ಬಗ್ಗೆ ಕೇಳೋದಿಲ್ಲ. ಅವನು ಯಾವುದೋ ಒಂದು MNCನಲ್ಲಿ ಹೋಗಿ ಸೇರ್ಕೊಂಡಾಗ ಅದ್ರ ಬಗ್ಗೆ ಕೇಳೋದಿಲ್ಲ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಗ್ಗೆ ಅವನನ್ನು ಕೇಳೋದಿಲ್ಲ. ಎಲ್ಲೆಲ್ಲೋ ಪ್ರೋಗ್ರಾಮ್ ಕೊಡ್ತಾ ಇರ್ತಾನೆ. ಆದರೆ ಒಬ್ಬ ನರ್ತಕನು, ಒಬ್ಬ ಗಾಯಕನು ಬಾಲಪಾಠದಿಂದ ಮೊದಲುಗೊಂಡು ಎಲ್ಲವೂ ಜ್ಞಾಪಕದಲ್ಲಿ ಇಟ್ಕೊಂಡಿರಬೇಕಾಗುತ್ತದೆ. ಇದು ಬೇಡ ಅಂತಿಲ್ಲ. ತಯ್ಯುಂ ತತ್ತ ಬೇಸಿಕ್ ಸ್ಟೆಪ್ಪು, ಅದು ಬೇಕಿಲ್ಲ, ಮರ್ತುಬಿಟ್ಟು ನಾನು ಹೋಗ್ತೀನಿ, ಪದಜಾವಳಿ ಮಾಡ್ಕೊಂಡಿರ್ತೀನಿ ಅಂದರೆ ಆಗುವಂಥದ್ದಲ್ಲ. ಹಾಗೆ ಕೆರೆ ನೀರನ್ನು ಕೆರೆ ಚೆಲ್ಲಿ ಅದು ಮಾಯಾಮಾಳುಗೌಳ ರಾಗದಲ್ಲೋ ಮಲ್ಹರಿ ರಾಗದಲ್ಲೋ ಇದೆ, ಅದು ನನಗೆ ಆಗೋಗ್ಬಿಡ್ತು, ನಾನೀಗ ಬೇಕಾದಂತೆ ಕಚೇರಿ ಮಾಡ್ತೀನಿ ಅಂದರೆ ಆ ರಾಗ ಬೇಕೇ ಬೇಕಾಗುತ್ತದೆ. ಒಮ್ಮೆ ದೊರೆಸ್ವಾಮಿ ಅಯ್ಯಂಗಾರವ್ರಿಗೆ ಯಾವುದೋ ವಿದೇಶದಲ್ಲಿ ಅವ್ರು ವೀಣಾ ಕಚೇರಿ ಕೊಡ್ತಾ ಇದ್ದಾಗ ನಿಮಗೇನು ಬೇಕು ಆಪ್ಕಿ ಫರ್ಮಾಯಿಶ್ ಅಂತ ಕೇಳಿದ್ರಂತೆ ಶ್ರೋತೃಗಳನ್ನು. ಆಗ ಕೆರೆ ನೀರನ್ನು ಕೆರೆ ಚೆಲ್ಲಿ ನುಡಿಸಿ ಅಂದ್ರಂತೆ. ದೊರೆಸ್ವಾಮಿ ಅಯ್ಯಂಗಾರೇ ನನಗೆ ಹೇಳು ಇದ್ರು, ಒಂದು ಕಡೆ ಅದು ಬರವಣಿಗೆನಲ್ಲೂ ರೆಕಾರ್ಡ್ ಆಗಿದೆ. ಅವ್ರ ಪಾಪ ಅವ್ರದಾದ ಮನೋಹರವಾದ ಹಿಸ್ಟ್ರಿಯಾನಿಕ್ಸಿಂದ ಹೇಳಿದ್ರು, ಗಣೇಶ್ ಅವರೇ ನನಗೆ ಕೈ ಕಾಲು ನಡಗ್ಬಿಡ್ತು, ಎಷ್ಟೋ 60 ವರ್ಷಗಳ ಕಳ್ತಿದ್ದಂಥ ಬಾಲಪಾಠ ಹೇಗೆ ಜ್ಞಾಪಕ ಇರುತ್ತೆ, ಸಾಹಿತ್ಯಾಕ್ಷರ ಗೊತ್ತಿಲ್ಲದೆ ಮೀಟ್ ಹೇಗೆ, ಗೋಟ್ ಹೇಗೆ ಅಂತ ಪಾಪ ಅವ್ರು ಹೇಳಿದ್ರು. ಅಂದರೆ ಅದೆಲ್ಲ ಉಪಸ್ಥಿತಿನಲ್ಲಿ ಇರಬೇಕು ಅಂತಾಯಿತು. ಇದು ಕಂಡಾಗ ಕಷ್ಟ ಇದೆ. ಆದರೆ ನಾವು ಅದನ್ನು ಇಷ್ಟಪಟ್ಟು ಬಂದೆವೋ ಅದಕ್ಕೆ ಕಟ್ಟು ಬೀಳಬೇಕು. ಅದೊಂದು ರೀತಿ ದಾಂಪತ್ಯ ಧರ್ಮ ಇದ್ದಂತೆ, ಆತ್ಮಧರ್ಮದಂತೆ ನಾನು ಮಾಡಬೇಕಾಗಿದೆ ಅಂತ. ಅಂದರೆ ಯಾರ್ದೂ ಒತ್ತಾಯದಿಂದ, ಯಾವುದೋ ಫ್ಯಾನ್ಸಿಯಿಂದ ಶಂಕರಾಭರಣ ಸಿನಿಮಾ ನೋಡ್ಬಿಟ್ಟು ಹಾಡಬೇಕು ಅನ್ನಿಸ್ತು, ಸಾಗರ ಸಂಗಮಂ ಸಿನಿಮಾ ನೋಡ್ಬಿಟ್ಟು ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತು ಅಂತ ಬಂದವರು ಆ ಸಿನಿಮಾ ಮತ್ತೆ ಡಬ್ಬಕ್ಕೆ ಹೋಗ್ತಾ ಇದ್ದಂತೆ ಇವ್ರದ್ದು ಆಸಕ್ತಿಗಳು ಹೊರಟೋಗುತ್ತೆ. ಇನ್ನೊಂದು ಸಿನಿಮಾ ಪ್ರತಿ ವಾರನೂ ಬದಲಾಗ್ತಾ ಇರ್ತಲ್ಲ, ಆ ಥರ. ನೋ ಡೌಟ್ ಅಲ್ಲಿಂದ ನಾವು ಸ್ಫೂರ್ತಿಯನ್ನು ಪಡಿಬೋದು. ಆ ಸ್ಫೂರ್ತಿ ಸ್ಥಿರವಾಗಿರುತ್ತಾ ಅಂತ ಅದು ಒಳಗೆ ನಮ್ಮಿಂದಲೇ ಬರಬೇಕು. ಅದರಿಂದ ತುಂಬ ಜನ ಕಾಲ ಕೆಡ್ತು ಅಂತಾರೆ, ಸರ್ಕಮ್ಸ್ಟೆನ್ಸಸ್ ವಿಷಮವಾಗಿದೆ ಅಂತಾರೆ. ಅದು ಒಂದು ಹಂತ. ನಮ್ಮೊಳಗೆ ಇದೆಯಾ ಅಂತ. ಬೀಜ ಇದ್ದರೆ ಮಣ್ಣಿಲ್ಲದೆ ಇದ್ದರೂ ಬರೀ ನೀರಿನಲ್ಲಿ ಗಾಳಿನಲ್ಲಿ ಅದು ಮೊಳಕೆ ಒಡೆಯುತ್ತದೆ. ಹೆಮ್ಮರವಾಗೋಕ್ಕೆ ಅವಕಾಶ ಇಲ್ಲದೆ ಇದ್ರೂ ಮೊಳಕೆ ಒಡೆಯುತ್ತದೆ. ಆ ಬೀಜ, ಚೈತನ್ಯದ ಬೀಜ ನಮ್ಮಲ್ಲಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಇದನ್ನು ಗಮನಿಸಿಕೊಂಡಾಗ ಸತ್ವಾಭಿನಯ ಅನ್ನೋದು ಅದೆಷ್ಟು ದೊಡ್ಡದು ಅಂತ ಅಭಿನವ್ ಗುಪ್ತಾ ಹೇಳಿರೋದು, ಭರತ ಮಹರ್ಷಿಯ ಸ್ಫೂರ್ತಿಯಿಂದ ಆತ ಹೇಳಿರೋದು ತುಂಬ ದೊಡ್ಡದಾದದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ಸತ್ವ ಸಾಮಾನ್ಯ ಅಂತ ಹೇಳುವಲ್ಲಿ ಸಾಮಾನ್ಯಾಭಿನಯ ಅಂತ ಕೂಡ ಒಂದು ಅಧ್ಯಾಯ ಬರ್ತದೆ ನಾಟ್ಯಶಾಸ್ತ್ರದಲ್ಲಿ.
ಸಾಮಾನ್ಯ ಅಂತಂದರೆ ಕಾಮನ್ ಅಂತನ್ನುವ ಅರ್ಥ ಅಲ್ಲ, ಯೂನಿವರ್ಸಲ್ ಅನ್ನುವುದು ನಮ್ಮಲ್ಲಿ ಅರ್ಥ. ಎಷ್ಟೋ ಜನಕ್ಕೆ ಈ ಪದಗಳಲ್ಲಿಯೇ ಸ್ಪಷ್ಟತೆ ಇರುವುದಿಲ್ಲ, ಅದನ್ನು ನಾವು ನೋಡ್ಕೊಳ್ಬೇಕಾಗುತ್ತದೆ. ಹಾಗಾಗಿ ವಿಶ್ವವ್ಯಾಪಿ ಆದದ್ದು ಅಂತ. ಸಾಮಾನ್ಯ ಅಂದರೆ ಸಾಮಾನ್ಯವಾದದ್ದು ಅಂದರೆ ಸಾಧಾರಣೀಕೃತವಾದದ್ದು ಅಂದರೆ ಲೋಕವ್ಯಾಪ್ತವಾದದ್ದು, ಸರ್ವತ್ರ ಇರತಕ್ಕಂಥದ್ದು, ಯೂನಿವರ್ಸಲ್ ಅಂತ. ಆ ಬಗೆಯಲ್ಲಿ ಸತ್ವೇ ನಾಟ್ಯಂ ಪ್ರತಿಷ್ಠಿತಂ ಯ ಚಿತ್ತವೃತ್ತಿರೇವ ಸಂವಾದ ಭೂಮೌ ಸಂಕ್ರಾಂತ ದೇಹಮಪಿ ವ್ಯಾಪ್ನೋತಿ ಸೈವ ಸತ್ವಮಿತ್ಯುಚ್ಯತೆ ಅಂತ ಮತ್ತೊಂದು ಕಡೆ ಹೇಳ್ತಾನೆ. ಇನ್ನೊಂದು ಕಡೆನೂ ಹೇಳ್ತಾನೆ, ಮನೋವ್ಯಾಪಾರ ರೂಪ ಸತ್ವತಿ ಸದಿತಿ ಪ್ರಖ್ಯಾರೂಪಂ ಸಂವೇದನಂ ತದ್ಯತ್ರ ಅಸ್ತಿ ತತ್ಸತ್ವಂ ಮನಃ ಅಂತ ಹೇಳಿ ಈ ಥರದ ಎಲ್ಲ ರೂಪದಿಂದ ಕೂಡ ಅವನು ಬಹಳ ಚೆನ್ನಾಗಿ ವಿವರಿಸ್ತಾ ಹೋಗ್ತಾನೆ. ಇರಲಿ, ಹೆಚ್ಚಿನ ವಿಸ್ತಾರ ನಾವು ಮಾಡಬೇಕಾಗಿಲ್ಲ. ಆಮೇಲೆ ವೃತ್ತಿಯ ವಿಷಯದಲ್ಲಿ ಅಭಿನವಗುಪ್ತನಂಥ ಮಹಾಮೇಧಾವಿ ಕೂಡ ಕೆಲವೊಮ್ಮೆ ಸೀಮಿತವಾಗಿ ಯೋಚನೆ ಮಾಡ್ತಾನೆ. ನಾನು ಶಾಸ್ತ್ರ ಅಂತ ತಗೊಂಡಾಗ ಅದನ್ನೆಲ್ಲವನ್ನೂ ಕಣ್ಣುಮುಚ್ಚಿಕೊಂಡು ಒಪ್ಪಬೇಕು ಅಂತ ಹೇಳೋದಿಲ್ಲ. ಯಸ್ಮಾಲ್ ಲೋಕೋ ಬಹುವಿಧ ವೇಷ ಭಾಷಾಚಾರಾದಿ ಯುಕ್ತ ಕಸ್ತೆ ಪ್ರತಿಪದಂ ವಕ್ತುಂ ಶಕ್ನುಯ ಶಿಕ್ಷಿತುಂ ಅಭ್ಯಸಿತುಂ ವಾ ಪ್ರಯೋಕ್ತುಂ ದ್ರಷ್ಟುಂ ವಾ ಚಿತ್ತವೃತ್ತಿ ಪ್ರಧಾನಂ ಚೇದಂ ನಾಟ್ಯಮಿತಿ ತದೇವ ವಕ್ತುಂ ನ್ಯಾಯಂ ಅಂತ ಇಷ್ಟು ದೊಡ್ಡ ಮಾತನ್ನೇ ಹೇಳದಂಥವನು ಅತ್ರ ಸಂಖ್ಯಾಪ್ರಶ್ನೆ ಸ್ವಾಭಿಪ್ರಾಯಮಾಹ ಯಥೇತಿ ದೇಶ ಇತಿ ತತ್ಕೃತ್ವಾಪಿ ಚತುಷ್ಟಯಿ ಪ್ರವೃತ್ತಿರಿತಿ ಉಕ್ತಂ ನ ಚತ್ವಾರ ಏವ ದೇಶಾಃ ಸ್ಯಾದೇತದೇವ ತಾವತ್ಯಸ್ತಾವದುಕ್ತಾಃ ಅಭ್ಯಧಿಕಾಸ್ತು ತ್ಯಕ್ತಾಃ ಇತ್ಯಾಶಂಕೆಯಾಃ ಸಮಾನಲಕ್ಷಣಶ್ಚಾಸಾಂ ಪ್ರಯೋಗ ಇತ್ಯುಚ್ಯತೆ ಮಹದ್ಭಿರಿತಿ ಶೇಷಃ. ಅಂದರೆ ಪ್ರವೃತ್ತಿಗಳು 4 ಇರಬೇಕು, ಜಾಸ್ತಿ ಇರಬಾರ್ದು ಅಂತ ಅಭಿನವಗುಪ್ತ ಹೇಳ್ತಾನೆ. 4 ವೃತ್ತಿಗಳಿಗೆ 4 ಪ್ರವೃತ್ತಿಗಳು ಅಂತ ಮ್ಯಾಚ್ ಅಂತ. ಹಾಗಲ್ಲ, ಎಷ್ಟು ಪ್ರದೇಶಗಳಿರುತ್ತವೋ, ಎಷ್ಟು ಸಂಸ್ಕೃತಿಗಳು ಉಪಸಂಸ್ಕೃತಿಗಳಿರುತ್ತವೋ ಅಷ್ಟಿರುತ್ತೆ. ವೃತ್ತಿ ಫಿಲಾಸಫಿ ಒಂದೇ, ಆದರೆ ಅದರ ಅಪ್ಲಿಕೇಶನ್ ಬೇರೆ. ಈಗ ಎಲ್ಲ ದೇವತೆಗಳಲ್ಲೂ ಎಲ್ಲದರೊಳಗೂ ಅಂತರ್ಗತವಾದದ್ದು ಒಂದು ಬ್ರಹ್ಮತತ್ವವೇ. ದೇವತೆಗಳಿಗೆ ಎಷ್ಟು ಬೇಕಾದ್ರೂ ಇರ್ಬೋದು, ತ್ರಿಮೂರ್ತಿಗಳೇ, ಸಪ್ತಮಾತೃಕೆಯರೇ, ದಶಾವತಾರವೇ, ಶಿವನ 25 ಲೀಲೆಗಳೇ, ಯಾವುದು ಬೇಕಾದರೂ ಆಗಿರಬಹುದು. ಹೀಗಾಗಿ ನಮಗೆ ಸಂಖ್ಯೆ ಆ ವಿಷಯ ದೊಡ್ಡದೇ ಅಲ್ಲ. ಆದರೆ ಅಭಿನವಗುಪ್ತನಂತವನು ಮಹರ್ಷಿ ಹೇಳಿರೋದ್ರಿಂದ ಹಾಗೆ ಅಂತ ಜಗನ್ನಾಥ ಪಂಡಿತ ರಾಜ ಊರಿಗೆಲ್ಲ ದಬಾಯಿಸ್ಕೊಂಡು ತಿರುಗ್ತಾನೆ. ಅಂಥವನು ಕೂಡ 9 ರಸ, ಯಾಕೆಂದರೆ ಭರತ ಹೇಳಿಬಿಟ್ಟಿದ್ದಾನೆ ಅಂತ. ಅಂದರೆ ಶಾಸ್ತ್ರ ಗೌರವವನ್ನು ಋಷಿಯಲ್ಲಿ ತೋರಿಸಬೇಕು ಅನ್ನೋದು ಒಂದು. ಆದರೆ ಎಲ್ಲಿ ದಿಕ್ಕಾಪಾಲಾಗ್ಬಿಡುತ್ತೋ ಅದು ಅಂತನ್ನೋ ಇನ್ನೊಂದು ಆತಂಕವಾದರೆ ಮತ್ತೊಂದು ಕಡೆ ಶ್ರದ್ಧಾ ಜಾಡ್ಯ ಇದೆ. ನಾವು ಯೋಚನೆ ಮಾಡಬೇಕಾಗಿಲ್ಲ. ಉದಾಹರಣೆಗೆ ಒಂದು ಹೇಳೋದಿದ್ದರೆ, ಅದ್ವೈತ ವೇದಾಂತಿಗಳಲ್ಲಿ ಜೀವನ್ಮುಕ್ತಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಬದುಕಿದ್ದಾಗಲೇ ಇಲ್ಲಿಯೇ ಮುಕ್ತನಾಗಿ ಇರ್ತಕ್ಕಂಥದ್ದು, ಅಂಟಿಲ್ಲದೆ ಇರತಕ್ಕಂಥದ್ದು. ಅದು ದ್ವೈತ, ವಿಶಿಷ್ಟಾದ್ವೈತ, ಅಚಿಂತ್ಯ ಭೇದ, ಶಕ್ತಿ ವಿಶಿಷ್ಟಾದ್ವೈತ, ಹೀಗೆ ಮಿಕ್ಕಿ ಯಾವುದೇ ದರ್ಶನಗಳಲ್ಲಿ ಇಲ್ಲ. ಈ ಜೀವನ್ಮುಕ್ತಿ ತುಂಬ ದೊಡ್ಡ ತತ್ವ. ಆ ಜೀವನ್ಮುಕ್ತನಿಗೆ ಕರ್ಮ ಉಂಟಾ ಅಂತ ಒಂದು ಪ್ರಶ್ನೆ. ಕರ್ಮ ಅನ್ನೋದು 3 ಬಗೆ: ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ. ಪ್ರಾರಬ್ಧ ಉಂಟು. ಶಂಕರರದೇ ಒಂದು ಉಪದೇಶ ಪಂಚಕದಲ್ಲಿ ಬರುತ್ತೆ, ಪ್ರಾರಬ್ಧಂ ತಿಹ ಭುಜ್ಯತಾಂ ಅಂತ ಅವರು ಹೇಳಿದ್ದಾರೆ. ಪ್ರಾರಬ್ಧ ಇದೆ ಅಂತ ಒಂದು ಪಕ್ಷ. ಆದರೆ ಅದು ಲೋಕವನ್ನು ಕಂಡು ಲೋಕದ ಪರ್ಸ್ಪೆಕ್ಟಿವಿಂದ ಹೇಳಿದ್ದು. ಜೀವನ್ಮುಕ್ತನಿಗೆ ನಿಜವಾಗಿ ಇಲ್ಲ. ಇದ್ದರೆ ಅವನಿಗೆ ಬಂಧ ಇದೆ. ಉಪನಿಷತ್ತೇ ಹೇಳುತ್ತೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ನಾವು ಪಾಣಿನಿಗೆ ಸಂಸ್ಕೃತ ಭಾಷೆಗೆ ಕೃತಜ್ಞತೆ ಹೇಳಬೇಕು. ಯಾಕೆಂದರೆ ಸಂಸ್ಕೃತದಲ್ಲಿ ದ್ವಿವಚನ, ಬಹುವಚನ ಅಂತ ಏಕವಚನ ಆದಮೇಲೆ 2 ಹಂತಗಳು ಉಂಟು. ಕರ್ಮ, ಕರ್ಮಣಿ, ಕರ್ಮಾಣಿ ಅಂತ ಉಂಟು. ಹಾಗಾಗಿ ಮಿನಿಮಮ್ 3 ಇರಲೇಬೇಕು, ಇಲ್ಲದೇ ಕರ್ಮಾಣಿ ಅಂತ ಆಗೋಲ್ಲ. ಅದು ಒಂದು ನಮಗೆ ವೇದವನ್ನೇ ದೊಡ್ಡದು, ಅದಕ್ಕಾಗಿ ಅದನ್ನು ಹೇಳಿದ್ದು ನಂಬಬೇಕು ನೋಡಿ ಇಲ್ಲಿದೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಯಸ್ಮಿನ್ ದೃಷ್ಟೇ ಪರಾವರೆ ಅಂತ ಅಲ್ಲಿ ಬರ್ತದೆ. ಇಲ್ಲಿ ಕರ್ಮಾಣಿ ಅಂತಿದೆ. ಆದರೆ ಅನುಭವಜ್ಞಾನಿಗಳಾದಂಥ ರಮಣರನ್ನು ಯಾರೋ ಹೋಗಿ ಕೇಳಿದ್ರಂತೆ. ಆಗ ಅವರು ಹೇಳಿದ್ರು, ನೋಡಿ, ಒಬ್ಬ ಮನುಷ್ಯನಿಗೆ 3 ಹೆಂಡತಿಯರಿದ್ದಾರೆ. ಅವನು ತೀರ್ಕೊಂಡಾಗ 3 ವಿಧವೆಯರಾಗ್ತಾರೆ. ಹಾಗೆ ಜೀವನಿಗೆ ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ, ಅವಿದ್ಯೆಗೆ 3 ಪತ್ನಿಯರು. ಅವಿದ್ಯಾ ನಾಶವಾಯಿತು ಅಂದಾಗ 3 ಹೋದರು ಅಂತ ಅರ್ಥ ಅಂತ ಹೇಳಿಬಿಟ್ಟು. ಅಂದರೆ ಜೀವನ್ಮುಕ್ತನಿಗೆ ಕರ್ಮ ಅನ್ನೋದು ಪರಮಾರ್ಥ ದೃಶ್ಯ ಇಲ್ಲ, ವ್ಯವಹಾರ ದೃಷ್ಟಿಯಿಂದ ಉಂಟು. ಈ ತರಹ ಹೀಗೆ ಶಾಸ್ತ್ರಕ್ಕೆ ನಿಜವಾಗಿ ಅದರ ಹಳಿಯನ್ನು ಏನಿದೆ ಅದನ್ನು ತಂದು ಕೊಡಬೇಕು. ವಿ ಹ್ಯಾವ್ ಟು ಪ್ಲೇಸ್ ಇಟ್ ಆನ್ ದಿ ರೈಟ್ ಟ್ರ್ಯಾಕ್. ಅದು ಬಹಳ ಮುಖ್ಯ. ಹಾಗೆ ಮಾಡಬೇಕಾಗುತ್ತದೆ. ಅಭಿನವಗುಪ್ತ ಪಾಪ ಅಲ್ಲಿ
ಒಂದಿಷ್ಟು ಸಂಪ್ರದಾಯ ಶರಣನಾಗಿಯೋ ಅಜ್ಞಾನದಿಂದಲೂ ಏನೋ ಮಾಡಿದ್ದಾನೆ ಅಂತ ಅನ್ನಬೇಕು. ಈ ಥರದ್ದು ಎಷ್ಟೋ ಅಂಶಗಳನ್ನು ನಾವು ಶಾಸ್ತ್ರವನ್ನು ನೋಡುವಾಗ, ಪ್ರಾಚೀನ ಶಾಸ್ತ್ರಗಳನ್ನು ನೋಡುವಾಗ ಕಾಣ್ತಾ ಬರ್ತೀವಿ. ಇಲ್ಲಿ ಮತ್ತೆ ಪ್ರಯೋಗ, ಸ್ಟೇಜ್ ಪ್ರೊಡಕ್ಷನ್ಸ್ ಎರಡು ಬಗೆಯಲ್ಲಿರುತ್ತದೆ. ಪ್ರಯೋಗೋ ದ್ವಿವಿಧಶ್ಚೈವ ವಿಜ್ಞೇಯೋ ನಾಟಕಾಶ್ರಯ ಸುಕುಮಾರಸ್ತಥಾ ಅವಿದ್ಧ ನಾಟ್ಯಯುಕ್ತಿ ಸಮಾಶ್ರಯ ಸುಕುಮಾರಸ್ತಥಾ ಆವಿದ್ಧ ನಾಟ್ಯವೃತ್ತಿ ಸಮಾಶ್ರಯ ಅಂತ ಎರಡು ಬಗೆಯ ಪ್ರಯೋಗಗಳು. ಆವಿದ್ಧ ಅಂದರೆ ಉತ್ಕಟ ಆದದ್ದು, ಮೊದಲೇ ನಾನು ಹೇಳಿದ್ದೀನಿ, ಮತ್ತು ಸುಕುಮಾರ ಕೋಮಲವಾದದ್ದು ಅಂತ ಹೇಳಿ. ಅಂದರೆ ಇಲ್ಲಿ ನಮ್ಮ ಋಷಿಗಳು ಎಷ್ಟು ಉದಾರಿಗಳಾಗಿದ್ದಾರೆ. ಎಲ್ಲ ಬಗೆಯ ರುಚಿಗಳ ಜನಕ್ಕೂ ಕೂಡ ಏನೇನು ಅನುಕೂಲವಾಗುತ್ತೋ ಅದನ್ನೆಲ್ಲವನ್ನೂ ಅವರು ಹೇಳಿದ್ದಾರೆ ಅಂತ ಗೊತ್ತಾಗುತ್ತದೆ. ಮತ್ತು ಲೋಕಧರ್ಮಿ ನಾಟ್ಯಧರ್ಮಿ ಅಂತಕ್ಕಂಥ ಇನ್ನೊಂದು ಅಂಶವನ್ನು ಈ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅದು ತುಂಬ ಸೊಗಸಾಗಿರ್ತಕ್ಕಂಥದ್ದು. ಇವೆಲ್ಲ ಒತ್ತೊತ್ತಾಗಿ ಸೇರಿಕೊಂಡು ಬರ್ತಕ್ಕಂಥವಾಗಿದೆ. ಲೋಕಧರ್ಮಿ ಅನ್ನುವುದು ಲೋಕವನ್ನು ಯಥಾವತ್ತಾಗಿ ಅನುಕರಿಸ್ತಕ್ಕಂಥದ್ದು. ಸ್ವಭಾವಾಭಿನಯೋಪೇತಂ ನಾನಾ ಸ್ತ್ರೀ ಪುರುಷಾಶ್ರಯಂ ಯದೀದೃಶಂ ಭವೇನ್ನಾಟ್ಯಂ ಲೋಕಧರ್ಮೀತು ಸಾಸ್ಮೃತ ಅಂತ. ಸ್ವಭಾವ ಭಾವೋಪಗತಂ ಶುದ್ಧಂ ತ್ವವಿಕೃತಂ ತಥಾ ಲೋಕವಾರ್ತಾ ಕ್ರಿಯೋಪೇತಂ ಅಂಗಲೀಲಾ ವಿವರ್ಜಿತಂ. ಇದೆಲ್ಲ ಆಗಿರಬೇಕು ಅಂತಂದರೆ ನ್ಯಾಚುರಲ್ ಟು ಒನ್ಸ್ ಓನ್ ಎಮೋಷನ್ಸ್ ಆಗಿರಬೇಕು. ಮತ್ತು ಲೋಕದ ವರ್ತನೆಯನ್ನೇ ಅನುಕರಿಸಬೇಕು. ಬೇರೆ ರೀತಿಯಾದ ವೈಯಾರಗಳು, ಬೆಡಗು ಭಿನ್ನಾಣಗಳು ಇರಬಾರದು. ಮತ್ತು ಲೋಕದಲ್ಲಿ ಗಂಡು ಹೆಣ್ಣು ಎಲ್ಲ ಹೇಗಿರ್ತಾರೆ ಆ ರೀತಿಯಾಗಿರಬೇಕು ಅಂಥದ್ದು ಅಂತ ಹೇಳ್ತಾನೆ. ಇನ್ನು ನಾಟ್ಯಧರ್ಮಿ ಯಾವುದು? ಅತಿವಾಕ್ಯ ಕ್ರಿಯೋಪೇತ ಮತಿಸತ್ವಾತಿ ಭಾವಕಂ ಲೀಲಾಂಗಹಾರಾಭಿನಯಂ ನಾಟ್ಯಲಕ್ಷಣ ಲಕ್ಷಿತಂ ಸ್ವರಾಲಂಕಾರ ಸಂಯುಕ್ತಂ ಅಸ್ವಸ್ಥ ಪುರುಷಾಶ್ರಯಂ ಎದೃಶಂ ಭವೇನ್ನಾಟ್ಯಂ ನಾಟ್ಯಧರ್ಮೀತು ಸಾಸ್ಮೃತ ಅಂತ. ನಾಟ್ಯಧರ್ಮಿ ಅಂದರೆ ಏನು? ಒಂದು ರೀತಿ ಎಕ್ಸಾಜರೇಟೆಡ್ ಆಗಿರಬೇಕು. ಅತಿವಾಕ್ಯ, ಅತಿಕ್ರಿಯಾ, ಎಕ್ಸಾಜರೇಟೆಡ್ ಆ್ಯಕ್ಟ್, ಮಾತನ್ನು ಸ್ಟೈಲೈಸ್ಡ್ ಆಗಿ ಹೇಳ್ತಕ್ಕಂಥದ್ದು. ಓ ನೀನು ಬಂದೆಯಾ, ಈಗ ನಾವು ಹೋಗುವುದಾಗುತ್ತದೆಯೇ ಅಂತೆಲ್ಲ ಹೇಳಬೇಕು. ಹಾಗೆ ಅಭಿನಯವನ್ನು ಅಷ್ಟೇ, ಬಾ ಅಂತ ಹೇಳೋದನ್ನು ಅದು ಹಂಸಪಕ್ಷ ಹಸ್ತ ಮಾಡಿಬಿಟ್ಟು ಇಲ್ಲಿಗೆ ಬಾ ಅಂತೆಲ್ಲ ತೋರಿಸ್ಬೇಕು, ಈ ಸ್ಟೈಲೈಸೇಷನ್. ಲೀಲಾಂಗಹಾರ ಅಭಿನಯ, ನೃತ್ಯದ ಒಂದು ಸ್ಪೆಷಲ್ ವೆರೈಟಿ ಅಂಗಹಾರ, ಕರ್ಣಗಳ ಜೋಡಣೆಯಿಂದ ಆದದ್ದು, ಈ ಥರದ್ದೆಲ್ಲ ಇರಬೇಕು. ಆ ರೀತಿಯಾಗಿ ಕಾಸ್ಟ್ಯೂಮ್ಸ್ ಎಲ್ಲ ಇರಬೇಕು. ಮತ್ತು ಅಸ್ವಸ್ಥ ಪುರುಷ ಅಂದರೆ ಇಲ್ಲಿ ಯಾವುದೇ ಅನಾರೋಗ್ಯಕ್ಕೊಳಗಾದ ಮನುಷ್ಯ ಅಂತಲ್ಲ. ಅಭಿನವಗುಪ್ತ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ. ಅಸ್ವಸ್ಥ ಪುರುಷ ಅಂತನ್ನೋದಕ್ಕೆ ಗಂಡಿನ ವೇಷ ಹಾಕ್ಕೊಂಡು ಹೆಣ್ಣು, ಹೆಣ್ಣಿನ ವೇಷ ಹಾಕ್ಕೊಂಡು ಗಂಡು, ತಾನು ಏನಲ್ವೋ ಅದನ್ನು ಮಾಡ್ತಾ ಇರ್ತಕ್ಕಂಥ ವೇಷ ಅಂತ ಅದು ಅಲ್ಲಿರೋದು. ನ ಸ್ವಸ್ಮಿನ್ ಸ್ಥಃ ಇತಿ ಅಸ್ವಸ್ಥ ಅಂತ ಆ ಥರದ ಅರ್ಥ ಅಂತಾನೆ. ಅಂದರೆ ಲೋಕಧರ್ಮಿನಲ್ಲಿ ಗಂಡಿನ ವೇಷ ಗಂಡು, ಹೆಣ್ಣಿನ ವೇಷ ಹೆಣ್ಣು, ಆ ಥರ ಇರುತ್ತೆ. ನಾಟ್ಯಧರ್ಮಿನಲ್ಲಿ ಹೆಣ್ಣೇ ಗಂಡಂತೆ ವರ್ತಿಸ್ಬೋದು, ಗಂಡೇ ಹೆಣ್ಣಂತೆ ವರ್ತಿಸ್ಬೋದು, ಅವೆಲ್ಲ ಕೂಡ ಹಾಗೆ ಇರುತ್ತೆ. ಇದೇನು ಭೀಮನ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಒಬ್ಬ ಹುಡುಗಿ, ಅದು ಸ್ತ್ರೀವೇಷದಲ್ಲೇನೆ ಅಂತಂದರೆ ಅದು ನಾಟ್ಯಧರ್ಮಿ. ನಿಮಗೆ ಭೀಮನ ಸತ್ವಸ್ಫೂರ್ತಿ ಕಾಣಿಸುತ್ತೆ ಹೊರತು ಭೀಮನ ವೇಷ ಕಾಣೋಲ್ಲ, ಭೀಮನ ಸ್ವರವೂ ಕಾಣೋಲ್ಲ. ಅಲ್ಲಿ ಹಾಡ್ತಾ ಇರೋದು ಹೆಣ್ಣು ಮಗಳೇ ಯಾರೋ ಅಂತ ಈ ರೀತಿಯಾಗಿ ಇಂಥದ್ದೆಲ್ಲ ಆಗಿರ್ತದೆ. ಹೀಗೆ ನಾಟ್ಯಧರ್ಮಿ ಅಂದರೆ ಎರಡೂ ಬೇಕು. ಕಲೆ ಅನ್ನೋದು ಲೋಕಾನುಕರಣ, ಲೋಕೋತ್ತರ ಅನುಕೀರ್ತನ ಅಂತ ಹೀಗೆಲ್ಲ ಹೇಳಿದ್ದೀವಿ. ಇಮಿಟೇಷನ್ ಆಫ್ ದಿ ವರ್ಲ್ಡ್ ಆ್ಯಂಡ್ ಎಕ್ಸಾಲ್ಟೆಡ್ ಇಮಿಟೇಷನ್ ಆಫ್ ದಿ ವರ್ಲ್ಡ್ ಎರಡೂ ಆಗಿದೆ. ಆದರೆ ಇಮಿಟೇಷನ್ ಮಾಡುವಾಗ ಏನಿದೆ ಅದನ್ನು ಮಾಡಬೇಕು. ಆದರೆ ಏನಿದೆ ಅದೇ ಆಗೋಲ್ಲ, ಅದರಂತೆ ಮಾಡ್ತೀವಿ. ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಕೊಲೆನೇ ಮಾಡಿಬಿಟ್ರೆ ಅಗತ್ಯ. ಅದು ತೆನಾಲಿ ರಾಮಕೃಷ್ಣನ ಕಥೆ ಒಂದು ಇದೆಯಲ್ಲ. ಅವನು ಯಾತ್ರೆಗೆ ಹೊರಟಾಗ ಯಾವುದೋ ಒಬ್ಬ ಊರಿನಲ್ಲಿ ಒಬ್ಬ ಶ್ರೀಮಂತ ಸುಮ್ಮನೆ ಭಾಗವತರನ್ನ, ಹರಿಕಥಾ ಕಾಲಕ್ಷೇಪಾದಿಗಳನ್ನು ಮಾಡ್ತಕ್ಕಂಥವ್ರನ್ನ ಕರೆಸ್ಕೊಳ್ಳೋದು, ಅವ್ರನ್ನ ತುಂಬ ಪೀಡಿಸೋದು, ನೀವು ಕಣ್ಣು ಕಟ್ಟೋಂಗೆ ಮೈಗೆ ಮುಟ್ಟೋ ಅಂತೆ ಎಕ್ಸ್ಪೀರಿಯನ್ಸಿಂದ ಹೇಳಿ, ರಾಮಾಯಣದಲ್ಲಿ ಮಹಾಭಾರತ ಹೇಳೋಕ್ಕಾಗುತ್ತಾ, ಮಹಾಭಾರತದಲ್ಲಿ ರಾಮಾಯಣ ಹೇಳೋಕ್ಕಾಗುತ್ತಾ ಅಂತ ಏನೇನೋ ಕೇಳಿ ಕೇಳಿ ತಿವಿತಾ ಇದ್ದಂತೆ. ಅದರಿಂದ ಹರಿಕಥೆ ಕಾರ್ಯಕ್ರಮ ಮಾಡಿಸೋದು, ಒಂದು ಕಾಸು ಕೊಡದೆ ಹೊಡೆದು ಬಡಿದು ಕಳಿಸೋದು. ಹಾಗೆ ತೆನಾಲಿ ರಾಮಕೃಷ್ಣ ನಾನು ಬರ್ತೀನಿ, ಇವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೋಗ್ಬಿಟ್ಟು ನಾವು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ರಾಮಾಯಣ ಎಲ್ಲ ಹೇಳ್ತೀವಿ ಅಂತಂದು ಶುರು ಮಾಡ್ದ. ದ್ರೌಪದಿಯನ್ನು ಜಟಾಯು ದರ ಅಂತ ಎಳ್ಕೊಂಡು ಬಂದ. ಭೀಮನ್ನ ರಾಮ ಯುದ್ಧದಲ್ಲಿ ಹೀಗೆ ಎದುರಿಸ್ದ ಅಂತ. ಇದೇನು ಹೀಗೆ ಹೇಳ್ತಿದ್ದಲ್ಲಿ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ರಾಮಾಯಣ ಅಂದರೆ ಹೀಗೆ ಇರೋದು ಅಂತ. ಸರಿ, ನನಗೆ ಕಣ್ಣು ಕಟ್ಟೋಂಗೆ ಮೈಗೆ ಮುಟ್ಟೋ ಅಂತ ಹೇಳಬೇಕು ಅಂತಂದರೆ ಆಂಜನೇಯ ಲಂಕೆಯನ್ನು ಹೀಗೆ ಬೆಂಕಿ ಇಟ್ಟ ಅಂತ ಅವನ ಮನೆಗೆ ಬೆಂಕಿ ಹಾಕಿದ. ನೋಡು, ಕಣ್ಣು ಕಟ್ತಾ ಇದೆ, ಬಿಸಿ ಮೈಗೂ ಮುಟ್ತಾ ಇದೆ, ಇನ್ನಾಯ್ತಲ್ಲ. ಇಂದ್ರಜಿತ್
ಅಕ್ಷಯಕುಮಾರ ಇವರುಗಳೆಲ್ಲ ಹನುಮಂತರ ಕೈಯಲ್ಲಿ ಹಿಂಗೆ ಒದಿಸ್ಕೊಂಡ್ರು ಅಂತ ಅವನ ಮುಖಕ್ಕೆ ತದುಕಿ ಹೀಗೆಲ್ಲ ಮಾಡಿ ಕಡೆಗೆ ತಪ್ಪಾಯಿತು ಅಂತ ಅನ್ನಿಸ್ದ ಅಂತ. ಹಾಗೆ ರಿಯಲ್ ಲೈಫ್ ಅಂದರೆ ಆ ಥರ ಆಗಿಬಿಡ್ತದೆ. ಈಗಲೂ ಅಷ್ಟೇ ಕೆಲವರು ಹಳೆ ಕಾಲದವರು ದೇವರ ಮೈ ಮೇಲೆ ಬರುವುದುಂಟು. ಆ ಕೆಲವು ಪಾತ್ರಗಳು ಮಾಡಿದರೆ ನರಸಿಂಹನ ವೇಷಧಾರಿ ಆ ಕಿರೀಟ ಇಟ್ಕೊಂಡ್ರೆ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನೇ ಅಕ್ಷರಶಃ ಬಗೆದು ಬಿಡ್ತಾನೆ. ಶನೀಶ್ಚರನ ವೇಷಧಾರಿ ಆ ಕಿರೀಟ ಇಟ್ಕೊಂಡ ತಕ್ಷಣ ಶನೀಶ್ಚರನ ಆವೇಶ ಆಗಿಬಿಡುತ್ತೆ. ಈ ಥರದ್ದೆಲ್ಲ ಉಂಟು. ಅದನ್ನು ನಾವು ಕಲೆ ಅಂತ ಅನ್ನೋಲ್ಲ, ಅದು ಆವೇಶ, ಅದು ದೈವಾವೇಶ, ಅದು ಅವ್ರ ನಂಬಿಕೆಗೆ ಸಂಬಂಧಪಟ್ಟದ್ದು. ಅದನ್ನು ಅವ್ರು ಏನು ಮಾಡಿದ್ರೂ ಅದು ಕಲೆ ಅಲ್ಲ. ಹಾಗೆ ಅದನ್ನೇ ಮಾಡೋಕ್ಕಾಗೋಲ್ಲ. ಮುದುಕನ ವೇಷ ಅಂತ ರಿಯಲಿಸ್ಟಿಕ್ಕಾಗಿ ಮಾಡ್ಬೋದೇ ಹೊರತು ಮುದುಕನೇ ಆಗಿಬಿಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ನಾಟ್ಯಧರ್ಮಿ, ಲೋಕಧರ್ಮಿ ಅಂತಂದರೂ ಅದರೊಳಗೆ ಒಂದು ನಾಟ್ಯಧರ್ಮಿತ್ವ ಇದೆ. ಅಂದರೆ ಯಾವುದೆಲ್ಲವೋ ಅದನ್ನು ಮಾಡ್ತಾ ಇದ್ದಾಗ ಅದು ನಾಟ್ಯಧರ್ಮಿ ಅಂತ, ಯಾವುದು ಏನೋ ಅದನ್ನು ಮಾಡಿದಾಗ ಲೋಕಧರ್ಮಿ ಅಂತ. ಅಂದರೆ ಇದನ್ನು ಎರಡಾಗಿ ವಿಭಾಗ ಮಾಡಿಕೊಂಡ್ರೂ ಅದರೊಳಗಿದು ಇದರೊಳಗೆ ಅದು ಇರುತ್ತದೆ ಅಂತ. ಹಾಗೆ ನಾಟ್ಯಧರ್ಮಿ ಅಂತಂದಾಗ ಸ್ಟೈಲೈಸೇಷನ್ನು, ಕನ್ವೆನ್ಷನ್ನು ಅಂತೆಲ್ಲ ನಾವು ಹೇಳ್ತೀವಿ. ಉದಾಹರಣೆಗೆ 100 ಅಂತ ಹೇಳಬೇಕಾದ್ರೆ ಸೂಚಿ ಹಸ್ತ 1 ಅಂತ ನಾವು ಬೆರಳಲ್ಲಿ ತೋರಿಸ್ತೀವಲ್ಲ, ಆ ಥರ ಮಾಡಿ ಒಂದು ವರ್ತುಲ ತೋರಿಸ್ತೀವಿ. ಒಂದು ಸರ್ಕಲ್ ತೋರಿಸಿದಾಗ 100 ವರ್ಷ ಆಯಿತು, 1 ವರ್ಷ ಆಯಿತು ಅಂತ ಹೇಳೋದಕ್ಕೆ ಆ ರೀತಿಯ ಸಂಕೇತ ಇದೆ. ಆ ಥರದ್ದು ಲೋಕದಲ್ಲಿ ಕಾಣೋಲ್ವೇ ಹೊರತು ಮಿಕ್ಕಿದ್ದು ಎಷ್ಟೋ ಲೋಕದಲ್ಲಿ ಕಾಣುವಂಥದ್ದೇ ನಾಟ್ಯಧರ್ಮಿಲಿ ಮಾಡೋದು. ಈಗ ನಾಟ್ಯಧರ್ಮಿಲಿ ಬರವಣಿಗೆ ಮಾಡಬೇಕು ಅಂತಂದಾಗ ಎಲ್ಲರೂ ನೋಡಿದಂತೆ ಅಭಯಹಸ್ತ ಅಂತೀವಲ್ಲ, ಪತಾಕ ಹಸ್ತ, ಕಾಂಗ್ರೆಸ್ ಚಿಹ್ನೆ, ಅದನ್ನು ಇಟ್ಕೊಂಡು ಮತ್ತು ಕೈಯನ್ನು ಶಿಖರಹಸ್ತ ಅಂದರೆ ಮುಷ್ಟಿ ಬಿಗಿ ಮಾಡಿ ಹೆಬ್ಬೆರಳನ್ನು ಮೇಲ್ ಮಾಡಿ ಹಾಗೆ ಮಾಡಿ ಬರೆಯುವಂಥದ್ದು ಅಂತ ಮಾಡಿ ತೋರಿಸೋದು. ಹೀಗೆ ಯಾರೂ ಬರೆಯೋಲ್ವಾದರೂ ಬರೆಯುವಾಗ ಸಾಮಾನ್ಯ ಒಂದು ಹಾಳೆ, ಒಂದು ಲೇಖನಿ ಇಟ್ಕೊಂಡು ಮಾಡ್ತಾರೆ. ಅದಕ್ಕೆ ಹೋಲುವಂತೆಯೇ ಇರತಕ್ಕಂಥದ್ದು. ಅಂದರೆ ನಾಟ್ಯಧರ್ಮಿ ಲೋಕವನ್ನು ಕಂಡೇ ಮಾಡ್ತಕ್ಕಂಥದ್ದು, ಬೇರೆ ರೀತಿಯಲ್ಲಿ ಅಲ್ಲ ಅಂತ ಗೊತ್ತಾಗುತ್ತದೆ. ಹೀಗೆ ಎಲ್ಲಿ ಕಂಡರೂ ಅದರೊಳಗಿದು ಇದರೊಳಗೆ ಅದು ಹಾಗಿರುತ್ತದೆ. ಏನು ಮಾಡೋಕ್ಕಾಗೋಲ್ಲ. ಸತ್ಯ ಸಂಕೀರ್ಣವಾದದ್ದು, ಎಲ್ಲ ಸೇರಿಕೊಂಡಿರತಕ್ಕಂಥದ್ದಾಗಿದೆ. ಅದನ್ನು ಬಿಡಿಸಿ ಬಿಡಿಸಿ ನೋಡುವಾಗ ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ. ಒಂದು ಕಥೆಯನ್ನೋ ಕಾದಂಬರಿಯನ್ನೋ ಬರೆಯುವಾಗ ನಾವು ನಾಯಕಿಯ ಮನೆಯಲ್ಲಿ ಏನು ಘಟನೆ ಆಗ್ತಾ ಇತ್ತು ಅಂತ ಬರಿತೀವಿ. ಮತ್ತೊಂದು ಪುಟಕ್ಕೆ ಹೋಗಿ ನಾಯಕನ ಮನೆಯಲ್ಲಿ ಏನು ಘಟನೆ ಆಗ್ತಾ ಇದೆ ಅಂತ. ಅದೆರಡು ಏಕಕಾಲದಲ್ಲಿ ನಡೆದಿರುತ್ತೆ. ಏನು, ಇಬ್ಬರು ಮದುವೆ ಮಾಡ್ಕೋಬೇಕು ಅಂತಿದ್ದಾರೆ, ಅಪ್ಪ ಅಮ್ಮಂದ್ರಿಗೆ ಆವತ್ತೇ ಸಂಜೆ ಹೋಗ್ಬಿಟ್ಟು ಮನೇಲಿ ಹೇಳಬೇಕು ಅಂತಿದ್ದಾರೆ, ಹೇಳ್ತಾರೆ, ಜಗಳಗಳಾಗ್ತಾ ಇವೆ. ಅದನ್ನು ನಾವು ಮೊದಲು ನಾಯಕಿಯ ಮನೆಯ ಜಗಳವನ್ನು ವರ್ಣಿಸಿ ಆಮೇಲೆ ನಾಯಕನ ಮನೆಗೆ ಬರಬೇಕು. ಅಂದರೆ ಇದಾದ ಮೇಲೆ ಅದಾಯಿತು ಅಂತಲ್ಲ, ಸೈಮಲ್ಟೇನಿಯಸ್. ಆದರೆ ಸಾಹಿತ್ಯದಲ್ಲಿ ಬರೆಯುವಾಗ ಸೈಮಲ್ಟೇನಿಯಸ್ ಆಗಿ ತೋರ್ಸೋಕ್ಕಾಗೋಲ್ಲ. ಒಂದು ಪೇಂಟಿಂಗಲ್ಲಿ ಬೇಕಾದ್ರೆ ತೋರಿಸ್ಬೋದು. ಎಡಗಡೆ ತಾಯಿ ಮನೇಲಿ ಜಗಳ, ಬಲಗಡೆ ಹೆಣ್ಣಿನ ಮನೇಲಿ ಜಗಳ, ಬಲಗಡೆ ಗಂಡಿನ ಮನೇಲಿ ಜಗಳ ಅಂತ ತೋರಿಸ್ಬೋದು. ಆದರೆ ಆ ಥರದ ಸೌಲಭ್ಯ ಕಾಲ ಪ್ರವಾಹದಲ್ಲಿರೋ ಕಾವ್ಯದಲ್ಲಿಲ್ವಲ್ಲ, ಸಾಹಿತ್ಯದಲ್ಲಿಲ್ವಲ್ಲ. ಆಗ ಬೇರೆ ಬೇರೆಯಾಗಿ ತೋರಿಸ್ಬೇಕು. ಅಂದರೆ ಏನರ್ಥ, ಲೋಕ ವ್ಯವಹಾರದಲ್ಲಿ ಪರಮಸತ್ಯವಾಗಿ ಯಾವುದಿದೆ ಅದನ್ನು ನಾವು ಅನಲಿಸಿಸ್ ಮಾಡೋದಕ್ಕೆ ಹೊರಟಾಗ ಅದು ಸೇರಿಕೊಂಡಿರೋದ್ರಿಂದ ಅಷ್ಟೋ ಇಷ್ಟೋ ಅಲ್ಲಿಗೆ ಇಲ್ಲಿಗೆ ಸೇರ್ತಾನೆ ಇರುತ್ತವೆ. ಇದರ ಬಗೆಗೆ ಅರಿವಿರಬೇಕು. ಯಾತಕ್ಕೆ ನಾನು ಇದನ್ನು ಇಷ್ಟು ಸ್ಪಷ್ಟೀಕರಿಸ್ತಾ ಇದ್ದೀನಿ ಅಂದರೆ, ನಮ್ಮ ನರ್ತಕರಲ್ಲಿ ಒಂದು ಭ್ರಮೆ ಇದೆ, ನಾಟ್ಯಧರ್ಮಿನೇ ಉತ್ತಮ ಅಂತ. ಇಲ್ಲಿವರೆಗೆ ಅಂದರೆ ಲೋಕಧರ್ಮಿ ಮಾಡಿದ್ರೆ ತಪ್ಪು ಅಂತ. ಈಚೆಗೆ ಸ್ವಲ್ಪ ಬದಲಾಗಿರ್ಬೋದು, ಮುಂಚೆ ಆ ಥರದ್ದು ತುಂಬ ಇತ್ತು. ಪದ್ಮಾ ಸುಬ್ರಹ್ಮಣ್ಯಂನ ಬಹಳ ಜನ ಅವರ ಕಾಲ ಧೂಳಿಗೂ ಸಮಾನ ಅಲ್ಲದೆ ಇರತಕ್ಕಂಥ ಕ್ಷುದ್ರರು ಬೈತಾ ಇದ್ರು, ತುಂಬ ಲೋಕಧರ್ಮಿ ಮಾಡಿಬಿಡ್ತಾರೆ ಅಂತ. ಲೋಕಧರ್ಮಿ ಇಲ್ಲದೆ ನಾಟ್ಯವಿಲ್ಲ. ವಸ್ತುತಃ ಸತ್ವಾಭಿನಯ ಅನ್ನೋದಕ್ಕೆ ಲೋಕಧರ್ಮಿಯೇ ಬೇಕು. ಅದು ಎಲ್ಲ ಕಡೆಯಿಂದಲೂ ಗೊತ್ತಾಗುತ್ತದೆ ಕೂಡ. ಅದನ್ನು ವ್ಯಾಖ್ಯಾನಕಾರ ಅಭಿನವಗುಪ್ತ ಕೂಡ ಹೇಳ್ತಾನೆ. ಅವ್ರು ಹೇಳಿದ್ದಾನೆ ಅಂತ ಅನ್ನೋದಿಲ್ಲ, ನಮ್ಮ ಅನುಭವದಲ್ಲಿಯೂ ಅದೇ ಇರತಕ್ಕಂಥದ್ದು. ನೋಡಿ, ಕಣ್ಣೀರು ಬಂತು ಅನ್ನೋದನ್ನು ನಾಟ್ಯಧರ್ಮಿಯಲ್ಲಿ ತೋರಿಸ್ಬೇಕು ಅಂದರೆ ತೋರು ಬೆರಳು ಹೆಬ್ಬೆರಳು ಸೇರಿಸಿದ್ರೆ ಹಂಸಾಸ್ಯಸ್ತ, ಇದನ್ನು ಚಿನ್ಮುದ್ರಾ, ಉಪದೇಶ ಮುದ್ರಾ ಅಂತೆಲ್ಲ ತಂತ್ರಶಾಸ್ತ್ರದಲ್ಲಿ ಕರೀತಾರೆ. ಆ ಎರಡನ್ನು ಕಣ್ಣಿಂದ ಹತ್ತಿರಕ್ಕೆ ತಗೊಂಡು ಅದು ಕಂಪಿತವಾಗಿ ಮಾಡಿ ಟ್ರಿಕ್ಲಿಂಗ್ ಟಿಯರ್ಸ್ ಅಂದರೆ ಕಣ್ಣೀರು ದಳದಳ ಉದುರ್ತಾ ಇದೆ ಅಂತ ತೋರಿಸುವಂತೆ ಅಭಿನಯ ಮಾಡಿದ್ರೆ ಕಣ್ಣೀರಿಟ್ಟಂತೆ. ಇದು ನಾಟ್ಯಧರ್ಮಿ. ಆದರೆ ಲೋಕಧರ್ಮಿ ಅಂದರೆ ಗ್ಲಿಸರಿನ್ ಹಾಕ್ಕೊಂಡು ಕಣ್ಣೀರನ್ನೇ ತಂದುಕೊಂಡು ಬಿಟ್ಟಾಗ ನೀವೇ ನೋಡಿ ಯಾವುದು ಹೆಚ್ಚು ಎಫೆಕ್ಟಿವ್. ಕಣ್ಣೀರು ಎಫೆಕ್ಟಿವಾ, ಕಣ್ಣೀರಿನ ಅಭಿನಯ ಎಫೆಕ್ಟಿವಾ? ಕಣ್ಣೀರು. ಈ ಬರೀ ಕಣ್ಣೀರು ಹಿಂಗೆ ಬಂದಂತೆ ತೋರಿಸಿದ್ರೆ ಅಲ್ಲ. ಸಿನಿಮಾದಲ್ಲಿ ಇದನ್ನು ನೋಡಿ ಮೆಚ್ಚಿ ಮರುಳಾಗ್ತಕ್ಕಂಥ ಅವ್ರ ಸಂಖ್ಯೆ ಹೆಚ್ಚ, ಇದನ್ನು ನೋಡಿ ಆಹಾ ಅಂತ ಮೆಚ್ಚಿಕೊಳ್ಳೋರ ಸಂಖ್ಯೆ ಹೆಚ್ಚ ಅಂತ. ಆದರೆ ಎಲ್ರಿಗೂ ಎಲ್ಲ ಹೊತ್ತಲ್ಲೂ ಕಣ್ಣೀರು ಸುರ್ಸೋಕ್ಕಾಗೋಲ್ಲ. ಸಿನಿಮಾದಲ್ಲಿ ಅಂದರೆ ಗ್ಲಿಸರಿನ್ ಹಾಕ್ಕೊಂಡು ಬರೋವರೆಗೂ ಕ್ಯಾಮ್ರಾ ಆಫ್ ಆಗಿರುತ್ತೆ, ಅದೆಲ್ಲ ಸರಿ.
ಈಗ ನಾವೇನು ಮಾಡ್ಬೋದು, ಕಣ್ಣೀರು ತರೋಕ್ಕಾಗದೇ ಇದ್ದರೂ ಕಣ್ಣೀರು ಸಾತ್ವಿಕಾಭಿನಯ 8 ಬಗೆ ಉಂಟು, ಅದರೊಳಗೆ ಒಂದು ಅಂತ ಅಶ್ರು, ವೈವರ್ಣ್ಯ, ವೈಶ್ವರ್ಯ ಅಂತೆಲ್ಲ ಇದೆ. ಗದ್ಗದವನ್ನು ಮತ್ತು ಬಿಕ್ಕಿ ಬಿಕ್ಕಿ ಅಳುವಾಗ ಉಂಟಾಗ್ತಕ್ಕಂಥ ಮುಖವಿಕಾರಗಳನ್ನು, ತುಟಿಯ ಅದುರುವಿಕೆಯನ್ನು ಇವನ್ನೆಲ್ಲ ಮಾಡಿ ತೋರಿಸ್ಬೋದಲ್ಲ. ಸುಮ್ಮನೆ ಮೆಕ್ಯಾನಿಕಲ್ಲ ಗೊಂಬೆ ಥರ ಕಣ್ಣಿಂದ ಟ್ರಿಕಲ್ ಆಗ್ತಾ ಇದೆ ಅನ್ನೋದನ್ನು ಮಾಡಿದ್ರೆ ಅದೇನು ಪ್ರಯೋಜನವಾಗ್ತಕ್ಕಂಥದ್ದಲ್ಲ. ಮಿಕ್ಕವನ್ನೆಲ್ಲ ಸೇರಿಸಿಕೊಂಡು ಮಾಡಿದಾಗ, ಅಂದರೆ ಮುಖಜಾಭಿನಯ ಎಷ್ಟನ್ನೋ ಮಾಡಿ ಆಂಗಿಕ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಸಂವಾದ ಬರ್ತದೆ. ಅಂದರೆ ಏನು, ಮುಖಜಾಭಿನಯ ಮಾಡೋದು ಲೋಕಧರ್ಮಿ ಆಯಿತು. ಅಂದರೆ ಇವನು ನಾಟ್ಯಧರ್ಮಿನೂ ಸಕ್ಸಸ್ಫುಲ್ ಆಗಬೇಕು ಅಂದರೆ ಲೋಕಧರ್ಮಿನೂ ಮಾಡಿರಬೇಕು ಅಂತ ಗೊತ್ತಾಗುತ್ತೆ. ಹಾಗೆ ಲೋಕಧರ್ಮಿ ಅಂತ ಯದ್ವಾ ತದ್ವಾ ಮಾಡಿಬಿಟ್ರೆ ಅದು ಚೆನ್ನಾಗಿರೋಲ್ಲ, ಹದವಾಗಿರೋಲ್ಲ, ಮರ್ಯಾದೆಯಾಗಿರೋಲ್ಲ. ಉಗಿಬೇಕು ಅಂತ ರಂಗಸ್ಥಳದ ಮೇಲೆ ಉಗಿಯೋದಕ್ಕೆ ಆರಂಭ ಮಾಡಿಬಿಟ್ರೆ ಆಗುವಂಥದ್ದಲ್ಲ, ಉಗಿದಂತೆ ಮಾಡಬೇಕು. ನನಗೆ ಮತ್ತೆ ಪದ್ಮಾ ಸುಬ್ರಹ್ಮಣ್ಯಂ ಅವರೇ ನೆನಪಾಗ್ತಾರೆ. ಅವರು ಬೆಳ್ಳಿ ಪನಿಯಿಲ್ ಅಂತ ಬಹಳ ಅದ್ಭುತವಾಗಿ ಸುಬ್ರಹ್ಮಣ್ಯ ಭಾರತೀಯರವರದು ಒಂದು ಕವಿತೆಯನ್ನು ಅಭಿನಯಿಸಿದ್ದಾರೆ. ತುಂಬ ವರ್ಷಗಳ ಹಿಂದೆ, 40 ವರ್ಷಗಳ ಹಿಂದೆಯೇ ಅವರು ಮಾಡಿದ್ದು, 40-45 ವರ್ಷಗಳ ಕೆಳಗೆ ಅನೇಕತ್ರ ಅವರು ಮಾಡಿದ್ದಾರೆ. ಯೂಟ್ಯೂಬ್ನಲ್ಲೂ ಕೂಡ ಸಿಗುತ್ತದೆ, ಅದನ್ನು ನೋಡಬಹುದು. ಅವರು ಅಲ್ಲಿ ಭಾರತದ ಒಂದು ಇಂಟಿಗ್ರೇಷನ್ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ, ನ್ಯಾಷನಲ್ ಇಂಟಿಗ್ರೇಷನ್ ಅನ್ನುವಂತೆ. ಸುಬ್ರಹ್ಮಣ್ಯ ಭಾರತೀಯರ ಕವಿತೆಯೂ ಹಾಗೇ ಇದೆ. ನಾವು ನಮ್ಮ ಕೇರಳದ, ತಮಿಳುನಾಡಿನ ವೀಳ್ಯದೆಲೆಯನ್ನು ತೆಗೆದುಕೊಂಡು ಹೋಗಿ ಪಂಜಾಬಿನವರಿಗೆ ಕೊಟ್ಟು ಅವರ ಗೋಧಿಯನ್ನು ನಾವು ತೆಗೆದುಕೊಂಡು ಬರೋಣ ಅಂತ. ಅಲ್ಲಿ ಪಂಜಾಬಿನ ಗೋಧಿ ಎನ್ನುವಾಗ ಭಂಗ್ರಾ ಡಾನ್ಸಿನ ಮೂವ್ಮೆಂಟ್ಸ್ ಮಾಡಿ ಪಂಜಾಬಿನ ಗೋಧಿ ಹಿಟ್ಟು ಅದರೊಳಗೆ ರೊಟ್ಟಿ ತಟ್ಟೋದು ಮಾಡ್ತಾರೆ, ಮತ್ತು ಈ ವೀಳ್ಯದೆಲೆ ತೊಗೊಂಡು ಹೋಗೋದು, ಅಗಿಯೋದು, ಅದನ್ನೆಲ್ಲ ಮಾಡಿದ್ದಾರೆ. ನಾನು ಅವ್ರ ಜೊತೆ ಒಮ್ಮೆ ಮಾತಾಡುವಾಗ, ನೀವು ಬಹಳ ಚೆನ್ನಾಗಿ ಬೀಡ ಹಾಕ್ಕೊಂಡು ಉಗಿಯೋದು ಮಾಡಿದ್ರಿಂದ ತುಪ್ಪಲೆಪ್ಪ ನಾನು ಟೊಬ್ಯಾಕೋ ಇಲ್ಲಾಮೆ ಪೊಟ್ಟದು ಅಂತ ಹೇಳ್ಬಿಟ್ಟು ಅಂತಂದರು. ಅಂದರೆ ನಾನು ಉಗೀಲಿಲ್ಲ, ಹೊಗೆ ಸೊಪ್ಪು ಹಾಕಿದರೆ ಉಗೀಬೇಕು, ವೀಳ್ಯದೆಲೆ ತಂಬಾಕು ಇಲ್ಲದ ವೀಳ್ಯದೆಲೆ ಅಂತಂದರು. ಅವರು ಆ ಮಟ್ಟಿಗೆ ಹೆಲ್ತ್ ಕಾನ್ಷಿಯಸ್ಸು, ಲೋಕಕ್ಕೆ ಕೆಟ್ಟದನ್ನು ಸಂದೇಶವಾಗಿ ಕೊಡಬಾರದು ಅಂತ ಒಂದಿದೆ. ಜೊತೆ ರಂಗಸ್ಥಳದಲ್ಲಿ ಉಗಿಯೋದು ಅಂಥದ್ದೆಲ್ಲ ಮಾಡೋದು ಒಂದು ಬಗೆಯ ಅಪಚಾರ ಅಂತ ಕೂಡ. ಅಂದರೆ ವೀಳ್ಯದೆಲೆ ಹಾಕ್ಕೊಂಡಿದ್ದಿಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಉಗಿದಿಲ್ಲ. ಅಂದರೆ ಆ ಮಟ್ಟಕ್ಕೆ ಉಗಿಯೋ ಸನ್ನಿವೇಶ ಬಂದರೆ ಒಂದು ಪಾತ್ರವೇ ಆದಾಗ ಮಾಡ್ಬೋದೇನೋ, ಆದರೆ ಉಗಿದಂತೆ ಮಾಡಬೇಕು, ಸಾಕ್ಷಾತ್ತಾಗಿ ಉಗಿಯಬಾರದು. ಅಲ್ಲಿ ನಾಟ್ಯಧರ್ಮಿ ಬಂದಿದೆಯಲ್ಲ ಲೋಕಧರ್ಮಿ ಒಳಗೆ, ಆ ಥರ ಉಂಟು. ಹೀಗೆ ಹೇಗೆ ನೋಡಿದ್ರು ಒಂದನ್ನು ಒಪ್ಪಿ ಇನ್ನೊಂದನ್ನು ಒಪ್ಪಲ್ಲ ಅಂದರೆ ಎರಡೂ ಇಲ್ಲ ಅಂತಲೇ ಅರ್ಥ. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಜಗತ್ತನ್ನು ತಿರಸ್ಕರಿಸಿ ಈಶ್ವರನ ಹಿಡ್ಕೋತೀನಿ, ಈಶ್ವರನ ತಿರಸ್ಕರಿಸಿ ಜಗತ್ತನ್ನು ಹಿಡ್ಕೋತೀನಿ ಅಂದರೂ ಎರಡಕ್ಕೂ ಅನ್ಯಾಯ ಮಾಡದಂತೆ. ಎರಡನ್ನೂ ನಾವು ಗಮನಿಸ್ಕೊಳ್ಬೇಕಾಗುತ್ತೆ. ಜಗಜ್ಜೀವೇಶ್ವರ ಯೋಗವೇ ಅಲ್ವಾ. ಈ ಎಲ್ಲ ಕಾರಣದಿಂದ ನಾಟ್ಯಧರ್ಮಿ ಮತ್ತು ಲೋಕಧರ್ಮಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ತುಂಬ ಚೆನ್ನಾಗಿ ಎಲ್ಲಿ ಹೇಳ್ತಾರೆ. ಆಮೇಲೆ ಈ ನಾಟ್ಯಧರ್ಮಿ ಒಂದು ಬಗೆಯ ಅಗ್ರಿಮೆಂಟ್, ಕನ್ವೆನ್ಷನ್, ಆರ್ಟಿಸ್ಟಿಕ್ ಕನ್ವೆನ್ಷನ್, ನಾಟ್ಯ ಸಮಯ ಅಂತಲೇ ಡಾಕ್ಟರ್ ವಿ ರಾಘವನ್ ಅವರು ಹೇಳ್ತಾರೆ. ಅಂದರೆ ಒಂದು ಒಪ್ಪಿತಾ ಇರಬೇಕು, ಆಗ ನಡೆಯುತ್ತದೆ. ಅದನ್ನು ಭರತ ತುಂಬ ಚೆನ್ನಾಗಿ ಹೇಳ್ತಾನೆ. ಈಗ ರಂಗಸ್ಥಳದ ಮೇಲೆ ಎಲ್ಲರೂ ಮಾತಾಡ್ತಿರ್ತಾರೆ, ಕೆಲವರು ತಮ್ಮೊಳಗೆ ಅಂದ್ಕೋತಾ ಇರ್ತಾರೆ. ತಮ್ಮೊಳಗೆ ಅಂದುಕೊಳ್ಳೋದು ಕೇಳಿಸ್ತೇ ಇದ್ದರೆ ಹೇಗೆ? ಹಾಗೆ ಮಾತಾಡ್ತಾ ಇದ್ದಿದ್ದು ಮಿಕ್ಕವರು ಕೇಳಿಬಿಟ್ಟಾಗ ಅದು ಒಳಗಿನ ಮಾತು ಅಂತ ಹೇಗಾಗುತ್ತೆ? ಸಾಲಿಲೋಕ್ವಿ ಅಂತಿರಲ್ಲ. ಈಗ ಸಿನಿಮಾದಲ್ಲಿ ಅವೆಲ್ಲ ಸಮಸ್ಯೆ ಇಲ್ಲ, ಟೆಕ್ನಾಲಜಿ ಬಂದಿದೆ. ಅವ್ರ ಮುಖಕ್ಕೇನೆ ಕ್ಲೋಸಪ್ ಶಾಟ್ ಕೊಡ್ತಾರೆ, ಆಗ ಅವ್ರು ಬಾಯಿ ಮುಚ್ಕೊಂಡಿದ್ದಾಗಲೂ ವಾಯ್ಸ್ ಓವರ್ ನಡೀತಾ ಇರುತ್ತೆ, ಅದರಿಂದ ನಾವು ಕೇಳಿಸ್ಕೊಳ್ಬಹುದು. ಆದರೆ ಭರತನ ಕಾಲದ ರಂಗಸ್ಥಳಕ್ಕೆ ಇಲ್ವಲ್ಲ ಅದು. ಅದಕ್ಕೇನು ಮಾಡಿದ್ರು, ತ್ರಿಪತಾಕ ಅಂತ ಒಂದು ಹಸ್ತ ಇದೆ. ಅಂದರೆ ಪತಾಕ ಅಂದರೆ ಅಭಯ ಹಸ್ತ, ಅದರೊಳಗಿರ್ತಕ್ಕಂಥ ಉಂಗುರದ ಹಸ್ತವನ್ನು ಮಡಚಬೇಕು. ಬೆರಳನ್ನು, ಉಂಗುರದ ಬೆರಳನ್ನು ಮಡಚಿದ್ರೆ ತ್ರಿಪತಾಕ. ಆ ತ್ರಿಪತಾಕನ ಇಟ್ಟುಕೊಂಡು ಮಾತಾಡಿದ್ರೆ ಅವರು ಯಾವ ಕಡೆ ತಿರ್ಕೊಂಡು ಮಾತಾಡ್ತಾರೋ ಕೈ ಅಡ್ಡ ಇಟ್ಕೊಂಡು ಅವ್ರಿಗೆ ಕೇಳಿಸ್ತಾ ಇಲ್ಲ ಅಂತ ಅರ್ಥ. ಅಂದರೆ ಪ್ರೇಕ್ಷಕರಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಪತಾಕ ಹಸ್ತ ಇಟ್ಕೊಂಡು ಮಾತಾಡ್ತಾ ಇರೋ ಪಾತ್ರ ಅಂದರೆ ಸ್ವಗತ ಪಾತ್ರ ಅಂತ. ಈ ಗುಟ್ಟು ಮಾತಾಡೋದು, ಪತಾಕ ಹಸ್ತ ಇಟ್ಕೊಂಡು ಒಬ್ಬರ ಕಡೆಗೆ ತಿರ್ಕೊಂಡು ಮಾತಾಡೋದು, ಈ ಬಗೆಯಲ್ಲೆಲ್ಲ ಅದೊಂದು ಕನ್ವೆನ್ಷನ್. ಈಗ ಬೇಕಾಗಿಲ್ಲ ಅನ್ಬೋದು, ಆದರೆ ಇವತ್ತಿಗೂ ರಂಗಸ್ಥಳದ ಮೇಲೆ ಬೇಕು. ಈಗ ರಂಗಸ್ಥಳದ ಲೈಟಿಂಗಿಂದ ಮಿಕ್ಕದನ್ನೆಲ್ಲ ಡಾರ್ಕ್ ಮಾಡಿ ಅವ್ರ ಮೇಲೆ ಮಾತ್ರ ಫೋಕಸ್ ಮಾಡಿಬಿಟ್ಟು ಹಾಗೆ ಮಾಡ್ತಾರೆ. ಹೀಗೆ ಅಂದರೆ ಇನ್ನೊಂದು ಕನ್ವೆನ್ಷನ್ ಇದೆಯಲ್ಲ, ಅವ್ರಿಗೆ ಕತ್ಲು ಮಾಡಿಬಿಟ್ಟಿದ್ದಾರೆ, ಇವ್ರಿಗೆ ಬೆಳಕು ಅಂದರೂ ಅದು ಒಂದು ಕನ್ವೆನ್ಷನ್ನು, ಅದು ನಾಟ್ಯಧರ್ಮೀನೇ. ಅಂದರೆ ಭರತ ಹೇಳಿರ್ತಕ್ಕಂಥ ವಿವರಣೆ ಲಿಟ್ರಲಿ ಒಗ್ಗದೇ ಇರಬಹುದು, ಬೈ ಸ್ಪಿರಿಟ್, ಬೈ ಫಿಲಾಸಫಿ ಅದು ಇರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಈ ಥರದ್ದು ಬಹಳ ಸುಂದರವಾದ ಅಂಶಗಳು ಎಷ್ಟೋ ಉಂಟು. ಮತ್ತು ನಾಟ್ಯಧರ್ಮಿನಲ್ಲಿ ಒಂದು ಸೊಗಸಿರುತ್ತೆ, ಒಂದು ಅಂದ, ಒಂದು ಚೆಲುವಿರುತ್ತದೆ.
ಅಂದರೆ ನಿಂತುಕೊಳ್ಳುವ ಭಂಗಿಯಲ್ಲಿ, ಕೈ ಚಾಚುವ ಭಂಗಿಯಲ್ಲಿ, ಈ ಥರ ಪ್ರತಿಯೊಂದರೊಳಗೂ ಒಂದು ಒಪ್ಪ ಓರಣ ಇರುತ್ತದೆ. ಅದು ಯಾಕೆಂದರೆ ನಾಟ್ಯದ ವ್ಯವಸ್ಥೆ ಆಗಿದೆ. ಸಂಗೀತ ಚೆನ್ನಾಗಿ ಬಲ್ಲವರು ಮಾತಾಡಿದ್ರೂ ಶ್ರುತಿಯಲ್ಲಿರುತ್ತೆ. ಅವರು ಹರಟೆ ಕೊಚ್ತಾ ಇದ್ರೂ ಅದಕ್ಕೊಂದು ಲಯ ಇರುತ್ತದೆ. ಅದು ನಿಜವಾಗಿ ಸಂಗೀತ ಮೈಗೂಡಿದ್ದು. ಒಬ್ಬ ಒಳ್ಳೆಯ ಕವಿ ಮಾತನಾಡುವಾಗಲೂ ಒಳ್ಳೊಳ್ಳೆ ಪದಗಳನ್ನೇ ಬಳಸ್ತಾನೆ. ಹದಗೆಟ್ಟಿರತಕ್ಕಂಥ ರೀತಿಯಲ್ಲಿ ಮಾತಾಡೋರು ಅಪಶಬ್ದಗಳನ್ನು ಬಳಸೋದಿಲ್ಲ. ಅಂದರೆ ಈ ಸಂಸ್ಕಾರ ಅಲ್ಲಿಗೂ ಕೂಡ ಬರ್ತದೆ. ಹೀಗೆ ನಾಟ್ಯಧರ್ಮಿ ಎನ್ನುವುದಕ್ಕೆ ಅದರದೇ ಆದ ಒಂದು ಅಂದ ಇದೆ. ಇದನ್ನು ಎರಡೂ ಕಡೆಯಿಂದಲೂ ನಾವು ನೋಡ್ಕೊಳ್ಬೇಕು ಅಂತ. ಪ್ರತಿಯೊಂದು ಕಲೆಯಲ್ಲೂ ಆ ಬಗೆಯ ಕನ್ವೆನ್ಷನ್ಸ್ ಉಂಟು. ನಾವು ಇಂಡಿಯನ್ ಪೇಂಟಿಂಗ್ಸನ್ನು ನೋಡಬೇಕಾದ್ರೆ ಕಾಣುತ್ತೆ ಆ ರೀತಿಯಾಗಿ. ನಮ್ಮಲ್ಲಿ ಪಾಶ್ಚಾತ್ಯರು ಹೇಳುವಂತಹ ನೆರಳು ಬೆಳಕುಗಳ ಚೆಲ್ಲಾಟದ ಚಿತ್ರಣ ಇದ್ದದ್ದಲ್ಲ. ಅದು ಪಾಶ್ಚಾತ್ಯರಲ್ಲಿ ವಿಶೇಷವಾಗಿ 12-13ನೇ ಶತಮಾನಗಳಿಂದ ಮೇಲೆ ಬಂತು. ರೆನೆಸಾನ್ಸ್ ಮೇಲಿಂದ ಶುರುವಾಯಿತು. ಫೋಟೋಗ್ರಫಿ ಬರೋವರೆಗೂ ಅಸಾಮಾನ್ಯವಾಗಿ ಮೆರೀತು. ಈಗಲೂ ಆ ಥರದ್ದು ಮಾಡ್ತಾರೆ. ನಮ್ಮವರು ಅಲ್ಲಿಂದ ರವಿವರ್ಮನಿಂದ ಈಚೆಗೆ ಅದನ್ನೆಲ್ಲ ತೆಗೆದುಕೊಂಡು ಬೆಳೆಸ್ಕೊಂಡಿದ್ದಾರೆ. ಈಗ ಉದಾಹರಣೆಗೆ ಒಂದು ತಂಜಾವೂರು ಪೇಂಟಿಂಗ್ ರಾಮನ ಪಟ್ಟಾಭಿಷೇಕದ್ದು ನೋಡಿದ್ರೆ ರಾಮ ದೊಡ್ಡವನಾಗಿ ಕಾಣಿಸ್ತಾನೆ. ದೊಡ್ಡ ಚಿತ್ರ ರಾಮಂದು. ಪಕ್ಕದಲ್ಲಿ ಸ್ವಲ್ಪ ಚಿಕ್ಕದಾಗಿ ಸೀತೆ, ಮತ್ತು ಚಿಕ್ಕದಾಗಿ ಸುಗ್ರೀವ, ಭರತ, ಲಕ್ಷ್ಮಣ, ಮತ್ತು ಚಿಕ್ಕದಾಗಿ ಹನುಮಂತ. ಇನ್ನು ಮಿಕ್ಕವರಂತೂ ತುಂಬ ಚಿಕ್ಕದಾಗಿ ಲಿಲ್ಲಿಪುಟ್ ಥರ ಇರ್ತಾರೆ. ಇದೇನು ರಾಮ ಸೈಕ್ಲೋಪ್ ಥರ ಕಾಣಿಸ್ತಾನೆ, ಮಿಕ್ಕವರೆಲ್ಲ ಚಿಕ್ಕ ಚಿಕ್ಕದಾಗಿದ್ದಾರೆ ಅಂದರೆ ಆ ಚಿತ್ರ ಅದೊಂದು ನಾಟ್ಯಧರ್ಮಿ ರೂಪದಿಂದ ಬಂದಿರೋದು. ರಾಮ ಕೇಂದ್ರವಾದ ಪಾತ್ರ ಅಂತ ಅವನು ದೊಡ್ಡವನು, ಪ್ರಧಾನ ಅನ್ನೋದನ್ನು ಹೇಗೆ ತೋರಿಸ್ಬೇಕು. ಪಂಜೆ ಮಂಗೇಶರಾಯರು ಮಕ್ಕಳಿಗೆ ಪುಸ್ತಕಗಳನ್ನು ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಕನ್ನಡದ ನವೋದಯದ ಪ್ರವರ್ತಕರಲ್ಲಿ ಒಬ್ಬರು ಮಹಾನುಭಾವರು. ಅವರು ಮಕ್ಕಳಿಗೆ ದೊಡ್ಡದು ಚಿಕ್ಕದು ಈ ಥರದ್ದೆಲ್ಲ ಕಣ್ಣಿಗೆ ಕಾಣಿಸುವುದು ಶಬ್ದ ರೂಪದಲ್ಲಿ ಗೋಚರ ಆಗಬೇಕು ಅಂತ ಒಂದು ಕಾಡಿನಲ್ಲಿ ದೊಡ್ಡ ಕರಡಿ ಇತ್ತು ಅನ್ನೋದು, ದೊಡ್ಡ ಕರಡಿ ಅನ್ನೋದು ದೊಡ್ಡ ಅಕ್ಷರಗಳಲ್ಲಿ ಮುದ್ರಣ ಮಾಡಿಸಿದ್ದಾರೆ. ಚಿಕ್ಕ ಕರಡಿ ಇತ್ತು, ಚಿಕ್ಕ ಅಕ್ಷರಗಳಲ್ಲಿ ಚಿಕ್ಕ ದೊಡ್ಡ ಅನ್ನೋದೇನು ಅಂತ ಗೊತ್ತಾಯಿತು ಅಂತ. ಹೀಗೆ ಆ ಥರ ಈ ಪಂಜೆ ಮಂಗೇಶರಾಯರ ಮುದ್ರಣದಲ್ಲಿ ಮಾಡಿದಂತೆ ಈ ಚಿತ್ರದಲ್ಲಿ ಕೂಡ ತಂಜಾವೂರಿನ ಅಥವಾ ಮೈಸೂರಿನ ಇಲ್ಲ ಕಲಂಕಾರಿ ಅಥವಾ ವಿಜಯನಗರ ಆ ಚಿತ್ರಣ ಶೈಲಿಯಲ್ಲಿ ಕೇಂದ್ರ ಪಾತ್ರಗಳನ್ನು ದೊಡ್ಡದಾಗಿ ಚಿತ್ರಿಸ್ತಕ್ಕಂಥದ್ದು, ಮಿಕ್ಕವ್ರನ್ನ ಚಿಕ್ಕ ಚಿಕ್ಕದಾಗನಾಗಿ ಮಾಡ್ತಕ್ಕಂಥದ್ದು ಗೌಣ ಉಂಟು. ಈಗ ಬ್ಲರ್ ಮಾಡೋದು ಅಂತ ಹೇಳ್ತಾರಲ್ಲ, ಕ್ಯಾಮ್ರಾದಲ್ಲಿ ಎಲ್ಲ ಫೋಕಸಲ್ಲಿ ತಂದರೆ ಚೆನ್ನಾಗಿರೋಲ್ಲ, ಡೆಪ್ತ್ ಹೊರಟೋಗುತ್ತೆ. ಕೆಲವನ್ನ ಔಟ್ ಆಫ್ ಫೋಕಸ್ಸು, ಕೆಲವೊಂದು ಫೋಕಸ್ಸು ಹೀಗೆಲ್ಲ ಮಾಡಬೇಕು ಅಂದಾಗ ಅದು ಬಂತಲ್ಲ. ಈ ರೀತಿಯಲ್ಲಿ ಚಿತ್ರಕ್ಕೂ ಒಂದು ಕನ್ವೆನ್ಷನ್ ಇದೆ. ಇದು ನಾಟ್ಯಧರ್ಮಿ ಅಂತ. ನೃತ್ಯಕ್ಕೆ ಇದೆ, ಚಿತ್ರಕ್ಕಿದೆ, ಸಾಹಿತ್ಯಕ್ಕಿದೆ, ಗಾನಕ್ಕೂ ಇದೆ, ಎಲ್ಲಕ್ಕೂ ಇವೆ. ಆ ಕನ್ವೆನ್ಷನ್ಸನ್ನೆಲ್ಲ ನಾವು ಗಮನಿಸ್ಕೊಳ್ಬೇಕು. ನಾನು ಯಾತಕ್ಕೆ ಬೇರೆ ಬೇರೆ ಕಲಾ ಪ್ರಕಾರಗಳಿಗೆ ಉದಾಹರಣೆ ಜೋಡಿಸಿ ಹೇಳ್ತಾ ಇರೋದು ಅಂದರೆ, ಭರತ ಬರೀ ತಯ್ಯುಂ ತತ್ತ ಜನಕ್ಕೆ ಮಾತ್ರ ಅಲ್ಲ ಇರೋದು, ಸಮಗ್ರ ಭಾರತೀಯ ಕಲೆಗಳಿಗೆ ಇರತಕ್ಕಂಥದ್ದು ಅನ್ನೋದನ್ನು ತೋರ್ಪಡಿಸೋದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಅದರ ಬಗ್ಗೆಯೇ ಅಭಿನವಗುಪ್ತಾದಿಗಳ ಬೆಳಕು ಚೆಲ್ಲುವ ಕ್ರಮ ಏನು ಅಂತನ್ನೋದನ್ನು ಒಂದಿಷ್ಟು ನಾವು ನೋಡಬಹುದು. ಧರ್ಮಿ ಅಲ್ಲಿ ತುಂಬ ದೊಡ್ಡ ತತ್ವವಾಗಿ ಬೆಳಕಿಗೆ ಬರುತ್ತೆ. ಅದನ್ನು ನಾವು ಕಾಣೋಣ. ಧರ್ಮ ಅನ್ನೋದರಿಂದ ಧರ್ಮಿ ಅಂತ ಬಂದಿರತಕ್ಕಂಥದ್ದು. ಈಕಾರ ಅಂತ ಸ್ತ್ರೀಲಿಂಗ ಪದವಾಗಿ ಅದನ್ನು ಕವಿ ಬಳಸಿದ್ದಾನೆ. ಅದಕ್ಕೆ ಸ್ವಭಾವ, ವರ್ತನೆ, ತಾಳಿಕೆ, ಬಾಳಿಕೆ ಅಂತೆಲ್ಲ ಅರ್ಥಗಳಿವೆ ಅಂತ ಅಭಿನವಗುಪ್ತ ಹೇಳ್ತಾನೆ. ಆಮೇಲೆ ಅವನು ನಾನು ಮೊದಲೇ ಹೇಳಿದಂತೆ ನಾಟ್ಯ ಸಮಯ, ಕವಿನಟಾದಿ ಸಮಯ ಅಂತೆಲ್ಲ ನಾಟ್ಯಶಾಸ್ತ್ರವು ಗುರುತಿಸುತ್ತದೆ ಅನ್ನೋ ಮಾತನ್ನು ನಾನು ಹೇಳಿದೆ. ನಟ ಸಮಯ ಮಾತ್ರ ರೂಪ ನಾಟ್ಯಧರ್ಮಿ, ಸಮಯಸ್ಯ ಅಕಿಂಚಿತ್ಕರಸ್ಯ ಕಲ್ಪನೆ ಪ್ರಯೋಜನಾಭಾವಾತ್ ಅಂತನ್ನುವ ಮಾತನ್ನು ಕೂಡ ಅವನೇ ಹೇಳ್ತಾನೆ. ಒಂದು ಕನ್ವೆನ್ಷನ್ ಅಂತ ಇಟ್ಕೊಳ್ಬೇಕಲ್ಲ, ಒಂದು ವ್ಯವಸ್ಥೆ ಅಂತ ಇಟ್ಕೊಳ್ಬೇಕು, ಒಂದು ಅಗ್ರಿಮೆಂಟ್ ಅಂತ ಬೇಕು ಅಂತ, ಒಂದು ರೂಲ್ ಅಂತ ಮಾಡಿಕೊಳ್ಬೇಕು ಅಂತ. ಹಾಗೆ ನಾಟ್ಯಧರ್ಮಿ, ಲೋಕಧರ್ಮಿ ಅಂತೆಲ್ಲ ಮಾಡಿದ್ದು ಅಂತ. ಆಮೇಲೆ ಇಲ್ಲಿ ಸಾಮಾನ್ಯಾಭಿನಯ ಅಂತ ಒಂದು ಅಧ್ಯಾಯ ನಾಟ್ಯಶಾಸ್ತ್ರದಲ್ಲಿ ಬರುತ್ತದೆ. ಅದು ಲೋಕಧರ್ಮಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದೆ. ಅದಾದ ಮೇಲೆ ಬರೋ ಮತ್ತೊಂದು ಅಧ್ಯಾಯ ಚಿತ್ರಾಧ್ಯಾಯ ಅಂತ, ಅದು ನಾಟ್ಯಧರ್ಮಿಗೆ ಹೆಚ್ಚು ಬೆಲೆ ಕೊಟ್ಟಿರ್ತಕ್ಕಂಥದ್ದು. ರಂಗಸ್ಥಳದಲ್ಲಿ ಎಷ್ಟೋ ಬಾರಿ ಎಷ್ಟನ್ನೋ ತೋರಿಸೋಕ್ಕಾಗೋಲ್ಲ, ತೋರಿಸಬೇಕಿಲ್ಲ ಕೂಡ. ಎರಡೂ ರೀತಿ ಇರುತ್ತೆ. ತೋರಿಸೋಕ್ಕಾಗದೇ ಇರೋದೊಂದು, ತೋರಿಸಬೇಕಿಲ್ಲದ್ದು ಒಂದು, ಮತ್ತೊಂದು ತೋರಿಸಬಾರದ್ದು ಅಂತಲೂ ಇರುತ್ತೆ. ತೋರಿಸೋಕ್ಕಾಗೋಲ್ಲ ಅನ್ನೋದಕ್ಕೆ
ಎಷ್ಟೋ ಬಾರಿ ತಾಂತ್ರಿಕವಾದ ಅನುಕೂಲತೆ ಇಲ್ಲದೆ ಇದ್ದರೆ ತೋರ್ಸೋಕ್ಕಾಗೋಲ್ಲ. ಗುಬ್ಬಿ ವೀರಣ್ಣನವ್ರ ಕಂಪನಿಗಳಲ್ಲಿ ಕುರುಕ್ಷೇತ್ರ ನಾಟಕ ಅಂತಂದರೆ ಆನೆ ಕುದುರೆಗಳನ್ನೆಲ್ಲ ತಂದು ಬಿಡ್ತಾ ಇದ್ರಂತೆ. ಎಷ್ಟು ತಂದಾರು ಆನೆ ಕುದುರೆಗಳನ್ನು? 5, 6, 8, 10, ಅದಕ್ಕಿಂತ ಜಾಸ್ತಿ ಇಲ್ಲ. ಅಂದರೆ ಮಹಾಭಾರತ ಯುದ್ಧದಲ್ಲಿ ಭಗದತ್ತ ತೆಗೆದುಕೊಂಡು ಬಂದ ಆನೆಗಳ ಸೈನ್ಯವನ್ನು ಭೀಮ ಅಟಕಾಯಿಸುವಾಗ 1000 ಆನೆಗಳನ್ನು ಕೊಂದ ಅಂತ. ಈ 3 ಮತ್ತೊಂದು ಆನೆಯನ್ನಿಟ್ಟು ಏನು ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ? ಮತ್ತು ಈ ಆನೆಗಳನ್ನು ಕೊಲ್ಲೋದಕ್ಕೆ ಸಾಧ್ಯವಾ? ಏನಂದರೆ ಆಗ ಸಿನಿಮಾ ಇರಲಿಲ್ಲ, ಜನಕ್ಕೆ ಅದೇ ದೊಡ್ಡದು ಉಣಿಸ್ತಾ ಇತ್ತು. ಬಾಹುಬಲಿ ಸಿನಿಮಾ ಏನು ದೊಡ್ಡ ಗಲ್ಲಾಪೆಟ್ಟಿಗೆಯಲ್ಲಿ ಹಿಟ್ ಅಂತ ಆಯಿತು, ಆ ರೀತಿಯಾಗಿ ಈ ಒಂದು ಸ್ಪೆಷಲ್ ಎಫೆಕ್ಟ್ಸ್ ವೈಭವ ಆ ಕಾಲಕ್ಕೆ ಗುಬ್ಬಿ ಕಂಪನಿದು ಹಾಗೆ. ಅದೊಂದು ಪಾಪ ಮಾಡಿದ್ರು, ಅದು ತುಂಬ ದೊಡ್ಡದಲ್ಲ. ಅಂದರೆ ಆಯಾ ಪಯೋನೀರ್ಸ್ ಆ ದಿಕ್ಕಿನಲ್ಲಿ ಮೊದಲು ಹೆಜ್ಜೆ ಇಟ್ಟವರು ದೊಡ್ಡವರು, ಆದರೆ ಅದರೊಳಗೆ ತನ್ನಂತೆಯೇ ಅಂಥ ದೊಡ್ಡ ಸತ್ವ ಇಲ್ಲ. ರಸವೇ ತುಂಬ ಮುಖ್ಯವಾದದ್ದು. ಹೀಗೆ ತೋರಿಸಲಾಗದ್ದು ಕೆಲವಿರುತ್ತೆ. ಇನ್ನು ತೋರಿಸಬೇಕಾಗಿಲ್ಲದ್ದು ಎಷ್ಟೋ ಬಾರಿ ಕಾಲ ಕಳೆದಿರೋದನ್ನು ತೋರಿಸಬೇಕಾಗಿರೋಲ್ಲ, ಇಷ್ಟೆಷ್ಟೋ ಘಟನೆಗಳನ್ನು ತೋರಿಸಬೇಕಾಗಿರೋಲ್ಲ. ಒಂದು ನಾಟಕದಲ್ಲಿ ಉದಾಹರಣೆಗೆ ಶಾಕುಂತಲ ಮೊದಲನೇ ಅಂಕದಿಂದ ಕೊನೆ ಅಂಕದವರೆಗೆ ಸುಮಾರು ಒಂದು 8 ವರ್ಷ ಕಳೆದಿರುತ್ತೆ. ಆ 8 ವರ್ಷದ ಅಂತರ ತೋರಿಸೋದಕ್ಕೆ 8 ವರ್ಷ ಕಾಲ ನಾಟಕ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ. ಅವರು ಸ್ನಾನ ಮಾಡಿದ್ರು, ನಿದ್ರೆ ಮಾಡಿದ್ರು, ಊಟ ಮಾಡಿದ್ರು, ಅವೆಲ್ಲ ತೋರಿಸ್ಬೇಕಾಗಿಲ್ಲ. ಹೀಗೆ ಕಾಲದ ಅಂತರವನ್ನು, ಕೆಲವು ಬೇಡದ ಚಟುವಟಿಕೆಗಳನ್ನು ಅವನ್ನೆಲ್ಲ ಇಲ್ಲದಂತೆ ತೋರಿಸಬೇಕಾಗುತ್ತೆ. ಅದಕ್ಕೆ ಕೆಲವು ಘಟನೆಗಳು ಆಗಿ ಹೋಗೋದನ್ನು ಅಮುಖ್ಯ ಪಾತ್ರಗಳು, ಮೈನರ್ ಕ್ಯಾರೆಕ್ಟರ್ನ ಕನ್ವರ್ಸೇಷನ್ಸಲ್ಲಿ ತೋರಿಸ್ತಾ ಇದ್ರು. ಈಗ ಸಿನಿಮಾಗಳಲ್ಲಿ ಬೇರೆ ಬೇರೆ ಟೆಕ್ನಿಕ್ ಉಂಟು. ಅದು ನಾವು ನೋಡಿದ್ದೀವಿ. ಒಂದು ಬಳ್ಳಿ ಇದ್ದಕ್ಕಿಂತ ದೊಡ್ಡ ಮರ ಆಗೋ ಥರದ್ದರಲ್ಲಿಯೋ, ಅಥವಾ ಸೀಸನ್ಸ್ ವ್ಯತ್ಯಾಸ ಆಗ್ತಾ ಇರೋದು, ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಬಂದು ಆಮೇಲೆ ತಿರ್ಗಾ ಮಳೆಗಾಲಕ್ಕೆ ಬಂದಿದ್ದು, ಹೀಗೆ ತೋರಿಸುವಲ್ಲಿ ಕಾಲ ಕ್ರಮಿಸಿದ್ದು ಗೊತ್ತಾಗುತ್ತೆ. ಯಾವುದೋ ಒಂದು ಚಕ್ರ ಉರುಳಿದ್ದರ ಮೂಲಕ ತೋರಿಸ್ತಾರೆ, ಹೀಗೆಲ್ಲ ಮಾಡ್ತಾರೆ. ಆ ಮೂಲಕವಾಗಿ ಯಾವುದು ತೋರಿಸಬೇಕಿಲ್ವೋ ಅದರದ್ದು ನಿರೂಪಣೆ ಆಗುತ್ತದೆ. ಇದನ್ನು ನಾವು ಕಾಣ್ತೀವಿ. ಇದು ಇವತ್ತಿಗೂ ಉಂಟು. ಅಂದರೆ ಭರತ ಇಷ್ಟು ದೂರದೃಷ್ಟಿಯಿಂದ ಎಲ್ಲವನ್ನ ಗಮನಿಸಿದ್ದ ಅಂತ ಗೊತ್ತಾಗುತ್ತೆ. ಮತ್ತು ತೋರಿಸಬಾರದ್ದು ಅಂತ ಇದೆ, ಅಲ್ಲಿ ಸೆನ್ಸಾರ್ ಬರ್ತದೆ. ಇವತ್ತು ನಾವು ತೋರಿಸಬಾರದ್ದು ಅನ್ನೋದು ಏನೂ ಇಟ್ಟುಕೊಂಡಿಲ್ಲ. ಈಚೆಗೆ ಯಾವುದೋ ತಮಿಳುನಾಡಿನ ಚಾನೆಲ್ನವರು ಸಾಮೂಹಿಕವಾದ ಅತ್ಯಾಚಾರನ TV ಸೀರಿಯಲಲ್ಲಿ ತೋರಿಸಿದ್ರಂತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ನೀತಿ ಸಂಹಿತೆ ಒಂದು ಬಂದು ಅವರಿಗೆ ಏನೋ 2.5 ಲಕ್ಷವೋ 3 ಲಕ್ಷವೋ ದಂಡ ಹಾಕಿ ಪ್ರತಿ ದಿವಸವೂ ಕೂಡ 1 ವಾರದವರೆಗೆ 30 ಸೆಕೆಂಡ್ಗಳಷ್ಟು ನಾವು ಮಾಡಿದ ತಪ್ಪು ಅಂತ ಅಪಾಲಜಿ ಮಾಡಿಕೊಳ್ಳಿ ನಿಮ್ಮ ಚಾನಲಲ್ಲಿ ಅಂತ ಕೂಡ ಏನೋ ವಿಧಿಸಿದ್ರು ಅಂತ ಕೇಳಲ್ಪಟ್ಟಿದ್ದು. ಅಂದರೆ ಹಾಗೆ ಇಟ್ಕೋಬಾರ್ದು. ಎಲ್ಲವನ್ನೂ ತೋರಿಸ್ತೀವಿ ಅಂತ ಕೆಲವೊಂದು ತೋರಿಸದೇ ಇರಬೇಕಾಗತ್ತೆ. ನಮಗೆ ನಾವೇ ಹಾಕಿಕೊಳ್ಳೋ ಸಂಯಮ ಅಂತ ಮಾಡಿಕೊಳ್ಳಬೇಕಾಗುತ್ತದೆ. ಕೆಲವರು ಬಹಳ ಜಾಣ್ಮೆಯಿಂದ ನಟಿಯರು ಹೇಳೋದುಂಟು, ಅದರೊಳಗೂ ನಟಿಯರು, ಕತೆಗೆ ಬೇಕಾದ್ರೆ ನಾವು ಬೆತ್ತಲೆ ಆಗೋದಕ್ಕೆ ಸಿದ್ಧ ಅಂತ. ಅಯ್ಯೋ ರಾಮ, ಪ್ರತಿಯೊಂದು ಕತೆಗೂ ಅವನು ಸ್ನಾನ ಮಾಡಲೇಬೇಕು ಅಂತಿರೋದಕ್ಕೆ ಬೆತ್ತಲೆ ಆಗಲೇಬೇಕು ಅಂದರೆ ಏನರ್ಥ? ಅದಲ್ಲ. ಬೇಕೋ ಬೇಡವೋ ಅದರ ಹದವನ್ನು ತೋರಿಸೋದು ಉಂಟಲ್ಲ. ಕಲೆ ನೀತಿಯ ಬಗೆಗೆ ತಲೆ ಕೆಡಿಸ್ಕೊಳ್ಬೇಕಿಲ್ವಾದರೂ ನೀತಿಯ ದೃಷ್ಟಿಯನ್ನು ಗೌರವಿಸ್ಕೊಳ್ಬೇಕಾಗುತ್ತೆ. ಸಮಾಜದ ಒಂದು ಮಟ್ಟದ ಶಿಷ್ಟತೆಯನ್ನು ಗೌರವಿಸಬೇಕಾಗುತ್ತದೆ. ಅಂದರೆ ರಂಜನೀಯವಾದ ಕಲೆಗೆ ಹೆಚ್ಚಿನ ನೀತಿಯ ಬಂಧ ಇಲ್ಲದೇ ಇದ್ದರೂ ಮಹಾಕಲೆಗೆ ಇದ್ದೇ ಇರ್ತದೆ. ಅದೇನು? ಲಂಚ ತಗೊಂಡಿದ್ದನ್ನು ತೋರಿಸಿದ್ರೆ ಏನು, ಕೊಲೆಯನ್ನು ತೋರಿಸಿದ್ರೆ ಏನು, ಆದರೆ ನೀವು ತೋರಿಸುವ ಪ್ರಮಾಣ ಎಂಥದ್ದು, ಮತ್ತು ಅದರ ಗ್ಲೋರಿಫಿಕೇಶನ್ ಎಂಥದ್ದು. ನೋಡಿ, ಇದೆಲ್ಲ ಮಾಡ್ದ ಕೊನೆಗೆ ಅವನು ಒಳ್ಳೆಯದಾದ ಅಂತ. ಆ ಒಳ್ಳೆಯದಾಗಿದ್ದು 2 ಸೆಕೆಂಡು, ಕೆಟ್ಟದ್ದಾಗಿದ್ದು 2 ಗಂಟೆ. ಯಾವುದು ಪರಿಣಾಮ ಉಳಿಯುತ್ತದೆ? ನಿಮಗೆ ಆ ಒಳ್ಳೆತನ ಕೊನೆಯ ಟ್ವಿಸ್ಟ್ ತೋರಿಸಿದ್ದು 2 ಸೆಕೆಂಡೋ 2 ನಿಮಿಷದ್ದೋ ಅಷ್ಟು ಪರಿಣಾಮಕಾರಿಯಾಗಿ ತೋರಿಸೋದಕ್ಕೆ ನಿಮ್ಮ ಕಲಾವಿದರಿಗೆ ಶಕ್ತಿ ಇದೆಯಾ, ನಿಮ್ಮ ಡೈರೆಕ್ಟರ್ಗೆ ಶಕ್ತಿ ಇದೆಯಾ ಅಂತ ಕೇಳಬೇಕಾಗುತ್ತದೆ. ಈ ಎಲ್ಲ ದೃಷ್ಟಿಯಿಂದ ಕಂಡಾಗ ಈ ಥರ ಅಪ್ರದರ್ಶಿಗಳು ಅಂತ ಕೆಲವಿರ್ತವೆ. ಅಂದರೆ ತೋರಿಸಲಾಗದ್ದು, ತೋರಿಸಬೇಕಿಲ್ಲದ್ದು, ತೋರಿಸಬಾರದ್ದು ಅಂತ. ಇವುಗಳನ್ನೆಲ್ಲವನ್ನು ನಾಟ್ಯಧರ್ಮಿಯಿಂದ ನಿರ್ವಾಹ ಮಾಡಬಹುದು ಅಂತ. ನಾಟ್ಯಧರ್ಮಿ ಬಹಳ ನಯವಾಗಿ ಚುಂಬನ ಅನ್ನೋದನ್ನು ಹೇಗೆ ಅಂತ ಅನ್ನೋದು ಒಂದು ನಯದಲ್ಲಿ ತೋರಿಸುತ್ತದೆ. ಆಲಿಂಗನ ಅದನ್ನು ಒಂದು ನಯದಲ್ಲಿ ತೋರಿಸುತ್ತದೆ. ಹೀಗೆಲ್ಲ ಉಂಟು. ನಮಗೆ ಬೇಕಾಗಿರೋದು ಅಷ್ಟೇ ತಾನೇ, ಚಿತ್ತವೃತ್ತಿಗಳೇ ಹೊರತು ದೇಹವೃತ್ತಿಗಳಲ್ಲ. ಚಿತ್ತವೃತ್ತಿಗೆ ಮುಟ್ಟಿಸುವಷ್ಟು, ಅವುಗಳನ್ನು ಮೀಟುವಷ್ಟರ ಮಟ್ಟಿಗೆ ದೇಹವೃತ್ತಿ, ಅದಕ್ಕಿಂತ ಹೆಚ್ಚಿನದು ಬೇಕಾಗಿಲ್ಲ. ಇದು ನಾವು ಯಾಕೆಂದರೆ ರಿಯಲಿಸಮ್ ಅಂತ ಮಾಡ್ಕೊಂಡೋದ್ರೆ ಕೊಲೆನೂ ತೋರಿಸ್ಬೇಕಾಗುತ್ತೆ, ಕೊಲೆನೇ ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಬಂದುಬಿಡುತ್ತದೆ. ಈ ದೃಷ್ಟಿಯೆಲ್ಲ ನಮ್ಮ ಕಲೆಯಲ್ಲಿರಬೇಕು. ಈ ಬಗೆಯ ಸಂಯಮ ಅನ್ನೋದು ಇರಬೇಕು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ನಾಟ್ಯಶಾಸ್ತ್ರ ಮತ್ತು ಅಭಿನವ ಭಾರತಿ ಹೇಳ್ತಾ ಹೋಗುತ್ತದೆ.
ಆಮೇಲೆ ಈ ವೃತ್ತಿ ಪ್ರವೃತ್ತಿಗಳಲ್ಲಿ ಲೋಕಧರ್ಮಿ ಪ್ರವೃತ್ತಿಗೆ ತುಂಬ ನಿಕಟವಾಗಿದೆ, ನಾಟ್ಯಧರ್ಮಿ ವೃತ್ತಿಗೆ ನಿಕಟವಾಗಿದೆ ಅಂತ ಒಂದು ತತ್ವ ಉಂಟು. ಆದರೆ ಸಾತ್ವತಿ ವೃತ್ತಿ ಲೋಕಧರ್ಮಿಗೆ ಹತ್ತಿರ ಇದೆ, ಮಿಕ್ಕದ್ದೆಲ್ಲ ನಾಟ್ಯಧರ್ಮಿಗೆ ಹತ್ತಿರ ಇದೆ. ಹೀಗೂ ನಾವು ನೋಡಿದಾಗಲೂ ಗೊತ್ತಾಗುತ್ತದೆ ಇವು ಹೇಗೆ ಪರಸ್ಪರ ಓವರ್ಲ್ಯಾಪ್ ಆಗುತ್ತವೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ ರಂಗಪ್ರಯೋಗ ಉತ್ತಮವಾದಷ್ಟು, ಅಂದರೆ ಉತ್ತಮ ಅಂತಂದರೆ ವಿತಿನ್ ದಿ ಕೋಟ್ಸ್, ಟೆಕ್ನಿಕಲಿ ಉತ್ತಮ ಅಂತ ಅನಿಸಿದಷ್ಟು ನಾಟ್ಯಧರ್ಮಿ ಆಗ್ತಾ ಹೋಗುತ್ತೆ. ಆದರೆ ನಿಜವಾದ ಅರ್ಥದಲ್ಲಿ ಉತ್ತಮ ಆಗಬೇಕಾದ್ರೆ ನಾಟ್ಯಧರ್ಮಿ ಲೋಕಧರ್ಮಿ ಎರಡರ ಹದವೂ ಇರಬೇಕಾಗುತ್ತದೆ. ತುಂಬ ಜನ ನಾವು ಯಾವುದೋ ಕೃಷ್ಣನ ಬಗೆಗೆ ರಾಮನ ಬಗೆಗೆ ಡಾನ್ಸ್ ಮಾಡ್ತಿದ್ವಿ, ಅದು ಒಳ್ಳೆಯದೇ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೋತಾರೆ. ವಸ್ತು ದೊಡ್ಡದು, ಕೆಟ್ಟದಾಗಿ ಹ್ಯಾಂಡಲ್ ಮಾಡಬಾರ್ದು ಅಂತ ಏನಾದರೂ ನಿಯಮ ಇದೆಯೇ? ಇಲ್ವಲ್ಲ. ತುಪ್ಪ ಸಕ್ಕರೆನೇ ತಂದು ಪದಾರ್ಥ ಮಾಡಿರ್ಬೋದು, ಅರೆ ಮೈಸೂರು ಪಾಕ್ ಸಿಹಿಸ್ಬಿಟ್ರೆ ಮೈಸೂರು ಪಾಕಲ್ಲ, ಅದು ಮೊಳೆ ಹೊಡೆಯೋದಕ್ಕಾಗಬೇಕಾಗಿರ್ತಕ್ಕಂಥ ಕಲ್ಲುಗುಂಡು ಅಂತ ಆದರೆ ಏನು ಪ್ರಯೋಜನ? ಹೀಗೆ ಕಂಡಾಗ ಅತ್ಯುತ್ತಮವಾದ ವಸ್ತುವನ್ನು ತೆಗೆದುಕೊಂಡ್ರೂ ಅತಿ ಕೆಟ್ಟದಾಗಿರ್ತಕ್ಕಂಥ ಪ್ರಯೋಗ ಆಗ್ಬೋದು ಅಂತ ಬರ್ತದೆ. ಅದನ್ನು ಉತ್ತಮ ಅಂತ ಅನ್ನೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ನರ್ತಕರಲ್ಲಿ ಈಗ ಸ್ವಲ್ಪ ಬಿಟ್ಟಿದ್ದಾರೆ, ಅರೆ ಬಿಟ್ಟಿದ್ದನ್ನು ಒಳ್ಳೆಯ ವಸ್ತುವನ್ನು ಕೈಗೆ ತಗೊಳ್ಳೋಕ್ಕಲ್ಲ, ಕೆಲವು ಮಡಿಗಳನ್ನು ಬಿಟ್ಟಿದ್ದಾರೆ, ಅರೆ ಇನ್ನು ಹೆಚ್ಚಿನ ಮೈಲಿಗೆಯನ್ನು ಅಂಟಿಸ್ಕೊಂಡಿದ್ದಾರೆ. ಅದು ಬಂದಿರೋದು ವಿಪರ್ಯಾಸ. ಉತ್ತಮ ನಾಯಕಿಯನ್ನು ಅಭಿನಯಿಸಿಬಿಟ್ರೆ ಉತ್ತಮವಾಗಿಬಿಡುತ್ತೆ ಅಂತ. ಉತ್ತಮ ನಾಯಕಿ ಅಂದರೆ ಸೀತೆ, ಸಾವಿತ್ರಿ, ದ್ರೌಪದಿ, ಪಾರ್ವತಿ, ಲಕ್ಷ್ಮಿ, ಈ ರೀತಿಯಾದದ್ದು. ಅಧಮ ನಾಯಿಕ ಅಂತಂದರೆ ಸಾಧಾರಣ ನಾಯಿಕ ಅಂದರೆ ಒಬ್ಬ ವೇಶ್ಯೆ ಅಂತ. ಹಾಗಲ್ಲ, ಅವಳ ವ್ಯಕ್ತಿತ್ವವನ್ನು ಒಳ್ಳೆ ರೀತಿಯಲ್ಲಿ ತೋರಿಸ್ಬೋದು. ಈಗ ವಸಂತ ಸೇನೆ ಇಲ್ವೇ, ಎಷ್ಟು ಉದಾತ್ತ ರಮಣೀಯವಾದಂಥ ಪಾತ್ರ. ಹೀಗೆ ಅಲ್ಲಿ ಯಾವುದು ಚೆನ್ನಾಗಿ ಮಾಡಿದ್ರಿ. ಈಗ ಸಿಹಿ ತಿಂಡಿ ರುಚಿಯಾಗಿರುತ್ತಾ, ಖಾರ ರುಚಿಯಾಗಿರುತ್ತೆ, ಮೆಣಸಿನಕಾಯಿ ಬೋಂಡ ರುಚಿಯಾಗಿರುತ್ತಾ, ಮೈಸೂರು ಪಾಕ್ ರುಚಿಯಾಗಿರುತ್ತಾ ಅಂದರೆ ಚೆನ್ನಾಗಿ ಮಾಡಿದ್ರೆ ಎರಡೂ ಅಂತನ್ಬೇಕಷ್ಟೇ ತಾನೆ. ಅಲ್ಲಿಗೆ ಬರುತ್ತೆ. ನನಗಿದು ಇಷ್ಟ ಅಂತ ಅನ್ಬೋದೇ ಹೊರತುನುವೆ ಅದು ಪ್ರಿಫರೆನ್ಸಸ್ ಬೇರೆ, ಕ್ವಾಲಿಟಿ ಅನ್ನೋದು ಬೇರೆ. ಕ್ವಾಲಿಟಿ ಅನ್ನೋದು ವಿದ್ವದ್ ರಸಿಕರ ತೀರ್ಮಾನ. ಪ್ರಿಫರೆನ್ಸ್ ಅನ್ನೋದು ಪಂಡಿತ ಪಾಮರ ಭೇದ ಇಲ್ಲದೆ ಎಳೆ ಮಗುಗೂ ಇರಬಹುದಾದದ್ದು. ಎಳೆ ಮಕ್ಕಳಿಗೆ ಯಾವುದೋ ಒಂದು ಇಷ್ಟ ಆಗಿರುತ್ತೆ, ಅವಾಗ ಫೇರೆಕ್ಸೇ ಇಷ್ಟ ಆಗಿರುತ್ತೆ, ನಾವು ತಿನ್ನೋಕ್ಕಾಗತ್ತೆ. ಈ ಥರದ ಸಮಸ್ಯೆ ಬರ್ತದೆ. ಈ ಎಲ್ಲ ಅಂಶಗಳನ್ನು ನಾಟ್ಯಶಾಸ್ತ್ರ ತುಂಬ ಚೆನ್ನಾಗಿ ಸೂಕ್ಷ್ಮವಾಗಿ ಗಮನ ಇಟ್ಟು ಮಾಡ್ತಾ ಹೋಗುತ್ತದೆ. ಇದನ್ನು ಕೂಡ ನಾವು ಈ ಸಮಯದಲ್ಲಿ ಗಮನಿಸಬಹುದು. ಆಮೇಲೆ ಬಾಹ್ಯ ಮತ್ತು ಆಭ್ಯಂತರ ಅಂತ ಎರಡು ಬಗೆಯ ಪ್ರಯೋಗ ಹೇಳ್ತಾನೆ. ಹೇಗೆ ಆವಿದ್ಧ ಮತ್ತು ಸುಕುಮಾರ ಅಂತಲೂ ಬಾಹ್ಯ ಮತ್ತು ಆಭ್ಯಂತರ. ಬಾಹ್ಯ ಅಂತಂದರೆ ಔಟ್ಡೋರ್ ಪ್ರೆಸೆಂಟೇಷನ್ಸ್, ಔಟ್ಡೋರ್ ಪ್ರೊಡಕ್ಷನ್ಸ್. ಆಭ್ಯಂತರ ಅಂದರೆ ಇಂಡೋರ್ ಅಂತ. ಈ ಬಾಹ್ಯ ಪ್ರದರ್ಶನಗಳಲ್ಲಿ ಲೋಕಧರ್ಮಿ ಹೆಚ್ಚಾಗುತ್ತೆ, ಆಭ್ಯಂತರದಲ್ಲಿ ನಾಟ್ಯಧರ್ಮಿ ಹೆಚ್ಚಾಗುತ್ತೆ ಅಂತ. ನಾಟ್ಯಧರ್ಮಿಲಿ ಸ್ವಲ್ಪ ನಾಜೂಕಿರುತ್ತೆ, ಅದು ಕ್ಲೋಸ್ಡ್ ಆಡಿಟೋರಿಯಂನಲ್ಲಿ ಮಾಡಬಹುದು. ಹೊರಗಡೆ ಇದ್ದಾಗ ಓಪನ್ ಆಡಿಟೋರಿಯಂನಲ್ಲಿ ಲೋಕದ ವರ್ತನೆ ಹೆಚ್ಚಿರುತ್ತೆ ಅಂತ ಇದು ಒಂದು ವಿವರಣೆ. ಆದರೆ ಹೊರಗಡೆ ಮಾಡಿದಾಗ ಜನರಿಗೆ ಇನ್ನೂ ಸ್ಪಷ್ಟತೆ ಬೇಕು ಅಂತ ಎಕ್ಸಾಜರೇಟ್ ಮಾಡಿ ಮಾಡಬಹುದು, ಆವಾಗ ಅದು ನಾಟ್ಯಧರ್ಮಿ ಆಗುತ್ತೆ. ಉದಾಹರಣೆಗೆ ಯಕ್ಷಗಾನ, ಕಥಗಳಿ, ಬಯಲಾಟ ಇವೆಲ್ಲ ಹೊರಗೆ ನಡೆಯುವಂಥದ್ದು. ಬಯಲಾಟ ಹೆಸರೇ ತೋರಿಸ್ತಕ್ಕಂಥದ್ದು. ಯಕ್ಷಗಾನದ ಆಹಾರ್ಯ ಕಾಸ್ಟ್ಯೂಮ್ನಲ್ಲಿ, ಚಲನವಲದಲ್ಲಿ ತುಂಬ ನಾಟ್ಯಧರ್ಮಿ ಇದೆ, ಕಥಗಳಿನಲ್ಲಿ ಸಿಕ್ಕಾಪಟ್ಟೆ ಇದೆ. ಅದೇ ಇಂಡೋರ್ ಅಂತ ನಮ್ಮ ಮನೆ ಒಳಗೆ ಇರತಕ್ಕಂಥ ಟಿ ವಿನಲ್ಲಿ ಸ್ಮಾಲ್ ಸ್ಕ್ರೀನಲ್ಲಿ ಬರ್ತಕ್ಕಂಥ ಟೆಲಿ ಸೀರಿಯಲಲ್ಲಿ ತುಂಬ ಲೋಕಧರ್ಮಿ ಇರ್ತದೆ. ಅಂದರೆ ಬಹಳ ನ್ಯಾಚುರಲ್ ಆಗಿರ್ತಕ್ಕಂಥ ಆ್ಯಕ್ಟಿಂಗು. ಎಕ್ಸಾಜರೇಟೆಡ್ ಆ್ಯಕ್ಟಿಂಗ್ ಟಿ ವಿ ಸೀರಿಯಲ್ಗಳಲ್ಲಿ ಇರೋಲ್ಲ, ಆ್ಯಕ್ಟಿಂಗೇ ಇರೋಲ್ಲ ಅನ್ನೋದು ಬೇರೆ ಮಾತು. ಸಿನಿಮಾದು ಒಂಥರ ಲೌಡ್ ಅಂತೀವಲ್ಲ, ಕಮರ್ಷಿಯಲ್ ಸಿನಿಮಾ, ಆ ಮಟ್ಟದ್ದಾಗಿ ಇರೋಲ್ಲ ಟಿ ವಿ ಸೀರಿಯಲ್ದು ಅಂತ. ಆ ಮಟ್ಟದ ಗಾಡಿ ಮೇಕಪ್ ಹಾಕ್ಕೊಳ್ಳಲ್ಲ. ಇಲ್ಲಿ ಲೈಟಿಂಗ್ ಎಲ್ಲ ಒಂದು ಹದದಲ್ಲಿರೋದ್ರಿಂದ ಲೈಟ್ ಮೇಕಪ್ಪೇ ಸಾಕಾಗುತ್ತೆ ಅಂತ ಆ ತಜ್ಞರು, ಪರಿಣತರಾದವರು ಹೇಳ್ತಾರೆ. ಅಂದರೆ ಬಾಹ್ಯ ಪ್ರಯೋಗ ಅನ್ನೋದು ನಾಟ್ಯಧರ್ಮಿ, ಆಭ್ಯಂತರ ಪ್ರಯೋಗ ಅನ್ನೋದು ಲೋಕಧರ್ಮಿ, ಆ್ಯಂಡ್ ವೈಸ್ ವರ್ಸ ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ಆದರೆ ಅಲ್ಲಿ ಇದು ಇಲ್ಲದು ಕಾಣಿಸಿದ್ರೂ ಕೂಡ ಎರಡು ಬಗೆಯ ಪ್ರಯೋಗಗಳಿವೆ. ಅದು ಹೊರಗಡೆ ಸಾರ್ವಜನಿಕವಾಗಿ ಮಾಡ್ತಕ್ಕಂಥದ್ದು, ಒಳಗಡೆ ಚೋಸನ್ ಫ್ಯೂ ಪೀಪಲ್ ಅಂದರೆ ಯಾರೋ ಕೆಲವು ರಸಿಕರಿಗೆ ಮಾಡ್ತಕ್ಕಂಥದ್ದು. ಈ ಥರ ಎರಡು ಬಗೆಯಲ್ಲಿರುತ್ತದೆ. ಅದಕ್ಕೆ ತಕ್ಕಂತೆ ಚಲನವಲನ ಎಲ್ಲದರೊಳಗೂ ವ್ಯತ್ಯಾಸ ಬರ್ತದೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಸಮುತ್ಸರಿತ ಮತ್ತಲ್ಲಿ ಅಂತ ಒಂದು ಚಾರಿ ಉಂಟು. ಮತ್ತಲ್ಲಿ ಅಂತ ಇನ್ನೊಂದು ಚಾರಿಯೂ ಇದೆ, ಅದೇ ಹೆಸರಿನ ಒಂದು ಕರ್ಣವೂ ಕೂಡ ಇವೆ. ಬಹಳ ಸುಂದರವಾದದ್ದು. ನಿಮಗೆ ಡೋಕೋಮಾ ಅಂತ ಒಂದು ಫೋನಿನ ಅಡ್ವರ್ಟೈಸ್ಮೆಂಟಿಗೆ
ಹೃತಿಕ್ ರೋಷನ್ ಪೈಡ್ ಪೈಪರ್ ಆಫ್ ದಿ ಹ್ಯಾಮ್ಲಿನ್ ತರಹ ಒಂದು ನರ್ತನ ಮಾಡ್ತಾನೆ. ಅಲ್ಲಿ ಈ ಮತ್ತಲ್ಲಿಯನ್ನು ಹೋಲ್ತಕ್ಕಂಥ ಚಾರಿಯನ್ನು ಮಾಡಿದ್ದಾನೆ. ಪದ್ಮ ಸುಬ್ರಹ್ಮಣ್ಯಂ ಅವರು ಅಸಾಮಾನ್ಯವಾಗಿ ಮಾಡಿ ಅದನ್ನು ರಿಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಎಷ್ಟೋ ಜನ ಮಾಡಿದ್ದಾರೆ. ನೀವು ಯಾರಾದರೂ ಇಲ್ಲಿಗೆ ಹೋಗಿ ಒರಿಸ್ಸಾ ಅದರ ರಾಜಧಾನಿ ಭುವನೇಶ್ವರದಲ್ಲಿ ಪರಶುರಾಮೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಕೇದಾರಗೌರಿ ದೇವಸ್ಥಾನದ ಹತ್ತಿರ. ಆ ಪರಶುರಾಮೇಶ್ವರ ದೇವಸ್ಥಾನದ ಒಂದು ಪ್ರಾಕಾರದಲ್ಲಿ ಹೊರಗೋಡೆಯ ಮೇಲೆ ಮತ್ತಲ್ಲಿ ಮಾಡುವಂಥ ಒಂದು ಆ್ಯನಿಮೇಟೆಡ್ ಫಿಗರ್ ಇದೆ, ತುಂಬ ಚೆನ್ನಾಗಿದೆ. 3 ಹಂತಗಳಲ್ಲಿ ತೋರಿಸಿದ್ದಾರೆ, ವಾದ್ಯಗಾರರು ಇದ್ದಾರೆ, ಆ ನರ್ತನದ 3 ಹಂತ ತೋರಿಸ್ತಕ್ಕಂಥದ್ದು ಇದೆ. ಅದ್ಭುತವಾದಂಥ ಶಿಲ್ಪ. ನೀವು ಈಗಲೂ ಅಷ್ಟೇ ನಮ್ಮ ಶೋಭಾ ಶಶಿಕುಮಾರ್ ಅವ್ರದ್ದಾಗಲಿ, ನಿರುಪಮಾ ಅವ್ರದ್ದಾಗಲಿ ಈ ಥರ ನಾಟ್ಯಶಾಸ್ತ್ರದ ಚಲನವನ್ನ ಬಲ್ಲಂಥ ನರ್ತಕಿಯರದನ್ನು ನೋಡಿದಾಗ ಮತ್ತಲ್ಲಿ ಅಂದರೆ ಹೇಗೆ, ಸಮೋತ್ಸರಿತ ಮತ್ತಲ್ಲಿ ಹೇಗೆ ಅಂತ ಗೊತ್ತಾಗುತ್ತದೆ. ಅದು ಕುಂಚಿತ ಅನ್ನುವ ಪಾದಭೇದ ಇಟ್ಕೊಂಡು ಮಾಡಬೇಕು. ಕುಂಚಿತ ಅಂದರೆ ಕಾಲನ್ನು ಪೂರ್ತಿ ಮಡಚಿ ಮಾಡ್ತಕ್ಕಂಥದ್ದು. ಅಂದರೆ ಅಂಗಾಲು ಅಂತ ಯಾವುದಿದೆ, ಫುಟ್ ಅಂತ ಇದೆಯಲ್ಲ, ಅದು ತುದಿಗಾಲು ಇದೆಯಲ್ಲ, ಅದನ್ನು ಪೂರ್ತಿ ಒಳಕ್ಕೆ ಮಡಚಿ ನೆಲಕ್ಕೆ ಉಜ್ಜಿಕೊಂಡು ಮಾಡಬೇಕು. ಅದು ತುಂಬ ನಯವಾಗಿರ್ತಕ್ಕಂಥ ವೇದಿಕೆಯ ಮೇಲೆ ಮಾಡಬಹುದು. ಆದರೆ ಯಕ್ಷಗಾನ ಬಯಲಾಟ, ಭತ್ತದ ಗದ್ದೆ ಕುಯಿಲಾದ ಮೇಲೆ ಅಲ್ಲಿ ಮಾಡ್ತಾಯಿದ್ರು. ಅಲ್ಲಿ ಮತ್ತಲ್ಲಿ ಇದೆ, ಆದರೆ ಆ ಕುಂಚಿತ ಪಾದ ಮಾಡೋದಿಲ್ಲ, ಅಗ್ರತಲ ಸಂಚರ ಪಾದದಲ್ಲಿ ಮಾಡ್ತಾರೆ. ಅಗ್ರತಲ ಸಂಚರ ಅಂತಂದರೆ ತುದಿಗಾಲ ಮೇಲೆ ನಿಲ್ತಾರೆ, ಕಾಲನ್ನು ಮಡಚೋಲ್ಲ. ಅಂದರೆ ಕಾಲಿನ ತಳಭಾಗ ಸ್ವಲ್ಪ ಒರಟಾಗಿರುತ್ತೆ, ಕಾಲಿನ ಮೇಲ್ಭಾಗ ಇದೆಯಲ್ಲ ಅದು ನುಣುಪಾದ ಚರ್ಮ ಆಗಿರುತ್ತೆ. ಯಾಕೆಂದರೆ ನಿತ್ಯವೂ ನಾವು ಓಡಾಡಿ ಪಾದ ಒರಟಾಗಿರುತ್ತೆ. ಹಾಗೆ ಓಡಾಡದೆ ಅದ್ರ ಮೇಲೆ ನೆಲಕ್ಕೆ ಸೋಂಕದೇ ಇರೋದ್ರಿಂದ ಮೇಲಿನ ಚರ್ಮ ನುಣುಪಾಗಿರುತ್ತೆ. ಈ ಅಂಗೈಯಲ್ಲೂ ಅಷ್ಟೇ, ಅಂಗೈ ಒರಟಾಗಿರುತ್ತೆ ಎಲ್ಲ ಹ್ಯಾಂಡ್ಲ್ ಮಾಡಿ, ಹಿಂಗೈ ನುಣುಪಾಗಿರುತ್ತೆ. ಆ ಥರ ಹಿಂಗಾಲು ನುಣುಪಾಗಿರುತ್ತೆ. ಅದನ್ನು ಉಜ್ಜಿದ್ರೆ ಭತ್ತದ ಗದ್ದೆ ಮೇಲೆ ಚರ್ಮ ಹರಿದೋಗುತ್ತೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ಹಾಗೆ ಉಜ್ಜದೇ ಇರುವಂಥ ರೀತಿಯಲ್ಲಿ ಅಗ್ರತಲ ಸಂಚರ ಅಂತ ಒಂದು ಉಂಟು. ಅದು ಮೂವಿಂಗ್ ಆನ್ ದಿ ಟೋಸ್ ಅಂತೀವಲ್ಲ, ಆ ತರಹ ಅಗ್ರತಲ ಸಂಚರದ ಮೂಲಕ ಮಾಡಿದ್ದಾರೆ. ಅದು ನೋಡಿದಾಗ ಈ ಕುಂಚಿತ ಪಾದ ಮಾಡುವ ಸಮೋತ್ಸರಿತ ಮತ್ತಲ್ಲಿ ಬಹಳ ಚೆನ್ನಾಗಿ ಆಸಿಲೇಟ್ ಆಗ್ತಾ ಇದೆಯಾ ಅನ್ನುವಂತೆ ಕಾಣಿಸುತ್ತೆ. ಒಂದು ರೀತಿ ನೆಲದಲ್ಲಿಯೇ ತೇಲ್ತಾ ಇದೆಯಾ ಅನ್ನುವಂತೆ ಕಾಣಿಸುತ್ತದೆ. ಆದರೆ ಯಕ್ಷಗಾನದ್ದು ಮತ್ತಲ್ಲಿ ಒಂದು ರೀತಿ ಜಂಪ್ಸಿಂದ ಕುಣಿತ, ಅದಕ್ಕೊಂದು ಸೊಗಸಿದೆ, ಬಹಳ ಸುಂದರವಾದ ಜಂಪ್ಸೇ ಇದೆ. ಇದರೊಳಗಿರುವ ನಾಜೂಕು ಅದರೊಳಗಿಲ್ಲವಾದರೂ ಅದರೊಳಗಿರುವ ವೈಬ್ರೆನ್ಸ್ ಇದರೊಳಗಿಲ್ಲ. ಯಾವುದೋ ಒಂದು ಹೋಗುತ್ತೆ, ಒಂದು ಬರುತ್ತೆ. ಹೀಗೆ ಆ ಬಾಹ್ಯ ಪ್ರಯೋಗ ಆಗಿದ್ದರಿಂದ ಅದೇ ಚಲನ ಬೇರೊಂದು ರೂಪ ಪಡೆಯುತ್ತದೆ, ಆಭ್ಯಂತರವಾಗಿದ್ದರಿಂದ ಇನ್ನೊಂದು ರೂಪ ಪಡೆಯುತ್ತದೆ. ಹೀಗೆಲ್ಲ ಇರುತ್ತದೆ. ಇವನ್ನೆಲ್ಲ ನಾವು ಗಮನಿಸಿಕೊಳ್ಬೇಕಾಗುತ್ತೆ. ನಾಳೆ ಮತ್ತಷ್ಟು ನೋಡೋಣ. ನಮಸ್ಕಾರ.